ಸೊ ನಾನು ಈ ಪ್ರಶ್ನೆ ಕೇಳಿ ತಪ್ಪಾಯ್ತಾ ಅಂತ ಅನ್ಸೋದು. ಐ ಯೂಸ್ ಟು ಫೀಲ್ ಬ್ಯಾಡ್ ಆಕ್ಚುಲಿ. ಹೆಂಡತಿ ಕೇಳಿದ್ರು, ಸರ್ ನನ್ನ ಗಂಡ ಬದುಕ್ತಾನಲ್ವಾ ಅಂತ. ಅವಾಗ ನಂಗೆ ಬಹಳ ಬೇಜಾರಾಯ್ತು. ನಾನು ಆಸ್ ಎ ಹ್ಯೂಮನ್ ಬೀಯಿಂಗ್ ನೋಡಿದಾಗ ಬಹಳ ಬೇಸರ ಆಗುತ್ತೆ. ಕೆಲವರು ಅವರಿಗೆ ಸಪೋರ್ಟಿವ್ ಆಗಿ ಬ್ಯಾಕ್ ಬೋನ್ ಆಗಿ ಅವರ ಟ್ರೀಟ್ಮೆಂಟ್ ಗೆ ಹೆಲ್ಪ್ ಮಾಡ್ತಾರೆ. ಕೆಲವರು ಯಾಕಾದ್ರೂ ಇವರು ಬದುಕಿದಾರೋ ಅನ್ನುವಂತಹ ಇನ್ಸಿಡೆಂಟ್ ಗಳು ಕೂಡ ನಡೆದಿರುತ್ತೆ. ಬಟ್ ನಿಮ್ಗೆ ಲೇಟ್ ಆಗಿ ಬಂದ್ರೆ ಅದೆಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಕ್ಯಾನ್ಸರ್ ಬಂತು ಅಂದ ತಕ್ಷಣ ಹೋಲ್ ಫ್ಯಾಮಿಲಿ ಪೇಷಂಟ್ ಬಡವರಿಗೆ ಒಂದ್ಸಲ ಕ್ಯಾನ್ಸರ್ ಬಂತು ಅಂದ್ರೆ ಎಲ್ಲೋ ಒಂದ್ ಕಡೆ ಅವರು ಸಾಯ್ತಾರೆ ಅನ್ನೋದೇ ಆಗ್ಬಿಟ್ಟಿದೆ. ಅದು ಬಾಯಿ ಇಟ್ಕೊಂಡು ಅದು ಒಂದ್ ಸ್ವಲ್ಪ ಉಣ್ಣಾಗುತ್ತೆ, ಅದು ವೈಟ್ ಪ್ಯಾಚಸ್ ತರ ಬರುತ್ತೆ. ಒಂದು ಪೇಷಂಟ್ಸ್ ನ ಹೇರ್ ಫಾಲ್ ಆಗುತ್ತೆ ಅಂತ ಹೇಳ್ತಾರೆ, ಅದು ನಿಜಾನ? ಅಷ್ಟು ಈಗ ಬಲಗಡೆ ಎಡಗಡೆ ನೋಡ್ಕೊಂಡ್ರೆ ಏನಾದ್ರೂ ಅಬ್ನಾರ್ಮಲ್ ಇದ್ರೆ ಗೊತ್ತಾಗುತ್ತೆ. ಮೂವ್ಮೆಂಟ್ ನಿಂತಿರುತ್ತೆ ಮಗುದು, ಅದನ್ನ ರಿಯಲೈಸ್. ಕರ್ನಾಟಕ ಟಿವಿಯ ವಿಶೇಷ ಕಾರ್ಯಕ್ರಮ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನ್ ವೀಣಾ ಸಿದ್ದಾಪುರ್. ಮೊದಲನೇ ಪಾಡ್ಕಾಸ್ಟ್ ಆರೋಗ್ಯಕ್ಕೆ ಸಂಬಂಧಪಟ್ಟಿರೋದು. ಇತ್ತೀಚೆಗೆ ಮನುಷ್ಯನನ್ನ ಅತಿ ಹೆಚ್ಚಾಗಿ ಕಾಡ್ತಾ ಇರುವಂತಹ ಕಾಯಿಲೆ ಅಂದ್ರೆ ಕ್ಯಾನ್ಸರ್, ಮಾರಕ ಕೂಡ. ಸೊ ಸಾಕಷ್ಟು ಜನ ಕ್ಯಾನ್ಸರ್ಗೆ ತುತ್ತಾಗಿ ಸಾವನ್ನಪ್ತಾ ಇದ್ದಾರೆ ಕೂಡ. ಆದ್ರೆ ತುಂಬಾ ಜನಕ್ಕೆ ಕ್ಯಾನ್ಸರ್ ಅಂದ್ರೆ ಏನು, ಯಾವ ಯಾವ ಕ್ಯಾನ್ಸರ್ ಇದೆ, ಕ್ಯಾನ್ಸರ್ ಹೇಗೆ ಬರುತ್ತೆ, ಅದಕ್ಕೆ ಹೇಗೆ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕು, ಸೊ ಇದ್ಯಾವುದು ಕೂಡ ಗೊತ್ತಿರಲ್ಲ. ಇವತ್ತಿನ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಒಂದು ವಿಶೇಷವಾದಂತಹ ವ್ಯಕ್ತಿ ಇದ್ದಾರೆ. ಸದ್ಯ ಅವರು ಕಿದ್ವಾಯಿ ಸ್ಮಾರಕ ಗಂತಿ ಸಂಸ್ಥೆಯಲ್ಲಿ MS ವೈದ್ಯಕೀಯ ಅಧೀಕ್ಷಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ VB ಗೌಡ ಅವರು. ಸೊ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ಆಲ್ರೆಡಿ ಹೇಳಿದೆ, ಕ್ಯಾನ್ಸರ್ ಮಾರಕವಾಗಿ, ಅದರಲ್ಲೂ ಈ ಒಂದು ಬಡವರನ್ನ ಕೊಲ್ತಾ ಇದೆ ಅಂತ. ಸೊ ಅದೆಲ್ಲದರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಸರ್ ಹೇಗಿದ್ದಾರೆ, ಸೊ ಅವರು ಎಲ್ಲಿ ಅವರು, ಇದೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ. ಸರ್ ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ಓಕೆ, ತಾವು ಚನ್ನಪಟ್ಟಣದವರು ಅಂತ ಹೇಳಿದ್ರಿ. ತಮ್ಮ ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಸರ್? ನಾನು ಚನ್ನಪಟ್ಟಣ ಹತ್ರ ಒಂದು ವಿಲೇಜ್, ಹಳ್ಳಿಯಿಂದ ಬಂದವನು. ಅಕ್ಕೂರು ಅಂತ ಚನ್ನಪಟ್ಟಣ ತಾಲೂಕಲ್ಲಿದೆ, ಅಲ್ಲಿಂದ ಬಂದಿದ್ದು. ನನ್ನ ಶಾಲೆ ಎಲ್ಲ ಆ್ಯಕ್ಚುಲಿ ನಾನು ಪ್ರೈಮರಿ ಸ್ಕೂಲೆಲ್ಲ ನಾನು ಅಕ್ಕೂರೆಲ್ಲ ಓದಿದ್ದು. ಹೈಸ್ಕೂಲು ಅಕ್ಕೂರು ಹೊಸಳ್ಳಿ ಅಂತ ಅಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದ್ದು. ಆನಂತರ ನನ್ನ ಅಣ್ಣನ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿದ್ದರು, CL ಗೌಡ ಅಂತ, ಅವ್ರ ಮನೆಯಲ್ಲಿ ನಾನು ಓದಿದೆ. ತುಮಕೂರಲ್ಲಿ ಫಸ್ಟ್ PUC ಮಾಡಿದೆ. ಮತ್ತು ವಿಪುರಂ ಕಾಲೇಜಲ್ಲಿ ಸೆಕೆಂಡ್ PUC ಮಾಡಿ, ಆಮೇಲೆ ಕೆಂಪೇಗೌಡ ವೈದ್ಯಕೀಯ ಕಾಲೇಜಲ್ಲಿ ನಾನು MBBS ಮಾಡಿದೆ. ಅದಾದ ನಂತರ ನಾನು ಇಲ್ಲಿ ಕಿದ್ವಾಯಿ ಸ್ಮಾರಕ ಗಂತಿ ಸಂಸ್ಥೆಯಲ್ಲಿ 1992ರಲ್ಲಿ ರೆಸಿಡೆಂಟಾಗಿ ಸೇರಿಕೊಂಡೆ ರೇಡಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ. ಅಲ್ಲಿ ಒಂದು 3 ವರ್ಷ ಕೆಲಸ ಮಾಡಿ ಆನಂತರ ನನಗೆ PG ಸೀಟ್ ಸಿಕ್ತು ಅನೆಸ್ಥಿಸಿಯಾಲಜಿ. ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ನಾನು MD ಅನೆಸ್ಥಿಸಿಯಾ ಮಾಡಿದೆ. ಅದಾದ ನಂತರ ಮತ್ತೆ ಇಲ್ಲೇ ಬಂದೆ, ಕಿದ್ವಾಯಿಗೆ ಬಂದೆ. ಕಿದ್ವಾಯಿಗೆ ಬಂದಾಗ ಡಾಕ್ಟರ್ ಪ್ರಭಾಕರ್ ಸರ್ ಅಂತ ನಿರ್ದೇಶಕರಿದ್ದರು. ಅವ್ರನ್ನ ಕೇಳಿದಾಗ ಅವರು ನಮ್ಮ ಸಂಸ್ಥೆಗೆ ಬಾ ಅಂತೇಳಿ ರೇಡಿಯಾಲಜಿ ಅನೆಸ್ಥಿಸಿಯಾ ಡಿಪಾರ್ಟ್ಮೆಂಟಲ್ಲಿ ರೆಸಿಡೆಂಟಾಗಿ ಸೇರಿಕೊಂಡ್ರೆ. ಆನಂತರ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ರೆಗ್ಯುಲರ್ ಅಪಾಯಿಂಟ್ಮೆಂಟ್ ಆಗಿ ಆಯಿತು. ಅದಾದ ನಂತರ ಕೊನೆಗೆ ಈಗ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿ ಇದ್ದೀನಿ. ನಾಳೆ ನಾನು ನಿವೃತ್ತಿ ಹೊಂದ್ತಾ ಇದ್ದೀನಿ. ಈ ನನ್ನ ಆಸ್ಪತ್ರೆಯಲ್ಲಿ ನಾನು ಜರ್ನಿ ಭಾಳ ಸುಖಕರವಾಗಿತ್ತು. ನನ್ನ ಎಲ್ಲ ಸಹೋದ್ಯೋಗಿಗಳು, ನನ್ನ ಸೀನಿಯರ್ಸೇ ಆಗಿರ್ಬೋದು, ನಮ್ಮ ಎಲ್ಲ ನಿರ್ದೇಶಕರುಗಳು ನನ್ನ ಜೊತೆ ಬಹಳ ಸಹಕರಿಸಿದರು. ಅವರ ಸಹಾಯದಿಂದ ನಾನು ಈ ಲೆವೆಲ್ಗೆ ಎತ್ತರಕ್ಕೆ ಬೆಳೆದಿದ್ದೀನಿ. ಇಲ್ಲಿ ನಮ್ಮಲ್ಲಿ ಬರೋ ಕೇಸ್ ಆ್ಯಕ್ಚುಲಿ ಅನೆಸ್ಥಿಸಿಯಾಲಜಿ ಅಂದರೆ ಇಟ್ಸ್ ಎ ವೆರಿ ಟಫ್ ಜಾಬ್ ಆ್ಯಕ್ಚುಲಿ. ನಮ್ಮ ಈ ಸಂಸ್ಥೆಯಲ್ಲಿ ನನಗೆ ಸಾಕಷ್ಟು ಕಲಿಸ್ಕೊಟ್ಟಿದ್ದಾರೆ ನನ್ನ ಹಿರಿಯರಾಗಿರ್ಬೋದು. ಅಂದರೆ ನಮ್ಮ ಡಿಪಾರ್ಟ್ಮೆಂಟ್ನ ಹಿರಿಯವರು ಡಾಕ್ಟರ್ ಸರಸ್ವತಿ ಮೇಡಮ್ಮು, ಡಾಕ್ಟರ್ ರಮಾಮಣಿ ಅಂತಿದ್ರು, ಡಾಕ್ಟರ್ ಸುದರ್ಶನ್ನು, ಡಾಕ್ಟರ್ ಲಿಂಗೇಗೌಡರು, ಮತ್ತು ನನ್ನ ಸಹಪಾಠಿಗಳಾದ ನಮ್ರತಾ, ಡಾಕ್ಟರ್ ಆರತಿ, ಅವರೆಲ್ಲರೂ ನನ್ನ ಸಹಾಯ ಮಾಡಿದರು. ನಾನು ಈ ಬೆಳವಣಿಗೆಗೆ ಅವರು ಒಂದು ಕಾರಣ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಾನು ಅನೆಸ್ಥಿಸಿಯಾ ಕಲಿಯೋಕ್ಕೆ ಸಾಕಷ್ಟು ಸರ್ಜನ್ಸ್ ಸಹಾಯ ಮಾಡಿದರು. ಅಂದರೆ ನಮ್ಮಲ್ಲಿ ಯಾವಾಗ ನಾವು ಸೇರಿಕೊಂಡಾಗ ಈಗ ನಮಗೆಲ್ಲ ಎಕ್ವಿಪ್ಮೆಂಟ್ ಇದೆ. ಇದು ನಮ್ಮ ಹಾಸ್ಪಿಟ್ಲ್ನ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತ ಹೇಳೋಕ್ಕೆ ಆಗೋದಿಲ್ಲ. ಏನು ಕಾರ್ಪೊರೇಟ್ ಹಾಸ್ಪಿಟ್ಲಲ್ಲಿ ಎಕ್ವಿಪ್ಮೆಂಟ್ ಇಲ್ಲವೋ ಅದೆಲ್ಲ ನಮ್ಮಲ್ಲಿದೆ. ಹೈ ಎಂಡ್ ಎಕ್ವಿಪ್ಮೆಂಟ್ಸ್ ಎಲ್ಲ ನಮ್ಮಲ್ಲಿದೆ. ಈಗ ಅನೆಸ್ಥಿಸಿಯಾ ಕೊಡೋಕ್ಕೆ ಭಾಳ ಈಸಿ ಅನಿಸ್ಬೋದು. ನಾವು ಸೇರಿಕೊಂಡಾಗ ಭಾಳ ಕಷ್ಟ ಆಯಿತು. ಇನ್ ದ ಸೆನ್ಸ್ ಈಗ ಓರಲ್ ಕ್ಯಾನ್ಸರ್ ಪೇಷಂಟ್ಸ್ ಬಂದರೆ ಮೌತ್ ಓಪನಿಂಗೇ ಸರಿ ಇರ್ತಿರಲಿಲ್ಲ, ಬಾಯಿನೋ. ಅವಾಗೆಲ್ಲ ನಮಗೆ ಅನೆಸ್ಥಿಸಿಯಾ ಕೊಡೋಕ್ಕೆ ಕಷ್ಟ ಆಗಿರ್ತಿತ್ತು. ಆವಾಗ ನಾವು ಟ್ರೇಕಿಯಾಸ್ಟಮಿ ಮಾಡಿಸ್ತಿದ್ವಿ.
ಆಮೇಲೆ ಡಿಫಿಕಲ್ಟ್ ಇಂಟ್ಯುಬೇಷನ್ ಅಂತ ಹೇಳ್ತೀವಿ, ಅದಕ್ಕೆಲ್ಲ ನಮಗೆ ಸರ್ಜನ್ಸ್ಗಳು ಭಾಳ ಸಹಾಯ ಮಾಡಿದರು. ಅವ್ರ ಕಾನ್ಫಿಡೆನ್ಸ್ ನಮಗೆ, ನಮ್ಮ ಮೇಲೆ ಇಟ್ಟಿದ್ದ ಕಾನ್ಫಿಡೆನ್ಸಿಂದ ನಾವು ವಿ ಗ್ರೋನ್. ಆ ಟ್ರೇಕೆಲ್ ರಿಸೆಕ್ಷನ್ ಅಂತ ಮಾಡ್ತಾಯಿದ್ವಿ. ಆವಾಗ ಮೇಲ್ಗಡೆಯಿಂದ ಒಂದು ಟ್ಯೂಬ್ ಹಾಕಿ ಅದಾದಮೇಲೆ ಟ್ರೇಕೆಲ್ ಪಾರ್ಷಿಯಲ್ ಟ್ರೇಕೆನ್ ತೆಗಿತಾಯಿದ್ರು. ಅದಾದಮೇಲೆ ಮತ್ತೆ ಅದು ಇಟ್ ವಾಸ್ ಎ ಚಾಲೆಂಜಿಂಗ್ ಆ್ಯಕ್ಚುಲಿ ನಮಗೆಲ್ರಿಗೂ. ಅದನ್ನು ಮಾಡಿದ್ದು ಡಾಕ್ಟರ್ ನಂಜುಂಡಪ್ಪ, ಡಾಕ್ಟರ್ ಶನೈ ಅಂತ ನಮ್ಮಲ್ಲಿ ಹೆಡ್ ಆ್ಯಂಡ್ ನೆಕ್ ಸರ್ಜನ್ಸ್ ಇದ್ದರು. ಅವರೆಲ್ಲರೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅವರಿಂದ ನಾವು ತುಂಬ ಕಲ್ತ್ವಿ. ಹಾಗೆ ನಾವು ಚೆನ್ನಾಗಿ ಇದು ಮಾಡಿದ್ವಿ. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಹಳ್ಳಿಯಿಂದ ಬಂದವನಾದ್ರಿಂದ ಬಡ ಜನಗಳ ತೊಂದರೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಯಾವಾಗಲೂ ಅದೇ ಹೇಳ್ತಾ ಇದ್ದೆ. ನಾನು ಇವತ್ತು ನನಗೆ ಒಂದು ಫೆಲಿಸಿಟೇಷನ್ ಪ್ರೋಗ್ರಾಮ್ ಇಟ್ಕೊಂಡಿದ್ರು, ಅದರ ಹೇಳ್ತಾ ಇದ್ದೆ, ನಾನು ಯಾವತ್ತೂ ಬಡ ಪೇಷಂಟ್ಗಳು ಬಂದಾಗ ಅವನು ಪೋಸ್ಟ್ಪೋನ್ ಮಾಡೋದಾಗಲಿ ಇದು ಮಾಡ್ತಾ ಇರಲಿಲ್ಲ. ನಾನು ಹೇಳ್ತಾ ಇದ್ದೆ, ನಮ್ಮ ಕೊಲೀಗ್ಸ್ಗೆ ಎಲ್ರಿಗೂ ಹೇಳ್ತಾ ಇದ್ದೆ, ಇವತ್ತು ಹೇಳ್ತಾ ಇದ್ದೆ, ಅವರು ಒಂದು ಆಪ್ರೇಷನ್ ಅಂತಂದರೆ ನಿಮ್ಗೆ ಮೊದಲೇ ಗೊತ್ತು, ನೀವು ಎಷ್ಟೇ ದೊಡ್ಡವರಿರಲಿ ಕ್ಯಾನ್ಸರ್ ಅಂದ ತಕ್ಷಣ ಮನೆ ಮಂದಿ ಎಲ್ಲರೂ ಒಂಥರ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಅಯ್ಯೋ ಇದು ಕ್ಯಾನ್ಸರ್ ಬಂದ್ಬಿಡ್ತು, ಇನ್ನು ಅವನ ಕತೆ ಮುಗ್ದೇ ಹೋಯ್ತು ಅಂತ. ಆ ಸ್ಥಿತಿಯಲ್ಲಿ ಬಂದಾಗ ಅವರು ಆಪ್ರೇಷನ್ಗೆ ಅಂತ ಒಂದು ಡೇಟ್ ಫಿಕ್ಸ್ ಮಾಡಿಕೊಂಡ್ರೆ ಅವ್ನ ಮನೆಯಿಂದ ಎಲ್ಲರೂ ಬಂದಿರ್ತಾರೆ. ಅಮ್ಮನಿಗಿದ್ರೆ ಗಂಡ ಮತ್ತು ಮಕ್ಕಳೆಲ್ಲ ಬಂದಿರ್ತಾರೆ. ಅವರೆಲ್ಲರೂ ಮನೆ ಕೆಲಸ ಕಾರ್ಯಗಳು ಬಿಟ್ಟು ಮತ್ತು ಬಂದಿರ್ತಾರೆ. ಆ ಇದರಿಂದ ನಾನು ಯಾವತ್ತೂ ಹೇಳ್ತಾ ಇದ್ದೆ, ಯಾವತ್ತೂ ಅನ್ನೆಸೆಸರಿಲಿ ಪೋಸ್ಟ್ ಕ್ಯಾನ್ಸಲ್ ಮಾಡ್ತೀರಾ, ಇದು ಮಾಡಿ ಅಂತ. ನಾವು ಆ ಥರ ಮಾಡ್ಕೊಂಡು ಬಂದಿದ್ದೀವಿ. ಅದು ನನಗೆ ಆ ಕಾನ್ಫಿಡೆನ್ಸ್ ನನಗಿದೆ, ಬಟ್ ನನಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆ ಥರ ನಾನು ಕೇಸ್ ಮಾಡಿ ಇದು ಮಾಡಿದ್ದೀನಿ ಅಂತ ನಂಗೆ ನೆಮ್ಮದಿ ಇದೆ. ಓಕೆ ಸರ್, ಈಗ 31 ವರ್ಷಗಳ ಕಾಲ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡೋದು ಅಥವಾ ಸೇವೆ ಸಲ್ಲಿಸೋದು ಅನ್ನೋದು ಸುಲಭದ ಮಾತಲ್ಲ. ಸೊ ಈಗ 31 ವರ್ಷ ಕಂಪ್ಲೀಟ್ ಆಗಿದೆ. ಹಿಂದೆ ತಿರುಗಿ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಒಂದು ಸಾರ್ಥಕ ಭಾವ ಅಂತೂ ಇದ್ದೇ ಇರುತ್ತೆ. ಸೊ ಈ ಒಂದು ರಿಟೈರ್ಮೆಂಟ್ ಹೊತ್ತಲ್ಲಿ ಏನ್ ಹೇಳ್ತೀರಾ? ಖಂಡಿತ ನನಗೆ ಈ ಸಂಸ್ಥೆ ಬಹಳಷ್ಟು ಕೊಟ್ಟಿದೆ. ಏನಂತರ ನೇಮ್, ಫೇಮ್, ಆಸ್ತಿ, ಐಶ್ವರ್ಯ ಎಲ್ಲ ಕೊಟ್ಟಿದೆ. ಐ ಶುಡ್ ಬಿ ಗ್ರೇಟ್ಫುಲ್ ಟು ದಿಸ್ ಕಿದ್ವಾಯಿ ಮೆಮೋರಿಯಲ್ ಆಂಕಾಲಜಿ. ಅದ್ರ ಜೊತೆಗೆ ನನಗೆ ಸಾಕಷ್ಟು ಜನ ಸಹಾಯ ಮಾಡಿದ್ದಾರೆ. ನಾನು ಇಲ್ಲಿ ಬಂದು ಸೇರಿಕೊಂಡಾಗ ಡಾಕ್ಟರ್ ಪಟ್ಟಾಭಿರಾಮನ್ ಅಂತ ಇದ್ದರು, ಡಾಕ್ಟರ್ ಗಂಗೇಗೌಡರು, ಅವರು ನನಗೆ ರೇಡಿಯಾಲಜಿಯಲ್ಲಿ ಇದು ಮಾಡಿದರು, ಕಲಿಸಿದ್ರು ನನಗೆ. ಅದಾದ ನಂತರ ಡಾಕ್ಟರ್ ಪ್ರಭಾಕರ್ ಡೈರೆಕ್ಟರ್ ನಿರ್ದೇಶಕರಿದ್ದರು, ಅವರು ನನಗೆ ಕರೆದು ಕೆಲಸ ಕೊಟ್ಟು ನೀನು ಕೆಲಸ ಮಾಡು ಅಂತ ಹೇಳಿದ್ರು. ಅದಾದ ನಂತರ ಎಲ್ಲ ಇವರು ಡಾಕ್ಟರ್ ವಿಜಯ್ ಕುಮಾರ್ ಇರ್ಬೋದು, ನಾನು ಹೇಳ್ದಂಗೆ ಡಾಕ್ಟರ್ ನಂಜುಂಡಪ್ಪ, ಡಾಕ್ಟರ್ ಬಾಫ್ನಾ ಅಂತಿದ್ರು ಏನೇ ಕಾಲೇಜಲ್ಲಿ, ಅವರೆಲ್ಲರೂ ನನ್ನ ಮೇಲಿದ್ದ ಕಾನ್ಫಿಡೆನ್ಸ್ಗೆ ನಾನು ಅಷ್ಟು ಕೆಲಸ ಮಾಡಿ ನನಗಿನ್ನೂ ಅವರು ಆ ಕಾನ್ಫಿಡೆನ್ಸ್ ಕೊಟ್ಟಿದ್ರು, ನಾನು ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು ಅನ್ನೋ ಇದಿತ್ತು. ಆ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ. ಈಗ 2022 ಜುಲೈಯಿಂದ ಇಲ್ಲಿ MS ಆಗಿರೋದು. ಸೊ ಒಬ್ಬ ವ್ಯಕ್ತಿ ಒಂದು ಹಾಸ್ಪಿಟ್ಲಿಗೆ ಎಂಟ್ರಿ ಕೊಟ್ಟು MS ಆಗೋದು ಕೂಡ ಸುಲಭದ ಮಾತಲ್ಲ. ಸೊ ಆ ಒಂದು ಜರ್ನಿ ಹೇಗಿತ್ತು? ಯಾಕಂದ್ರೆ ಸಾಕಷ್ಟು ಸ್ಟ್ರಗಲ್ಗಳಿರುತ್ತೆ, ಏರುಪೇರುಗಳಿರುತ್ತೆ, ಎಲ್ಲವನ್ನ ಫೇಸ್ ಮಾಡಿ ಆ ಒಂದು ಹಂತಕ್ಕೆ ಬಂದಿದ್ದೀರಾ. ಸೊ ಆ ಒಂದು ಹಂತ ಹೇಗಿತ್ತು ಸರ್? ಐ ಆಲ್ವೇಸ್ ಟೆಲ್ ಗಾಡ್ ಹಸ್ ಗಿವನ್ ಮಿ ಮೋರ್ ದೆನ್ ವಾಟ್ ಐ ಡಿಸರ್ವ್ ಅಂತ. ಹಂಗೆ ನನಗೆಲ್ಲ ಸಿಕ್ಕಿದೆ. ಬಟ್ ನಾನು ಅದೇ ಹೇಳಿದ್ನಲ್ಲ, ನಾನು ವಿಲೇಜ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದರಿಂದ, ಹಳ್ಳಿಯ ಕಡೆಯಿಂದ ಬಂದಿದ್ದರಿಂದ ನನಗೆ ಹಳ್ಳಿಯವರ ಜನಗಳ ಕಷ್ಟ ಸುಖಗಳು ನಂಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ನಾನು ಸ್ಪಂದಿಸ್ತಿದ್ದೆ. ಯಾರೇ ಫೋನ್ ಮಾಡಲಿ, ಯಾವಾಗ ಫೋನ್ ಮಾಡಲಿ, ನಾನು ಐ ನೆವರ್ ಸೇ ನೋ ಟು ದಿ ಎನಿಬಡಿ. ಆ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ. ಯಾರೇ ಫೋನ್ ಮಾಡಿದ್ರೂ ಇದಿಲ್ದಿರ, ಬೇಸರ ಮಾಡ್ಕೊತಿರ್ದಿರ ನಾನು ಅವ್ರಿಗೆ ಇದಕ್ಕೆ ಕಾಲ್ಗೆ ನಾನು ಆನ್ಸರ್ ಮಾಡಿದ್ದೀನಿ. ನನ್ನ ಕೈಲಾದಷ್ಟು ಸಹಾಯ ಮಾಡಿದ್ದೀನಿ. ಆ ನೆಮ್ಮದಿ ನನಗಿದೆ, ಆ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ. ಓಕೆ ಸರ್, ಈಗ ಕ್ಯಾನ್ಸರು ಮತ್ತು ಅದರ ವಿಚಾರವಾಗಿ ಮಾತಾಡೋದಾದರೆ ತುಂಬ ಜನಕ್ಕೆ ಕ್ಯಾನ್ಸರ್ ಇರುತ್ತೆ. ಅದರಲ್ಲೂ ಬಡವರಿಗೆ ಒಂದ್ಸಲ ಕ್ಯಾನ್ಸರ್ ಬಂತು ಅಂದರೆ ಎಲ್ಲೋ ಒಂದು ಕಡೆ ಅವರು ಸಾಯ್ತಾರೆ ಅನ್ನೋದೇ ಆಗ್ಬಿಟ್ಟಿದೆ. ಬಟ್ ಕಿದ್ವಾಯಿ ಆಸ್ಪತ್ರೆ ಸಾಕಷ್ಟು ಟ್ರೀಟ್ಮೆಂಟಲ್ಲೂ ಕೂಡ ಅಡ್ವಾನ್ಸ್ಡ್ ಆಗಿದೆ. ಒಳ್ಳೆ ಗುಣಮಟ್ಟದ ಟ್ರೀಟ್ಮೆಂಟ್ ಕೂಡ ಸಿಗ್ತಾ ಇದೆ. ಸರ್ಕಾರ ಕೂಡ ಅದರ ಹಿಂದಿದೆ ಅಂದರೆ ತಪ್ಪಾಗಲ್ಲ. ಸೊ ಹಾಗಾದ್ರೆ ಈ ಕ್ಯಾನ್ಸರ್ ಅಂದ್ರೆ ಏನು? ಎಷ್ಟೋ ಜನಕ್ಕೆ ಕ್ಯಾನ್ಸರ್ ಇರುತ್ತೆ ಅನ್ನೋದು ಗೊತ್ತಿರುತ್ತೆ, ಆದ್ರೆ ಕ್ಯಾನ್ಸರ್ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಹಾಗಾಗಿ ಕ್ಯಾನ್ಸರ್ ಅಂದ್ರೆ ಏನು? ಕ್ಯಾನ್ಸರ್ ಅಂದರೆ ಇದು ಒಂಥರ ಗಡ್ಡೆ, ಮಲ್ಟಿ ಫ್ಯಾಕ್ಟೋರಿಯಲ್ ಇದೆ ಅಂತ ಹೇಳ್ತೀವಿ. ಅದಕ್ಕೆ ಕಾರಣಗಳು ಗೊತ್ತಿರಲ್ಲ. ಸೆಲ್ಸ್, ಅಬ್ನಾರ್ಮಲ್ ಸೆಲ್ಸ್ ಗ್ರೋತ್ ಆಗುತ್ತೆ, ಅದು ಮಲ್ಟಿಪ್ಲೈ ಆಗುತ್ತೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳದೆ ಮಲ್ಟಿಪ್ಲೈ ಆಗುತ್ತೆ. ಅದು ಗ್ರೋತ್ ಆದಾಗ ಅದು ಕ್ಯಾನ್ಸರ್ ಇದಾಗುತ್ತೆ. ಕ್ಯಾನ್ಸರಲ್ಲಿ ನಾನಾ ವಿಧಗಳಿದ್ದಾವೆ. ಒಂದು ಬ್ಲಡ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಒಂದು ಟ್ಯೂಮರ್, ಬೋನ್ ಟ್ಯೂಮರ್ ಅಂತ ಹೇಳ್ತೀವಿ, ಆಮೇಲೆ ಹಿಂಗೆ ಅಡಿನೋಕಾರ್ಸಿನೋಮ ಎಲ್ಲ ಇದ್ದಾವೆ. ಸೊ ಅದರಲ್ಲಿ
ಈಗ ಕಾರಣಗಳು ಸುಮಾರಿದೆ, ಮಲ್ಟಿ ಫ್ಯಾಕ್ಟೋರಿಯಲ್ ಅಂತ ಹೇಳ್ತೀವಿ. ಕಾರಣಗಳಿಂದ ಇದೇ ಕಾರಣಕ್ಕೆ ಬಂತು ಅಂತ ಹೇಳಲ್ಲ, ಅನುವಂಶೀಯ ಕೆಲವು ಬರ್ತವೆ. ಹಾಗಾಗಿ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಈಗಿನ ಜನರೇಷನಲ್ಲಿ ನಮ್ಮ ದುಶ್ಚಟಗಳಿಂದ ಕಾಯಿಲೆ ಬರೋದು ಜಾಸ್ತಿ ಆಗಿದೆ. ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಕೂಡ ಲೈಫ್ ಸ್ಟೈಲು ಮತ್ತೆ ದುಶ್ಚಟಗಳು. ನಾವು ಈ ತಂಬಾಕು ಸೇವನೆ ಅಂತ ಹೇಳ್ತೀವಲ್ಲ, ತಂಬಾಕು ಸೇವನೆ ನಿಮಗೆ ಯಾವುದೇ ವಿಧವಾದ ಯಾವುದೇ ರೀತಿನೇ ತಗೊಂಡ್ರು, ಐದರ್ ನಿಮಗೆ ಸಿಗರೇಟ್ಸ್ನಾಗಲಿ, ಬಿಡಿ ಸ್ಮೋಕಿಂಗ್ ಆಗಲಿ, ಹೊಗೆ ಸೊಪ್ಪು ಇಟ್ಕೊಳ್ಳೋದಾಗಲಿ, ಅವೆಲ್ಲದ್ರಿಂದನೂ ಕಾಯಿಲೆ ಬರೋದು ಖಂಡಿತ ಜಾಸ್ತಿ ಆಗುತ್ತೆ, ಪ್ರಮಾಣ ಜಾಸ್ತಿ ಇದೆ. ಈಗ ಕೆಲವರು ಹೇಳ್ತಾರೆ, ನಾನೇನು ಅವಾಗಿಂದ ನಾನು ಚಿಕ್ಕಂದಿಂದ ನಾನು ಬಿಡಿ ಸಿಗರೇಟ್ ಸಾಯ್ತೇನೆ, ನನಗೇನು ಆಗಿಲ್ಲ ಅಂತ. ಕೆಲವ್ರಿಗೆ ಉದಾಹರಣೆಗಳಿದಾವೆ, ಏನು ಸಿಗರೇಟು ಬಿಡಿ ಸೇದದೇ ಇರೋರು, ಸ್ಮೋಕ್ ಮಾಡದೇ ಇರೋರು ಬಂದಿದೆ. ಅದು ವೆರಿ ಫ್ಯೂ. ಅದನ್ನೇ ಎಕ್ಸಾಂಪಲ್ ಇಟ್ಕೊಂತಾರೆ. ನೋಡು, ಅವನೇನು ಸಿಗರೇಟ್ ಸೇರ್ತಿರ್ಲಿಲ್ಲ, ಬಿಡಿ ಸೇರ್ತಿರ್ಲಿಲ್ಲ, ಕುಡಿತಾ ಇರಲಿಲ್ಲ, ಅವನಿಗೆ ಕ್ಯಾನ್ಸರ್ ಬಂದಿದೆ, ನಮ್ದೇನು ಬಿಡು ಅಂತ ಹೇಳ್ತಾರೆ. ಅದನ್ನ ಯಾವತ್ತೂ ಮಾಡಬಾರ್ದು. ಈಗ ನಾವು ಸೈಂಟಿಫಿಕಲಿ ಪ್ರೂವ್ ಆಗಿರೋದ್ರಿಂದ ಈಗ ತಂಬಾಕು ಸೇವನೆಯಿಂದ ಎಲ್ಲ ಜಾಸ್ತಿ ಪರ್ಸೆಂಟೇಜು ಕ್ಯಾನ್ಸರ್ ಬರೋ ಸಾಧ್ಯತೆಗಳು ಜಾಸ್ತಿ. ಅದು ನಾನು ಯಾವಾಗಲೂ ಹೇಳ್ತಿರ್ತೀನಿ. ಈಗ ನೀವು ತಂಬಾಕು ಸೇವನೆ ಮಾಡಿದಾಗ, ಈಗ ಕೆಲವು ವರ್ಕಿಂಗ್ ಕ್ಲಾಸ್ ಇದ್ದಾರೆ, ಅವರು ಈ ಹಂಚು ಪಾನ್ ಅವೆಲ್ಲನೂ ಗಡ್ಡೆಯಲ್ಲಿ ಇಟ್ಕೊಂಡಿರ್ತಾರೆ. ಅದೇನಾಗುತ್ತೆ ನಿಮ್ಗೆ ಗೊತ್ತಾಗೋದಿಲ್ಲ. ಆ ಕೆಲಸ ಮಾಡಬೇಕಾದ್ರೆ ಅದ್ರದ್ದು ಪರಿಣಾಮ ಏನೊಂದು ಗೊತ್ತಾಗಿಲ್ಲ ನಿಮಗೆ. ಅದು ಬಾಯಲ್ಲಿ ಇಟ್ಕೊಂಡು ಅದು ಒಂದು ಸ್ವಲ್ಪ ಉಣ್ಣಾಗುತ್ತೆ, ಅದು ವೈಟ್ ಪ್ಯಾಚಸ್ ಥರ ಬರುತ್ತೆ, ಅದೇನು ಆಗಲ್ಲ ಅಂತ ಅವ್ರಿಗೆ ಕಾಯಿಲೆ. ಅದು ಬಂದಾಗ ನೋವಾಗೋದಿಲ್ಲ. ಆ ನೋವಿಲ್ಲ ಅಂದಾಗ ನಿಮ್ಗೆ ಜನಗಳಿಗೆ ಗೊತ್ತಲ್ವಾ, ಯಾರನ್ನು ಡಾಕ್ಟರ್ ಹತ್ರ ಹೋಗಲ್ಲ. ಹಾಗಾಗಿ ಏನಾಗುತ್ತೆ, ಅದು ದೊಡ್ಡದಾಗೋವರೆಗೂ ಇದು ಮಾಡ್ತಾರೆ. ಅದು ದೊಡ್ಡದಾಗಿ ಫೈಬ್ರೋಸ್ ಆಗಿ ಮತ್ತು ಬಾಯಿ ಓಪನ್ ಮಾಡೋಕ್ಕಾಗದೇ ಇದ್ದಾಗ ಆ ಸ್ಥಿತಿಗೆ ಬರ್ತಾರೆ. ಹಾಗಾಗಿ ಇದಾಗಿದೆ. ಅದು ಮೊದಲು ಕಾಯಿಲೆ ಇಲ್ಲಿ ಹುಣ್ಣಾಗಿ ಬರೋರದು ಜಾಸ್ತಿ ಪರ್ಸೆಂಟೇಜ್ ಇತ್ತು. ಅದು ಈಗ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಯಾಕೆಂದರೆ ಈಗ ನಮ್ಮಲ್ಲೇ ಕ್ಯಾನ್ಸರ್ ಡಿಟೆಕ್ಷನ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ, ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀವಿ. ಅದು ಮತ್ತೆ ಈಗ ನಮ್ಮ ಸರ್ಕಾರದಿಂದನೂ ಸುಮಾರು ಪ್ರೋಗ್ರಾಮ್ಗಳು ಮಾಡ್ತಾರೆ. ಅದನ್ನ ನಿಮ್ಗೆ ಟಿವಿಲೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಇದರಿಂದ ಕಾರಣಗಳಿಂದ ಅರ್ಲಿಯಾಗಿ ಬರೋರು ಜಾಸ್ತಿ ಆಗಿದ್ದಾರೆ. ಹಾಗಾಗಿ ಆ ಥರ ನಿಮಗೆ ಅಲ್ಸರ್ ಆಗಿ ಬಾಯಿ ತೆಗಿದರೆ ಬರೋ ಪರ್ಸೆಂಟೇಜ್ ಕಡಿಮೆ ಆಗಿದೆ. ಸರ್, ಈಗ ಕ್ಯಾನ್ಸರ್ ಅಲ್ಲಿ ಸಾಕಷ್ಟು ವಿಧಗಳಿದೆ. ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಲಂಗ್ಸ್ ಇರ್ಬೋದು. ಸೊ ಎಷ್ಟು ಕ್ಯಾನ್ಸರ್ಗಳಿದೆ? ಮನುಷ್ಯನ ಯಾವ ಯಾವ ಭಾಗಗಳಿಗೆ ಕ್ಯಾನ್ಸರ್ ಆಗುತ್ತೆ? ನೀವು ಹೇಳಿದ ಒಳ್ಳೆ ಕ್ವಶನ್. ಎಲ್ಲ ಅಂಗಾಂಗಗಳಿಗೂ ಕ್ಯಾನ್ಸರ್ ಬರೋದಿದೆ. ಈಗ ನಿಮಗೆ ನಾನು ಹೇಳಿದ್ನಲ್ಲ, ಬಾಯಿಂದ ತಗೊಂಡ್ರೆ ಓರಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಓರಲ್ ಕ್ಯಾನ್ಸರ್ ನಾಲ್ಗೆಯಲ್ಲಿ ಬರ್ಬೋದು, ಅಥವಾ ಬಕಲ್ ಮ್ಯೂಕೋಸ್ ಅಂತ ಹೇಳ್ತೀವಿ, ದೌಡೆಯಲ್ಲಿ ಬರ್ಬೋದು. ಅದರಿಂದ ಕೆಳಗಡೆ ಬಂದರೆ ಥೈರಾಯ್ಡ್ ನಾಡ್ಯೂಲ್ ಅಂತ ಥೈರಾಯ್ಡಲ್ಲಿ ಬರ್ಬೋದು. ಅದರಿಂದ ನಿಮಗೆ ಒಳಗಡೆ ಹೋದ್ರೆ ನಿಮಗೆ ಪೈರಿಫಾರ್ಮಸ್ ಅಂತ ಅನ್ನನಾಳ ಅಂತ ಹೇಳ್ತೀವಿ, ಈಸೋಫೆಗಸ್ ಕ್ಯಾನ್ಸರ್ ಬರ್ಬೋದು. ಅಥವಾ ಇನ್ನೊಂದು ಶ್ವಾಸಕೋಶ ಅಂತ ಹೇಳ್ತೀವಿ, ಲಂಗ್ ಕ್ಯಾನ್ಸರ್ ಬರ್ಬೋದು. ಅಥವಾ ಶ್ವಾಸನಾಳದಲ್ಲಿ ಟ್ರೇಕಲ್ಲಿ ಇದಾಗ್ಬೋದು, ಅದೆಲ್ಲ ಬರ್ಬೋದು. ಅದರಿಂದ ನೀವು ಕೆಳಗಡೆ ಬಂದರೆ ಹೊಟ್ಟೆ ಅಂದರೆ ಜಠರ ಅಂತ ಹೇಳ್ತೀವಲ್ಲ, ಸ್ಟಮಕ್ ಕ್ಯಾನ್ಸರ್ ಬರ್ಬೋದು. ಅದರಿಂದ ನಿಮಗೆ ಕರಳು, ದೊಡ್ಡ ಕರಳು, ಚಿಕ್ಕ ಕರಳು ಅಂತಿದೆಯಲ್ಲ, ಈ ಕೋಲಾನ್ ಕ್ಯಾನ್ಸರ್ ಬರ್ಬೋದು. ಅದರಿಂದ ಕೆಳಗಡೆ ಬಂದರೆ ರೆಕ್ಟಮ್, ಅಲ್ಲಿಗೂ ಬರ್ಬೋದು. ಹಾಗೆ ಅವೆಲ್ಲ ಇದಾವೆ. ಅದ್ರ ಜೊತೆಗೆ ನಿಮ್ಗೆ ಬ್ಲಡ್ ಕ್ಯಾನ್ಸರ್ ಬರ್ಬೋದು. ಮತ್ತೆ ಬ್ರೆಸ್ಟ್, ಈ ಲೇಡೀಸ್ ಅಲ್ಲಿ ಕಾಮನ್ ಇರೋದು ಬ್ರೆಸ್ಟ್, ಮತ್ತೆ ಓವರಿ, ಮತ್ತೆ ಸರ್ವಿಕಲ್ ಕ್ಯಾನ್ಸರು, ಮತ್ತೆ ಓರಲ್. ಈಗ ನೀವು ಹಳ್ಳಿಗೆ ಹೋದಾಗ ವರ್ಕಿಂಗ್ ಕ್ಲಾಸ್ ಎಲ್ಲರೂ ಈ ಹೊಗೆ ಸೊಪ್ಪು ಹಾಕೊಳ್ಳೋದು, ತಂಬಾಕು ಸೇವನೆ ಮಾಡ್ಕೊಂತಾರಲ್ಲ, ಅವ್ರ ಮೈಲಿ ಇಟ್ಕೊಂಡಿರ್ತಾರೆ. ಅದರಿಂದ ಕ್ಯಾನ್ಸರ್ ಬರೋ ಸಾಧ್ಯತೆಗಳು ಜಾಸ್ತಿ. ಸರ್, ಈಗ ಕ್ಯಾನ್ಸರ್ ಬಂದಾಗ ಏನಾದ್ರೂ ಲಕ್ಷಣಗಳು ಗೊತ್ತಾಗತ್ತಾ, ಹೇಗೆ? ಯಾಕಂದ್ರೆ ಎಲ್ಲಾ ಭಾಗಗಳಿಗೂ ಕ್ಯಾನ್ಸರ್ ಬರೋದ್ರಿಂದ ಬೇರೆ ಬೇರೆ ಲಕ್ಷಣಗಳಿರುತ್ತಾ ಅಥವಾ ಹೇಗೆ ಅಂತ? ಖಂಡಿತ. ಈಗ ನೀವು ಲೇಡೀಸ್ ಅಲ್ಲಿ ತಗೊಂಡ್ರೆ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೀವಲ್ವಾ, ಬ್ರೆಸ್ಟ್ ಕ್ಯಾನ್ಸರ್ ಬಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಒಂದು ಸಣ್ಣ ನಾಡ್ಯೂಲ್ ಬರುತ್ತೆ ಇದ್ದಾಗ. ಅದನ್ನ ನೀವು ಪರೀಕ್ಷೆ ಮಾಡಿಸ್ಕೊಂಡ್ರೆ ಅಥವಾ ನೀವೇ ನೋಡ್ಕೊಂಡ್ರೆ, ಅದನ್ನ ಡಾಕ್ಟರ್ ಹತ್ರ ಬಂದು ತೋರಿಸ್ಕೊಂಡ್ರೆ ಅವಾಗ ಅದನ್ನ ತೆಗಿಬೋದು. ನಿಮ್ಗೆ ನಾನು ಇವಾಗ ನೋಡ್ದಿದ್ದೀನಲ್ಲ, ಸುಮಾರು 15-20 ವರ್ಷ CA ಬ್ರೆಸ್ಟ್ ಕ್ಯಾನ್ಸರ್ ಆಗಿ ಟ್ರೀಟ್ಮೆಂಟ್ ತಗೊಂಡು ಚೆನ್ನಾಗಿರೋರು ಇದ್ದಾರೆ. ಅರ್ಲಿ ಡಿಟೆಕ್ಷನ್, ಅದಕ್ಕೆ ಯಾವಾಗಲೂ ಹೇಳೋದು ಅರ್ಲಿ ಡಿಟೆಕ್ಷನ್ ಇಸ್ ದ ಕ್ಯೂರ್ ಅಂತ. ಎಲ್ಲರೂ ಬರಬೇಕು. ನಾನು ಅದನ್ನೇ ಪದೇ ಹೇಳ್ತಾ ಇರ್ತೀನಿ. ಈಗ ಲೇಡೀಸ್ಗಳು ಏನು ಮಾಡ್ತಾರೆ, ಈ ಕ್ಯಾನ್ಸರ್ ಅಂದ್ರೆ ಪ್ರೈವೇಟ್ ಪಾರ್ಟ್ನ ತೋರಿಸ್ಕೊಳ್ಳೋಕೆ ಇಷ್ಟಪಡಲ್ಲ. ಎಷ್ಟೋ ಜನ ಈಗ ಹಳ್ಳಿಗಳಲ್ಲಿ ತಮ್ಮ ಹಸ್ಬೆಂಡ್ ಹತ್ರ ಕೂಡ ಅದನ್ನ ಶೇರ್ ಮಾಡಲ್ಲ. ಏನಾಗ್ತವೆ, ಈಗ ಬ್ರೆಸ್ಟ್ ಅಲ್ಲಿ ಒಂದು ಗಡ್ಡೆ ಬಂತು, ಅದು ಸಣ್ಣದಾಗಿದ್ರೆ ತೋರಿಸ್ಕೊಂಡ್ರೆ ಈಗ ಅದು ಟ್ರೀಟ್ಮೆಂಟ್ ಮೊಡಾಲಿಟಿನೂ ಜಾಸ್ತಿ ಚೇಂಜಸ್ ಇದಾವೆ. ಮೊದಲಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ಸಣ್ಣ ಗಡ್ಡೆ ಇದ್ರೂ ಬ್ರೆಸ್ಟ್ನೇ ಫುಲ್ ತೆಗೆದ್ಬಿಡ್ತಿದ್ರು. ಈಗ ಅದಿಲ್ಲ. ಈಗ ಬ್ರೆಸ್ಟ್ ಕನ್ಸರ್ವಿಂಗ್ ಸರ್ಜರಿ ಅಂತ ಮಾಡ್ತಾರೆ. ಆ ಗಡ್ಡೆನ ತೆಗೆದು ಆಕ್ಸಿಲರಿ ಕ್ಲಿಯರೆನ್ಸ್ ಮಾಡಿ ಮತ್ತೆ ರೇಡಿಯೇಷನ್ ಕೊಟ್ಟು ಅವೆಲ್ಲ ಮಾಡೋದಿದೆ. ಬ್ರೆಸ್ಟ್ನ ಉಳಿಸ್ತಾರೆ ಅರ್ಲಿ ಡಿಟೆಕ್ಷನ್ ಬಂದ್ರೆ.
ಹಾಗೆ ಅದಕ್ಕೆ ನಾನು ಹೇಳೋದು, ನಿಮ್ಗೆ ಏನಾದರೂ ಒಂದು ಸಣ್ಣ ಗಡ್ಡೆ ಕಾಣಿಸ್ಕೊಂತು ಅಂತಂದರೆ ದಯಮಾಡಿ ನಿಮ್ಮ ಗೈನಕಾಲಜಿಸ್ಟ್ಗೆ ತೋರಿಸಿ. ಅವರು ಪತ್ತೆ ಹಚ್ಚಿ ಆಂಕಾಲಜಿಸ್ಟ್ಗೆ ಕಳಿಸ್ತಾರೆ, ಅವಾಗ ಟ್ರೀಟ್ಮೆಂಟ್ ಆಗುತ್ತೆ. ಆಮೇಲೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಲೇಡೀಸ್ ಯಾವಾಗ್ಲೂ ಆಫ್ಟರ್ 40 ಇಯರ್ಸ್ ಆದಮೇಲೆ ಅವರು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡ್ಕೊಳ್ಳೋದು ಒಳ್ಳೇದು. ಅವರು ಸ್ನಾನ ಎವ್ರಿ 15 ದಿವಸಕ್ಕೆ ಒಂದ್ಸಾರಿ ಒಂದು ಅವ್ರ ಬ್ರೆಸ್ಟ್, ಈಗ ಬಲಗಡೆನ ಎಡಗಡೆ ಮುಟ್ಟು ನೋಡ್ಕೊಂಡ್ರೆ ಏನಾದರೂ ಅಬ್ನಾರ್ಮಾಲಿಟಿ ಇದ್ರೆ ಗೊತ್ತಾಗುತ್ತೆ, ಒಂದು ಗಡ್ಡೆ ಇದ್ರೆ ಗೊತ್ತಾಗುತ್ತೆ. ಹಾಗೆ ಈಗ ಬಲಗಡೆ ಕೈಯಿಂದ ಎಡಗಡೆ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಖಂಡಿತ ಆ ಥರ ಏನಾದ್ರು ಆದಾಗ ಇಮಿಡಿಯೇಟ್ ಆಗಿ ನೀವು ಡಾಕ್ಟರ್ಗೆ ತೋರಿಸ್ಕೊಂಡ್ರೆ ನಾರ್ಮಲ್ ಜೀವನ ಮಾಡ್ಬೋದು. ಹಾಗೆ ಈಗ ನೀವು ಗರ್ಭಕೋಶ ಕ್ಯಾನ್ಸರ್ ಅಂತ ಹೇಳ್ತೀವಿ, ಗರ್ಭಕೋಶ ಮೌತ್ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಅವಾಗ ಏನಾಗ್ತವೆ ಅಂತಂದ್ರೆ ಅವ್ರಿಗೆ ಮುಟ್ಟು ನಿಂತ ಮೇಲೆ ಅಬ್ನಾರ್ಮಲ್ ಬ್ಲೀಡಿಂಗ್ ಆಗುತ್ತೆ, ಇನ್ ಬಿಟ್ವೀನ್ ಬ್ಲೀಡಿಂಗ್ ಆಗುತ್ತೆ, ಅಥವಾ ಬಿಳಿ ಬಟ್ಟೆ ಅಂತ ಹೇಳ್ತೀವಲ್ಲ ಆ ಥರ ಹೋಗೋದು ಏನಾದರೂ ಸೂಕ್ಷ್ಮ ಕಂಡ್ರೆ ನಿಮಗೆ ಖಂಡಿತ ನೀವು ಡಾಕ್ಟರ್ ಹತ್ರ ತೋರಿಸ್ಕೊಂಡು ನಿಮ್ಮ ಗೈನಕಾಲಜಿಸ್ಟ್ ತೋರಿಸ್ಕೊಂಡ್ರೆ ಖಂಡಿತ ಅರ್ಲಿ ಡಿಟೆಕ್ಷನ್. ಈಗ ಮಹಿಳೆಯರಲ್ಲಿ ಈ ಒಂದು ಕ್ಯಾನ್ಸರ್ ಕಾಣಿಸ್ಕೊಳ್ಳುತ್ತಲ್ಲ, ಆಲ್ಮೋಸ್ಟ್ 40 ಈ ಏಜ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದಕ್ಕೇನಾದ್ರೂ ರೀಸನ್ ಇದೆಯಾ? ಇಲ್ಲ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಅದು ಕಾಣಿಸ್ಕೊಳ್ಳೋದು ಜಾಸ್ತಿ ಸಾಧ್ಯತೆ. ಇನ್ನೊಂದು ಬ್ರೆಸ್ಟ್ ಕ್ಯಾನ್ಸರ್ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ನಾವೀಗ ಒಂದು 10 ವರ್ಷದ ಅಂಕಿಅಂಶಗಳನ್ನ ತೆಗೆದುಕೊಂಡ್ರೆ ಹೆಚ್ಚಾಗ್ತಾ ಇದೆ. ಅದಕ್ಕೇನಾದ್ರೂ ಪರ್ಟಿಕ್ಯುಲರ್ ರೀಸನ್ ಇದೆಯಾ? ಕೆಲವ್ರು ಹೇಳ್ತಾರೆ ಇವಾಗ ತಾಯಿ ಆದವರು ಮಗುವಿಗೆ ಹಾಲು ಉಣಿಸೋದು ಕೂಡ ಎಲ್ಲೋ ಒಂದ್ ಕಡೆ ಕಡಿಮೆ ಆಗಿದೆ, ಅದು ಕೂಡ ಒಂದು ರೀಸನ್ ಅಂತ ಹೇಳ್ತಾರೆ. ಖಂಡಿತ ಖಂಡಿತ. ಈಗ ನಮ್ಮಲ್ಲಿ ನಾವು ಚಿಕ್ಕವರಿದ್ದಾಗ ನಾವು ನೋಡಿದ್ರೆ ಹಳ್ಳಿಯಲ್ಲಿ ಎಲ್ರೂ 1 ವರ್ಷದವರೆಗೂ ಮಗುಗೆ ಫೀಡ್ ಮಾಡ್ತಾ ಇದ್ರು. ಈಗ ಮಾಡೋದಿಲ್ಲ ಒಂದು. ಆಮೇಲೆ ಲೇಟ್ ಮ್ಯಾರೇಜಸ್ ಮತ್ತು ಲೇಟ್ ಕನ್ಸೆಪ್ಷನ್, ಅದು ಒಂದು ಕಾರಣ ಆಗುತ್ತೆ. ಇವೆಲ್ಲ ಹಾರ್ಮೋನಲ್ ಚೇಂಜಸ್. ಆಮೇಲೆ ಮತ್ತೆ ಲೇಡೀಸ್ನಲ್ಲಿ ಈಗ ಆಲ್ಕೋಹಾಲ್ ಅಬ್ಯೂಸು ಮತ್ತು ಸ್ಮೋಕಿಂಗ್ ಅವೆಲ್ಲ ಜಾಸ್ತಿ ಆಗಿದ್ದಾವೆ. ಅವೆಲ್ಲ ಕಾರಣಗಳಿರ್ಬೋದು. ಅದರಿಂದ ಈ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ. ಮತ್ತು ನಮ್ಮದು ಲೈಫ್ ಸ್ಟೈಲು, ಫುಡ್ ಹ್ಯಾಬಿಟ್ಸು, ಅವೆಲ್ಲ ಕಾರಣಗಳಿದ್ದಾವೆ. ಈಗ ಕ್ಯಾನ್ಸರ್ ಅನ್ನೋದು ಹೆರಿಡಿಟಿ ಕೂಡ ಹೌದಾ, ಹೇಗೆ? ಖಂಡಿತ ಅದು ಫ್ಯಾಮಿಲಿಯಲ್ಲಿ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರ್ ನಿಮ್ಮ ಅಮ್ಮನಿಗಿದ್ರೆ ಅಥವಾ ನಿಮ್ಮ ಅಜ್ಜಿ ಯಾರಿಗಾದ್ರೂ ಅವ್ರ ಅಜ್ಜಿ ಅವ್ರಿಗೆ ಯಾರಿಗಾದ್ರು ಇದ್ರೆ ಇವ್ರಿಗೆ ಬರೋ ಚಾನ್ಸ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಅದಕ್ಕೆ ಆ ಥರ ಯಾವ್ದಾರು ಇದ್ರೆ, ಈಗ ಮನೇಲಿ ಯಾರಿಗೋ ಅವ್ರ ಅಮ್ಮನಿಗೆ ಇದು ಬ್ರೆಸ್ಟ್ ಕ್ಯಾನ್ಸರ್ ಇತ್ತು ಅಂತಂದರೆ ಅವರು 35 ಇಯರ್ಸ್ ಆದಮೇಲೆ ಒಂದು ರೆಗ್ಯುಲರ್ ರುಟೀನ್ ಚೆಕಪ್ ಮಾಡಿಕೊಂಡು, ಆಮೇಲೆ ನಾನು ಮೊದಲೇ ಹೇಳ್ದಂಗೆ ಎವ್ರಿ ಫೋರ್ಟ್ನೈಟ್ ಒಂದು ಬ್ರೆಸ್ಟ್ ಇದು ಮಾಡಿಕೊಂಡು, ಆಮೇಲೆ 40 ವರ್ಷ ಆದಮೇಲೆ ಅವರು ಒಂದು ಮ್ಯಾಮೋಗ್ರಫಿ ಅಂತ ಒಂದು ಮಾಡ್ತೀವಿ. ಇಯರ್ಲಿ ಒನ್ಸ್ ಮ್ಯಾಮೋಗ್ರಫಿ ಮಾಡ್ಕೊಂಡ್ರೆ ಖಂಡಿತ ಅರ್ಲಿ ಡಿಟೆಕ್ಷನ್ ಮಾಡೋಕ್ಕೆ ಅವಕಾಶ ಆಗುತ್ತೆ. ಓಕೆ ಸರ್, ಈಗ ಕೆಲವರು ಪೇಷಂಟ್ಸ್ ನಿಮ್ಮ ಹತ್ರ ಬರ್ತಾರೆ. ಸೊ ಅವ್ರಿಗೆ ಯಾವುದೇ ಕ್ಯಾನ್ಸರ್ ಇರ್ಬೋದು, ಬ್ರೆಸ್ಟ್ ಇರ್ಬೋದು ಅಥವಾ ಬೇರೆ ಬೇರೆ ಯಾವುದೇ ಕ್ಯಾನ್ಸರ್ ಇರ್ಬೋದು, ಹೇಗೆ ಅದನ್ನ ಪತ್ತೆ ಹಚ್ತೀರಾ? ಏನೆಲ್ಲ ಪರೀಕ್ಷೆಗಳಾಗತ್ತೆ ಅವ್ರಿಗೆ? ಅವರು ನಮ್ಮ ಹತ್ರ ಬಂದಾಗ ಕೆಲವು ಸಿಂಪ್ಟಮ್ಸ್ ಇಂದ ಬರ್ತಾರೆ. ಈಗ ಸಪೋಸ್ ಕೆಲವ್ರು ಏನ್ ಮಾಡ್ತಾರೆ, ನನಗೆ ಗ್ಯಾಸ್ಟ್ರೈಟಿಸ್ ಅಂತ ಬರ್ತಾರೆ. ಅವ್ರು ಅನ್ಕೊಂಡಿರ್ತಾರೆ ಗ್ಯಾಸ್ಟ್ರೈಟಿಸ್ ಅಂತ. ಊಟ ಮಾಡಿದಾಗ ಹೊಟ್ಟೆ ಉರಿ ಆಗ್ತಿರ್ತದೆ. ಒಂದು ಪ್ರಶ್ನೆ ಇದ್ರ ಮಧ್ಯದಲ್ಲಿ, ಗ್ಯಾಸ್ಟ್ರಿಕ್ ಇಂದ ಕೂಡ ಕ್ಯಾನ್ಸರ್ ಆಗೋ ಚಾನ್ಸಸ್ ಏನಾದ್ರು ಇರುತ್ತಾ? ಅಂದ್ರೆ ಗ್ಯಾಸ್ಟ್ರೈಟಿಸ್ ಅಂದ್ರೆ ಏನಾಗುತ್ತವೆ, ಅವ್ರಿಗೆ ಅವ್ರ ಹೊಟ್ಟೆ ಉರಿ ಆಗ್ತಾ ಇರುತ್ತೆ, ನೋವು ಬರ್ತಾ ಇರ್ತದೆ. ಅವಾಗ ಏನ್ ಮಾಡ್ತಾರೆ, ಲೋಕಲ್ ಡಾಕ್ಟರ್ ಹತ್ರ ಹೋಗ್ತಾರೆ. ಅವಾಗ ಅವರು ಸಿಂಪ್ಟಮ್ಸ್ ಹೇಳಿದಾಗ ಅಲ್ಲಿ ಯಾರನ್ನೂ ನೀವು ಹೋದ ತಕ್ಷಣ ನನಗೆ ಹೊಟ್ಟೆ ಉರಿ ಆಗುತ್ತೆ, ಹೊಟ್ಟೆ ನೋವು ಬರುತ್ತೆ ಅಂತಂದ್ರೆ ಯಾರನ್ನು ಕ್ಯಾನ್ಸರ್ ಅಂತ ಅನ್ಕೊಳಕ್ ಸಾಧ್ಯತೆನೇ ಇಲ್ಲ. ಆಮೇಲೆ ಬಂದ ತಕ್ಷಣ ನಿನಗೆ ಎಂಡೋಸ್ಕೋಪಿ ಮಾಡಿಸ್ಕೊಂಬ ಅಂತಾನು ಹೇಳಲ್ಲ. ಅವ್ರೇನ್ ಮಾಡ್ತಾರೆ, ನೀವು ಮೋಸ್ಟ್ಲಿ ಗ್ಯಾಸ್ಟ್ರೈಟಿಸ್ ಇರ್ಬೋದು, ಏನು ಊಟ ತಗೊಂಡಿದ್ದೆ ನೋಡ್ಬಿಟ್ಟು ಅವ್ರ ಫುಡ್ ಹ್ಯಾಬಿಟ್ಸ್ ಕೇಳ್ಕೊಂಡು ಒಂದು ಟ್ರೀಟ್ಮೆಂಟ್ ಹಾಕ್ತಾರೆ. ಅಂದ್ರೆ ಗ್ಯಾಸ್ಟ್ರೈಟಿಸ್ ಇರ್ಬೋದು ಅಂತ ಅವ್ರು ರ್ಯಾಂಟ್ರೆಡಿನೋ ಪ್ಯಾಂಟ್ರೆಡೇಕೋ ಹಾಕ್ತಾರೆ. ಅವರು ಈ ದಿವಸ ತಗೊಳ್ಳಿ ಅಂತ ಹೇಳಿರ್ತಾರೆ, 1 ವಾರನೋ 5 ಡೇಸೋ 10 ಡೇಸೋ ತಗೊಳ್ಳಿ ಅಂತ ಹೇಳಿರ್ತಾರೆ. ಅದನ್ನ ತಗೊಂಡು ಅವರು ಅದಾದ್ಮೇಲೂ ಕಡಿಮೆ ಆಗದೆ ಇದ್ದಾಗ ಅವಾಗ ಅವ್ರು ಮತ್ತೆ ಹೋಗಿ ಇದು ಮಾಡಬೇಕು. ಅವ್ರೇನು ಮಾಡ್ತಾರೆ, ಇದು ತಗೊಳ್ಳಲ್ಲ, ಕರೆಕ್ಟ್ ಅವ್ರು ಹೇಳಿದ್ದು ಫಾಲೋ ಮಾಡಲ್ಲ. ಕೆಲವು ಪೇಷಂಟ್ಗಳು ಏನು ಮಾಡ್ತಾರೆ, 1-2 ದಿವಸ ತಗೊಂತಾರೆ, ಸ್ವಲ್ಪ ಕಡಿಮೆ ಆಗುತ್ತೆ, ಬಿಡ್ತಾರೆ. ಆಮೇಲೆ ಇನ್ನು ಸ್ವಲ್ಪ ದಿವಸಕ್ಕೆ ಮತ್ತೆ ಬರುತ್ತೆ, ಮತ್ತೆ ಅವರೇ ಹೋಗಿ ಅಕ್ರಾಸ್ ನಮ್ಮಲ್ಲಿ ಏನಾಗಿದೆ, ಒಂದು ಬ್ಯಾಡ್ ಥಿಂಗ್ ಅಂದರೆ ನಮ್ಗೆ ಏನೇ ಡ್ರಗ್ ಬೇಕು ಅಂದ್ರೂ ನಮ್ಮ ಮೆಡಿಕಲ್ ಸ್ಟೋರ್ಗೆ ಹೋದ್ರೆ ಅಕ್ರಾಸ್ ದಿಕ್ಕೊಂಡು ಈಸಿಯಾಗಿ ಸಿಗುತ್ತೆ. ನಮ್ಗೆ ಆಂಟಿಬಯೋಟಿಕ್ ಇರ್ಬೋದು, ಏನೇ ಇದಾಗಲಿ. ಅದೇ ಹೊರದೇಶದಲ್ಲಿ ಆ ಥರ ಇಲ್ಲ. ನಿಮಗೆ ಯಾವ ಡ್ರಗ್ಗೂ ನಿಮಗೆ ಅಕ್ರಾಸ್ ದಿ ಕೌಂಟರ್ ನಿಮಗೆ ನೀವು ಪ್ರಿಸ್ಕ್ರಿಪ್ಷನ್ಲೇ ಕೊಡೋದಿಲ್ಲ. ಅದು ನಮ್ಮಲ್ಲೂ ಆಗ್ಬೇಕು ಆ್ಯಕ್ಚುಲಿ. ಈಗ ತುಂಬ ಈಗ ಆಂಟಿಬಯೋಟಿಕ್ ಅಂದರೆ ಈಗ ನೀವು ಯಾರನ್ನೇ ಹೋಗಿ ನೋಡಿ, ಅವ್ರೇನು ಮಾಡ್ತಾರೆ, ನನಗೆ ನೆಗಡಿ ಕೆಮ್ಮಿತ್ತು, ಅವ್ರು ಹೋಗ್ತಾರೆ ಮೆಡಿಕಲ್ ಸ್ಟೋರ್ಗೆ ಹೋಗ್ತಾರೆ, ಅವರು ನಮ್ಗೆ ಕೆಮ್ಮಿದೆ ಅಂದರೆ ಅವರೇ ಒಂದು ಆಂಟಿಬಯೋಟಿಕ್ ಕೊಡ್ತಾರೆ. 2 ದಿವಸ ಮುಡಿಸಿ ತಗೊಂತಾರೆ, ಅಂದ್ರೆ 1 ಟ್ಯಾಬ್ಲೆಟ್ 2 ಟ್ಯಾಬ್ಲೆಟ್ ಕಡಿಮೆ ಆದ್ರೂ ಬಿಟ್ಬಿಡ್ತಾರೆ. ಸೊ ಹಾಗಾಗಿ ನಮ್ಮಲ್ಲಿ ಏನಾಗುತ್ತೆ, ಈ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ತುಂಬಾ ಆಗ್ತಾ ಇದೆ.
ಓಕೆ. ಅದನ್ನ ನಾನು ದಯಮಾಡಿ ಹೇಳೋದು ಅಷ್ಟೇ, ಯಾರಿಗೂ ನೀವು ಆಂಟಿಬಯೋಟಿಕ್ ಅಕ್ರಾಸ್ ದಿ ಕೌಂಟರ್ ತಗೋಬೇಡಿ, ಓಕೆ. ಡಾಕ್ಟ್ರು ಹೇಳಿದ ಸಿಸ್ಟಮ್ನ ಫಾಲೋ ಮಾಡಿ. ಹಾಗಾಗಿ ನಾನು ಹೇಳ್ತೀನಿ. ಮತ್ತು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ನನ್ನ ಫ್ಯಾಮಿಲಿನೂ ನನ್ನ ವೈಫ್ನೂ ಶೀಸ್ ಎ ಗೈನಕಾಲಜಿಸ್ಟು. ಓಕೆ. ಅವರು ಎಕ್ಸ್ಪೀರಿಯನ್ಸ್ ನಂಗೆ ಹೇಳ್ತಿರ್ತಾರೆ. ಈಗ ಎಷ್ಟೋ ಸಾರಿ ಅವರು ದೇವ್ ಲಾಸ್ಟ್ ದೇರ್ ಬೇಬಿ, ಅವಾಗ ನಮ್ಗೆ ಭಾಳ ಹಿಂಸೆ ಆಗುತ್ತೆ. ಏನು ಮಾಡ್ತಾರೆ, ಫುಲ್ ಟೈಮ್ ಪ್ರೆಗ್ನೆನ್ಸಿ ಇರ್ತಾರೆ, ಇನ್ನೇನು ಡೆಲಿವರಿ ಆಗಬೇಕು, ಒಂದು ವಾರದಲ್ಲಿ ಡ್ಯೂ ಡೇಟ್ ಕೊಟ್ಟಿರ್ತಾರೆ, ಅವ್ರಿಗೆ ಪೇಯ್ನ್ ಶುರು ಆಗಿರುತ್ತೆ ಅಥವಾ ಏನಾದರೂ ಡಿಸ್ಚಾರ್ಜ್ ಶುರು ಆಗಿರುತ್ತೆ. ನನ್ನ ವೈಫ್ ಹೇಳಿದ್ದೀವಲ್ಲ, ಅವ್ರ ಎಕ್ಸ್ಪೀರಿಯನ್ಸು ಏನು ಮಾಡ್ತಾರೆ, ಅವರ ಮನೇಲಿ ಅಜ್ಜಿನೋ ಯಾರೋ ಇರ್ತಾರೆ, ಅವ್ರೇನು ಹೇಳ್ತಾರೆ, ನೀನು ಈಗಲೇ ಹೋಗ್ಬೇಡ, ನೀನು ಹೋಗ್ಬಿಟ್ರೆ ಡಾಕ್ಟ್ರು ನಿನಗೆ ಆಪ್ರೇಷನ್ ಮಾಡಿಬಿಡ್ತಾರೆ, ನಿಧಾನಕ್ಕೆ ಹೋಗು ಅಂತ ಹೇಳ್ತಾರೆ. ಆ ಮೂಮೆಂಟ್ ನಿಂತಿರುತ್ತೆ ಮಗುದು, ಅದನ್ನ ದೇ ನಾಟ್ ರಿಯಲೈಸ್ ಆ್ಯಕ್ಚುಲಿ. ಹಂಗಾಗಿ ಬಂದಾಗ ಸುಮಾರು ಸಾರಿ ನಾನೇ ಅನಸ್ತೀಸಿಯಾ ಕೊಟ್ಟಿದ್ದೀನಿ, IUD ಆಗಿ ಬಂದಿರ್ತಾರೆ. ಆ ಥರ ಇದಾಗಿರೋದು ನಾನು ನೋಡಿದ್ದೀನಿ. ಓಕೆ ಸರ್, ಈಗ ನೀವು ಹೇಳ್ತಾ ಇದ್ರಿ ಫಾರ್ಮಸಿಗಳಲ್ಲಿ ಸುಲಭವಾಗಿ ಟ್ಯಾಬ್ಲೆಟ್ ಸಿಗೋದ್ರ ಬಗ್ಗೆ. ಸೊ ಈ ಒಂದು ವ್ಯವಸ್ಥೆಯಿಂದ ಎಲ್ಲೋ ಒಂದ್ ಕಡೆ ಕ್ಯಾನ್ಸರ್ ಪೇಷಂಟ್ಸ್ಗಳು ಕೊನೆ ಹಂತದಲ್ಲಿ ಬರೋದಕ್ಕೂ ಕೂಡ ಇದೊಂದು ಕಾರಣ ಆಗ್ತಾ ಇದೆಯಲ್ವಾ? ಯಾಕಂದ್ರೆ ಮುಂಚೆ ಏನಾದ್ರೂ ಸಿಂಟಮ್ಸ್ಗಳು ಕಂಡು ಬಂದಾಗ ಅವ್ರು ಯಾವುದೋ ಒಂದು ಟ್ಯಾಬ್ಲೆಟ್ಸ್ ತಗೊಂಡು ಸುಮ್ಮನಾಗ್ಬಿಡ್ತಾರೆ. ಸೊ ಯಾಕಂದ್ರೆ ಫಸ್ಟ್ ಸ್ಟೇಜ್ ಅಥವಾ ಸೆಕೆಂಡ್ ಸ್ಟೇಜ್ ಅಲ್ಲಿ ಬಂದಾಗ ಅದನ್ನ ಕ್ಯೂರ್ ಮಾಡೋ ಚಾನ್ಸಸ್ ಹೆಚ್ಚಿರುತ್ತೆ. ಯಾಕಂದ್ರೆ 90% ಕ್ಯೂರ್ ಮಾಡ್ಬೋದು, 10% ಬಿಟ್ಟರು ಕೂಡ. ಬಟ್ ಈಗ ಈ ಒಂದು ವ್ಯವಸ್ಥೆಯಿಂದ ಅವ್ರ ಪೇಷಂಟ್ಸ್ ಬರೋದು ಕೂಡ ಲೇಟ್ ಆಗ್ತಿದೆ ಅಲ್ವಾ? ಖಂಡಿತ. ಯಾವ್ಯಾವ ಅಂದ್ರೆ ಈಗ ನೋಡಿದ್ನಲ್ವಾ, ಈಗ ಸ್ಟಮಕ್ ಕ್ಯಾನ್ಸರು, ಆಮೇಲೆ ಈ ಕೋಲಾನ್ ಕ್ಯಾನ್ಸರು, ಮತ್ತೆ ಈಗ ಈ CS ಸರ್ವಿಕ್ಸ್ ಅಂತ ಹೇಳಿದ್ವಲ್ಲ, ಅವೆಲ್ಲ ಏನು ಮಾಡ್ತವೆ, ಅವ್ರು ಬ್ಲೀಡಿಂಗ್ ಇರುತ್ತಲ್ಲ, ಅವರು ಸುಮ್ಮನೆ ಏನೋ ಒಂದು, ಈ ಕೆಲವರೆಲ್ಲ ಏನ್ ಮಾಡ್ತಾರೆ, ಮೆಫ್ತಾಲ್ ಸ್ಪ್ಯಾಸಮ್ ಅಂತ ಒಂದು ಟ್ಯಾಬ್ಲೆಟ್ ಬರ್ತದೆ, ಬ್ಲೀಡಿಂಗ್ ಇದೆ ನಾವ್ ಏನ್ ಮಾಡ್ಬೇಕು ಅಂತ ಅವ್ರು ಹೋಗ್ತಾರೆ. ಪ್ರೆಸೆಂಟ್ ಬ್ಯಾನ್ ಆಯ್ತು ಅನ್ಸುತ್ತಲ್ವಾ? ಹಾಗೆ ಈಗ ನಿಮ್ಗೆ CS ಸ್ಟಮಕ್ ಅಂತ ಬಂದ್ರೆ ಗ್ಯಾಸ್ಟ್ರೈಟಿಸ್ ತರ ಬರುತ್ತೆ, ಪೇನ್ ಅಬ್ಡಮನ್ ಇರುತ್ತೆ. ಅವಾಗ ಏನ್ ಮಾಡ್ತಾರೆ, ಅವ್ರು ಅಕ್ರಾಸ್ ದಿ ಕೌಂಟರ್ ತಗೊಂತಾರೆ, ಒಂದು ರಾನಿಟಿನ್ ತಗೊಳ್ಳಿ ಕಡಿಮೆ ಆಗುತ್ತೆ ಅಂತಾರೆ, ಒಂದ್ 2 ದಿವಸ ನುಂಗ್ತಾರೆ, ಒಂದ್ ಸ್ವಲ್ಪ ಟೈಮಿಂಗ್ ಇದಾಗುತ್ತೆ, ಹಾಗಾಗಿ ಪೋಸ್ಟ್ಪೋನ್ ಮಾಡ್ಕೊತಾ ಹೋಗ್ತಾರೆ. ಈಗ ನಾನು ಹೇಳೋದು, ಈಗ CS ಸ್ಟಮಕ್ ಎಲ್ಲ ಬಂದರೆ, ಮಿಡ್ಲ್ ಏಜಲ್ಲೆಲ್ಲ ಬಂದರೆ ಇಟ್ ಇಸ್ ವೆರಿ ಅಗ್ರೆಸಿವ್ ಡಿಸೀಸ್ ಅದು. ಸೊ ಹಾಗಾಗಿ ದಯಮಾಡಿ ನಿಮ್ಗೆ ಆ ಥರ ಏನಾದರೂ ಗ್ಯಾಸ್ಟ್ರೈಟಿಸ್ ಸಿಂಟಮ್ಸ್, ಸಂತೋಷ, ಗ್ಯಾಸ್ಟ್ರೈಟಿಸ್ ಇದ್ದರೆ ಇಟ್ಸ್ ವೆರಿ ವೆಲ್ ಆ್ಯಂಡ್ ಗುಡ್. ನಿಮಗೆ ಅದನ್ನು ಟ್ರೀಟ್ಮೆಂಟ್ ತೊಗೊಂಡಾಗ ಗುಣ ಆಗುತ್ತೆ. ನೀವು ದಯಮಾಡಿ ಡಾಕ್ಟ್ರ್ ಹತ್ರ ಹೋಗಿ ಅವ್ರು ಹೇಳಿದ ಸಲಹೆಗಳನ್ನ ಫಾಲೋ ಮಾಡಿಕೊಂಡು ಟ್ರೀಟ್ಮೆಂಟ್ ತೊಗೊಂಡ್ರೆ ಖಂಡಿತ ಅದು ಇದಾಗುತ್ತೆ. ಆಮೇಲೆ ಅದಾದ್ಮೇಲೂ ನಿಮ್ಗೆ ಇದಾಯ್ತು ಅಂದರೆ ಒಂದು ಎಂಡೋಸ್ಕೋಪಿ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ, ಅಲ್ಲಿ ಏನಾದರೂ ಅಲ್ಸರ್ ಇದೆ, ಬಯಾಪ್ಸಿ ಮಾಡಿದ್ರೆ ಅವಾಗ ನೀವು ಬಂದರೆ ಖಂಡಿತ ನಮ್ಮಲ್ಲಿ ಇದು ಮಾಡ್ಬೋದು. ಈಗ ನಮ್ಮ ಹಾಸ್ಪಿಟ್ಲು ಸ್ಟಾರ್ಟ್ ಆಗಿ 50 ವರ್ಷ ಆಯಿತು, ನಿಮಗೆ ಗೊತ್ತಿದೆ. ಈಗ ನೀವು ನೋಡಿರ್ಬೋದು ನಮ್ಮ ಹಾಸ್ಪಿಟ್ಲು, ಇಟ್ ಈಸ್ ಮೋರ್ ದೆನ್ ಎ ಕಾರ್ಪೊರೇಟ್ ಹಾಸ್ಪಿಟ್ಲು. ಹಾಗಾಗಿ ದಯಮಾಡಿ ಯಾರಿಗಾದ್ರೂ ಇದಾದ್ರೆ 10 ವರ್ಷ ಕಂಪೇರ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಖಂಡಿತ ಖಂಡಿತ ಖಂಡಿತ. ಅಂದ್ರೆ ಈಗಿರುವಂತಹ ಬೇರೆ ಖಾಸಗಿ ಆಸ್ಪತ್ರೆಗಳಿಗೆ ಸೆಡ್ಡು ಹೊಡೆಯೋ ತರ ಇದೆ. ಓಕೆ ಸರ್, ಈಗ ಕ್ಯಾನ್ಸರ್ ವಿಚಾರಕ್ಕೆ ಮತ್ತೆ ಬಂದ್ರೆ ಇಲ್ಲೂ ಕೂಡ ಸ್ಟೇಜ್ ಅಂತ ಇರುತ್ತೆ, ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಅಂತ. ಥರ್ಡ್ ಸ್ಟೇಜ್ ಕ್ರಿಟಿಕಲ್ ಹೇಗೆ, ಅಥವಾ ಥರ್ಡ್ ಅಂಡ್ ಫೋರ್ತ್ ಸ್ಟೇಜ್ ಇದು ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗ್ಬಿಟ್ಟಿರುತ್ತೆ. ಅವಾಗ ಏನು ಮಾಡಕ್ಕಾಗದಿರೋ ಸ್ಥಿತಿಗೆ ಬಂದಿರ್ತಾರೆ. ಆಗ ಕೆಲವೊಂದು ಈಗಲೂ ಬರ್ತಾರೆ. ಕಿದ್ವಾಯಿ ಆಸ್ಪತ್ರೆಗೆ ಬರುವಂತಹ ಪೇಷಂಟ್ಸ್ಗಳು ಯಾವ ಸ್ಟೇಜ್ ನಲ್ಲಿ ಇರ್ತಾರೆ? ಯಾಕಂದ್ರೆ ಇಲ್ಲಿಗೆ ಬಡವರೇ ಜಾಸ್ತಿ ಬರೋದು, ಸೊ ಹಾಗಾಗಿ ಯಾವ ಸ್ಟೇಜ್ ನಲ್ಲಿ ಇರ್ತಾರೆ ಸರ್? ಕೆಲವೊಂದು ಸೆಕೆಂಡ್ ಅಂಡ್ ಥರ್ಡ್ ಸ್ಟೇಜಲ್ಲಿ ಬರ್ತಿದ್ದಾರೆ, ಬಹಳ ಕಡಿಮೆ ಫೋರ್ತ್ ಸ್ಟೇಜಲ್ಲಿ ಬರೋದು. ಈಗ ಅವೇರ್ನೆಸ್ ಜಾಸ್ತಿ ಆಗಿದೆ, ಸೊ ಹಾಗಾಗಿ ಬರ್ತಾರೆ. ಆಮೇಲೆ ನಮ್ಮಲ್ಲಿ ಬರೋರೆಲ್ಲರೂ ಹಳ್ಳಿ ಇದರಿಂದ ಬರ್ತಾರೆ. ನಮ್ಮೀಗ ಔಟ್ ಆಫ್ ಸ್ಟೇಟ್ ಅವರು ಮತ್ತು ವೆಸ್ಟ್ ಬೆಂಗಾಲ್ ಪೇಷಂಟ್ಸು ಜಾಸ್ತಿ ಆಗಿದ್ದಾರೆ, ಅವ್ರು ಬರ್ತಾರೆ. ನಮ್ಮಲ್ಲಿ ಈಗ BPL ಕಾರ್ಡ್ ಇದ್ರೆ ಎಲ್ಲ ಫ್ರೀ, ನಮಗೆ ಎಲ್ಲ ಫ್ರೀ ಮಾಡ್ತೀವಿ. ನಮ್ಗೆ ಯಾವುದೇ ಪೇಷಂಟ್ ಬಂದ್ರು ಇಲ್ಲಿ ನಾವು ಟ್ರೀಟ್ಮೆಂಟ್ ಇಲ್ಲದೆ ಕಳಿಸಲ್ಲ. ಹಾಗಾಗಿ ಎಲ್ಲ ಕ್ಯಾನ್ಸರ್ಗಳಿಗೂ ಫ್ರೀ ಟ್ರೀಟ್ಮೆಂಟ್ ಹೇಗೆ ಸರ್? ಎಲ್ಲ ನಾವು BPL ಕಾರ್ಡ್ ಇದ್ರೆ ಎಲ್ಲದಕ್ಕೂ ಫ್ರೀ ಟ್ರೀಟ್ಮೆಂಟು. APL ಕಾರ್ಡ್ ಇದ್ರೆ ನಾಮಿನಲ್ ಚಾರ್ಜಸ್ ಮಾಡ್ತೀವಿ. ನಿಮಗೆ ನೀವು ಕಂಪೇರ್ ಟು ಇನ್ ಕಾರ್ಪೊರೇಟ್ಗೆಲ್ಲ ಹೋದ್ರೆ ಒಂದು 25% ಅಷ್ಟು ನಾವು ಚಾರ್ಜ್ ಮಾಡಲ್ಲ. ಓಕೆ, ಈಗ ಸಾಮಾನ್ಯವಾಗಿ ಎಲ್ರಿಗೂ ಕ್ಯಾನ್ಸರ್ ಅಂದ ತಕ್ಷಣ ಕೀಮೋಥೆರಪಿ ಅನ್ನುವಂತಹ ಒಂದು ಪದ ನೆನಪಾಗತ್ತೆ. ಸೊ ಕೀಮೋಥೆರಪಿ ಟ್ರೀಟ್ಮೆಂಟ್ ಅಂದ್ರೆ ಏನು? ಎಲ್ಲಾ ಕ್ಯಾನ್ಸರ್ಗೂ ಕೂಡ ಇದೇ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರಾ ಅಥವಾ ಏನು? ಯಾಕಂದ್ರೆ ಯಾರೇ ಕ್ಯಾನ್ಸರ್ ಬಂದಿದೆ ಅಂದ್ರೆ ಕೀಮೋಥೆರಪಿ ಆಗಿದ್ಯಾ ಅವ್ರಿಗೆ ಅಂತ ಕೇಳ್ತಾರೆ, ಬಟ್ ಯಾವ್ದಕ್ಕೆ ಕೊಡ್ತಾರೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಸರ್ ಯಾವ್ದಕ್ಕೆ ಕೊಡ್ತಾರೆ? ಕೀಮೋಥೆರಪಿ ಅಂತಂದ್ರೆ ಏನಾಗುತ್ತೆ, ಈಗ ನಮ್ಮಲ್ಲಿ ಕ್ಯಾನ್ಸರ್ ಬಂದಾಗ ಪೇಷಂಟ್ ಬಂದ್ರೆ ಪೇಷಂಟ್ನ ರಿಜಿಸ್ಟರ್ ಮಾಡಿಕೊಂಡು ನಾವು ಡಯಾಗ್ನೋಸ್ ಮಾಡ್ತೀವಿ. ಅದು ಕ್ಲಿನಿಕಲ್ ಡಯಾಗ್ನೋಸಿಸ್ ಮತ್ತೆ ಪೆಥಾಲಜಿಕಲ್ ಡಯಾಗ್ನೋಸಿಸ್ ಅಂದ್ರೆ ಇದು ಮಾಡ್ತೀವಿ. ಈಗ ಒಂದು ಗಡ್ಡೆ ಇತ್ತು ಅಂದ್ರೆ ಅದನ್ನ ಬಯಾಪ್ಸಿ ಮಾಡಿ
ಪೆಥಾಲಜಿಕಲಿ ವಿಲ್ ಪ್ರೂವ್ ಯಾವ ಥರ ಕ್ಯಾನ್ಸರ್ ಇದೆ ಅಂತ ಮಾಡ್ತೀವಿ. ಓಕೆ ಅದಾದ ನಂತರ ಆ ಪೇಷಂಟು ಸರ್ಜರಿ ಮಾಡೋಕ್ಕಾಗತ್ತಾ, ಸರ್ಜರಿ ಮಾಡೋಕ್ಕಾಗಲ್ಲ ಅಂತಂದರೆ ಫರ್ದರ್ ಟ್ರೀಟ್ಮೆಂಟ್ ಏನು, ರೇಡಿಯೇಷನ್ ಕೊಡಬೇಕಾ, ರೇಡಿಯೇಷನ್ ಆಗಲ್ಲ ಅಂದರೆ ಕೀಮೋಥೆರಪಿನ, ಅಥವಾ ರೇಡಿಯೇಷನ್ನು ಕೀಮೋಥೆರಪಿನ, ಅಥವಾ ಸರ್ಜರಿ ಆದಮೇಲೆ ಕೀಮೋಥೆರಪಿನ, ಅವೆಲ್ಲ ಇದು ಮಾಡ್ತಾರೆ. ಫಸ್ಟು ಆಪರಬಲ್ ಇದೆಯಾ ನೋಡ್ತೀವಿ, ಆಪ್ರೇಟ್ ಮಾಡೋಕ್ಕಾದ್ರೆ ಆಪ್ರೇಟ್ ಮಾಡ್ತೀವಿ. ಅವ್ರು ಸರ್ಜನ್ ಆಪ್ರೇಟ್ ಮಾಡ್ತಾರೆ, ಸರ್ಜನ್ ಆಪ್ರೇಟ್ ಮಾಡಿದ್ಮೇಲೆ ಅವ್ರು ಮೆಡಿಕಲ್ ಆಂಕಾಲಜಿಸ್ಟ್ಗೆ ರೆಫರ್ ಮಾಡ್ತಾರೆ. ಅವರು ಈ ಅದ್ರಲ್ಲಿ ಪ್ರೂವ್ ಮಾಡಿರ್ತಾವಲ್ವಾ, ಇಷ್ಟಪೆಥಾಲಜಿಕಲ್ ಪ್ರೂವ್ ಆಗಿರುತ್ತೆ ಸರ್ಜರಿ ಮಾಡಿದ್ಮೇಲೆ ಅದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ಕೀಮೋಥೆರಪಿ ಕೊಡಬೇಕು ಅಂತೇಳಿ ಅವ್ರು ಡಿಸೈಡ್ ಮಾಡ್ತಾರೆ. ಆಮೇಲೆ ಎಷ್ಟು ಡೋಸ್ ಕೊಡಬೇಕು ಅಂತ, ಯಾವಾಗ ಎಷ್ಟು ಕೀಮೋಥೆರಪಿ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈಗ ಅದಕ್ಕೂ ಅದಾದಮೇಲೆ ಅಥವಾ ಕನ್ಕರೆಂಟ್ ರೇಡಿಯೋಥೆರಪಿ ಮತ್ತು ಕೀಮೋಥೆರಪಿ ಅಂತ ಹೇಳ್ತೀವಿ. ಈಗ ಸರ್ಜರಿ ಮಾಡೋಕ್ಕಾಗಲ್ಲ ಆ ಪೇಷಂಟ್, ಅಥವಾ ಈಗ ಟ್ಯೂಮರ್ ದೊಡ್ಡದಿದೆ ಅದನ್ನು ಕಡಿಮೆ ಮಾಡಬೇಕು, ಟ್ಯೂಮರ್ ಗಾತ್ರ ಕಡಿಮೆ ಮಾಡಿ ಆಮೇಲೆ ಸರ್ಜರಿ ಮಾಡಬೇಕು ಅಂದಾಗ ಕನ್ಕರೆಂಟ್ CT-RT ಅಂತ ಹೇಳ್ತೀವಿ. ಅಂದರೆ ಕೀಮೋಥೆರಪಿನೂ ಕೊಡ್ತೀವಿ, RT ಸೇಮ್ ಟೈಮಲ್ಲಿ ಕೊಟ್ಟು ಅದು ಟ್ಯೂಮರ್ನ ರಿಗ್ರೆಸ್ ಮಾಡಿ ಆಮೇಲೆ ಸರ್ಜರಿ ಮಾಡ್ತೀವಿ. ಕೆಲವೊಂದು ಮಾಡ್ತೀವಿ. ಈಗ ಸರ್ಜರಿ ಮಾಡಿದಂತಹ ಸಂದರ್ಭದಲ್ಲಿ ಆ ಟ್ಯೂಮರ್ನ ಹೊರಗೆ ತೆಗಿತಾರ ಹೇಗೆ ಸರ್? ತೆಗೆದ್ಬಿಟ್ಟು ಗಾತ್ರ ಚಿಕ್ಕದಾಗ್ತಾ ಹೋಗುತ್ತಾ? ಕೀಮೋಥೆರಪಿಯಲ್ಲಿ ಏನು ಮಾಡ್ತೀವಿ, ಅದು ದೊಡ್ಡದಿದ್ರೆ ಆಪರಬಲ್ ಇಲ್ಲ ಇದು ಮಾಡಿದಾಗ ಅಂದಾಗ ಅದನ್ನು ಟ್ಯೂಮರ್ ರಿಗ್ರೆಸ್ ಮಾಡೋಕ್ಕೆ, ಕಡಿಮೆ ಮಾಡೋಕ್ಕೆ, ಗಾತ್ರ ಕಡಿಮೆ ಮಾಡೋಕ್ಕೆ ಕೀಮೋಥೆರಪಿನೂ ಕೊಡ್ತೀವಿ, ಮತ್ತೆ ರೇಡಿಯೇಷನ್ ಕೊಟ್ಟು ಕಡಿಮೆ ಮಾಡಿ ಆಮೇಲೆ ಮತ್ತೆ ಸರ್ಜರಿ ತಗೊಂಡು. ಈಗ ಕೀಮೋಥೆರಪಿ ಅಥವಾ ರೇಡಿಯೇಷನ್ ಆದಂತಹ ಸಂದರ್ಭದಲ್ಲಿ ಆ ಒಂದು ಪೇಷಂಟ್ಸ್ ನ ಹೇರ್ ಫಾಲ್ ಆಗತ್ತೆ ಅಂತ ಹೇಳ್ತಾರೆ, ಅದು ನಿಜಾನ ಹೇಗೆ? ಕೆಲವೊಂದು ಕೀಮೋಥೆರಪಿ ಕೊಟ್ಟಾಗ ಆಗುತ್ತೆ, ಮತ್ತೆ ಅದು ರೀಗ್ರೋತ್ ಆಗುತ್ತೆ, ಬರುತ್ತೆ ಅದು. ಅದನ್ನೇನು ಹೆಚ್ಚು ಅದಕ್ಕೆ ಗಮನ ಕೊಡುವಂತ ಇದಿಲ್ಲ, ಅದು ಮತ್ತೆ ಏರ್ ಗ್ರೋತ್ ಆಗುತ್ತೆ. ಈಗ ನಮ್ಮಲ್ಲಿ ಕೆಲವರೆಲ್ಲ ದಾನಿಗಳು ಡೊನೇಟ್ ಮಾಡಿದ್ರು, ಈ ವಿಗ್ಗಳೆಲ್ಲ ಕೊಟ್ಟಿದ್ರು. ಅದನ್ನ ಮತ್ತೆ ನಮ್ಮ ಕೆಲವು ಸ್ಟೂಡೆಂಟ್ಗಳು ಆ ಏರ್ನ ಡೊನೇಟ್ ಮಾಡಿದ್ರು ವಿಗ್ ಮಾಡಕ್ಕೆ. ಅವೆಲ್ಲ ನಮ್ಮಲ್ಲಿ ನಡೀತಾ ಇದಾವೆ. ಆ ಥರನೂ ಫೆಸಿಲಿಟೀಸ್ ನಮ್ಮಲ್ಲಿ ಕೊಡ್ತಾ ಇದೀವಿ, ಅವ್ರಿಗೆಲ್ಲರಿಗೂ ವಿಗ್ ಕೊಡ್ತಿದ್ದೀವಿ, ಎಲ್ಲ ಮಾಡ್ತಿದ್ವಿ. ಓಕೆ, ಈಗ ಕ್ಯಾನ್ಸರ್ ಏನು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಿದೆ, ಆ ಅಂಕಿಅಂಶಗಳನ್ನ ನೋಡಿದಾಗ ಕೂಡ ಒಂದಷ್ಟು ಭಯ ಆಗುತ್ತೆ. ಯಾಕಂದ್ರೆ ಸಾಕಷ್ಟು ಅವೇರ್ನೆಸ್ ಇದೆ, ಜೊತೆಗೆ ಅಡ್ವಾನ್ಸ್ಡ್ ಟೆಕ್ನಾಲಜಿ ಕೂಡ ಇದೆ, ಆದ್ರೂ ಕೂಡ ಯಾಕೆ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ ಅಂತ. ಈಗ ಗ್ರಾಮೀಣ ಪ್ರದೇಶ ಮತ್ತೆ ಈಗ ಸಿಟಿ ಅಂತ ತೆಗೆದುಕೊಂಡ್ರೆ ಎಲ್ಲಿ ಕ್ಯಾನ್ಸರ್ ಹೆಚ್ಚಾಗಿ ಕಂಡು ಬರುತ್ತೆ ಸರ್? ಈಗ ಕೆಲವೊಂದು ಕ್ಯಾನ್ಸರ್ ಹಂಗ್ ನೋಡಿದ್ರೆ ಅರ್ಬನ್ ಇದ್ರಲ್ಲೇ ಜಾಸ್ತಿ ಆಗಿದ್ದಾವೆ. ಈಗ ನಾವು ಎಜುಕೇಟೆಡ್ ಅಂತೀವಿ, ಎಜುಕೇಟೆಡ್ ಅಂತಂದ್ಮೇಲೆ ಅವ್ರು ನಾವು ಯಾವ ಥರ ಈಗ ನಾವು ನಮ್ಮ ಜೀವನ ಶೈಲಿನೂ ಚೆನ್ನಾಗಿರ್ಬೇಕು. ಈಗ ಕೆಲವೊಂದೊಂದು ಅವ್ರವ್ರ ಇದು ಕೇಳ್ತಾರೆ, ಸ್ಟ್ರೆಸ್ಸು ಅಂತ ಹೇಳ್ತಾರೆ. ನೀವು ಯಾವ ಥರ ಡೆವಲಪ್ ಮಾಡ್ಕೊತೀರಾ ಅದು ದಟ್ ಈಸ್ ಆಲ್ಸೋ ಮುಖ್ಯ. ನಮ್ಮಲ್ಲಿ ದುಶ್ಚಟಗಳಂತ ಹೇಳ್ತೀವಲ್ಲ, ಈಗ ನಮ್ಮ ಎಜುಕೇಟೆಡ್ ಪಾಪ್ಯುಲೇಷನಲ್ಲೇ ಜಾಸ್ತಿ ಸ್ಮೋಕಿಂಗು ಡ್ರಿಂಕಿಂಗ್ ಎಲ್ಲ ಜಾಸ್ತಿ ಇರೋದು. ಆಮೇಲೆ ಈಗ ತಂಬಾಕು ಸೇವನೆ ಎಲ್ಲ ಈಗ ವರ್ಕಿಂಗ್ ಕ್ಲಾಸಲ್ಲಿ ಜಾಸ್ತಿ ಆಗಿದೆ. ಅವರೆಲ್ಲ ಈಗ ಸುಮಾರು ಜನ ಈಗ ವೆಸ್ಟ್ ಬೆಂಗಾಲ್ ಆ ಕಡೆಯಿಂದ ಬಂದಿರೋರೆಲ್ಲ ಹನ್ಸು ಪಾನ್ಪರಾಗೆಲ್ಲ ತಗೊಂಡು ಇದು ಮಾಡ್ಕೊಂಡು ಬರ್ತಾರೆ. ಓರಲ್ ಕ್ಯಾನ್ಸರ್ ಜಾಸ್ತಿ ಆಗಿದ್ದಾವೆ. ಈಗ ಸ್ಮೋಕಿಂಗಲ್ಲಿ ನಮ್ಮಲ್ಲಿ ಲಂಗ್ ಕ್ಯಾನ್ಸರ್ ಅವೆಲ್ಲ ಜಾಸ್ತಿ ಆಗಿದ್ದಾವೆ. ಈ ಸಲ ಓವರ್ ಕ್ಯಾನ್ಸರ್ ಜಾಸ್ತಿ ಆಗಿದ್ದಾವೆ. ಅರ್ಬನ್ ಪಾಪ್ಯುಲೇಷನಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಇದೆ. ಓಕೆ, ಅರ್ಬನ್ ಅಲ್ಲಿ ಇದೆ. ಓಕೆ ಸರ್, ಈಗ ಕ್ಯಾನ್ಸರ್ ಅಂದ ತಕ್ಷಣ ಅವರು ನೋಡೋದೇ ಬೇರೆ ತರ ನೋಡ್ತಾರೆ. ಸೊ ಈಗ ನೀವು ಕ್ಯಾನ್ಸರ್ ಪಾಸಿಟಿವ್ ಅಂತ ಬಂದಾಗ ಅಥವಾ ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾದಾಗ ತಕ್ಷಣ ಪೇಷಂಟ್ಸ್ಗೆ ಹೇಳ್ತೀರಾ ಅಥವಾ ಮನೆಯವ್ರಿಗೆ ಹೇಳ್ತೀರಾ? ಅವರ ಮನೆಯವ್ರ ರಿಯಾಕ್ಷನ್ ಹೇಗಿರುತ್ತೆ? ಯಾಕಂದ್ರೆ ನೀವು ಈ 31 ವರ್ಷದಲ್ಲಿ ಸಾಕಷ್ಟು ನೋಡಿರ್ತೀರಾ, ಕೆಲವರು ಅವರಿಗೆ ಸಪೋರ್ಟಿವ್ ಆಗಿ ಬ್ಯಾಕ್ ಬೋನ್ ಆಗಿ ಅವರ ಟ್ರೀಟ್ಮೆಂಟ್ಗೆ ಹೆಲ್ಪ್ ಮಾಡ್ತಾರೆ, ಕೆಲವರು ಯಾಕಾದ್ರೂ ಇವರು ಬದುಕಿದಾರೋ ಅನ್ನುವಂತಹ ಇನ್ಸಿಡೆಂಟ್ಗಳು ಕೂಡ ನಡೆದಿರುತ್ತೆ. ಸೊ ಅದ್ರ ಬಗ್ಗೆ ಮಾತಾಡೋದಾದ್ರೆ ಖಂಡಿತ. ಆಕ್ಚುಲಿ ನಾವು ಬ್ರೇಕಿಂಗ್ ದ ಬ್ಯಾಡ್ ನ್ಯೂಸ್ ಅಂತ ಹೇಳ್ತೀವಿ, ಅದನ್ನು ಹೇಳೋಕ್ಕೆ ಭಾಳ ಕಷ್ಟ. ನಾವು ಎಷ್ಟು ಪೇಷಂಟ್ಗಳು ನೋಡಿದ್ದೀವಿ, ಕೆಲವೊಂದೊಂದು ಸಾರಿ ನಮಗೆ ದುಃಖ ಆಗ್ಬಿಡುತ್ತೆ. ಕೆಲವು ಪೇಷಂಟ್ಸ್ಗಳು ಅಳಕ್ಕೆ ಶುರು ಮಾಡಿಬಿಡ್ತಾರೆ. ಅವಾಗ ಅವ್ರಿಗೆ ನಾವು ಕನ್ವಿನ್ಸ್ ಮಾಡೋದಾಗಲಿ ಮಾಡೋದು ಭಾಳ ಕಷ್ಟ. ಆಮೇಲೆ ಕೆಲವು ಫ್ಯಾಮಿಲಿಯವ್ರು ಬರ್ತಾರೆ, ಅವ್ರು ಬಂದಾಗ ಎಷ್ಟು ಹಿಂಸೆ ಆಗುತ್ತೆ ಅಂದರೆ, ಅವ್ರು ನನ್ನ ಹಸ್ಬೆಂಡ್ಗೆ ಹೇಳ್ಬೇಡಿ, ನನ್ನ ಮಕ್ಕಳಿಗೆ ಹೇಳ್ಬೇಡಿ ಅಂತ ಹೇಳ್ತಿರ್ತಾರೆ. ಅವೆಲ್ಲ ಇದ್ದಾವೆ. ಆದ್ರೂ ರೆಸ್ಪಾನ್ಸಿಬಿಲಿಟಿ ಇರೋ ತೊಗೊಂಡವ್ರು. ನಾನು ಮೊದಲೇ ಹೇಳ್ದಂಗೆ ನಾವು ಎಷ್ಟೇ ದೊಡ್ಡವ್ರು ಇರ್ಬೋದು, ಕ್ಯಾನ್ಸರ್ ಬಂತು ಅಂದ ತಕ್ಷಣ ಓಲ್ ಫ್ಯಾಮಿಲಿ ವಿಲ್ ಬಿ ಶಾರ್ಟೆಡ್. ಹಾಗಾಗಿ ಕಷ್ಟನೇ ಅದು. ಹಂಗೆ ನಾವು ಅವ್ರನ್ನ ಸಮಾಧಾನವಾಗಿ ಮಾತಾಡಿಸಿ ಹೇಳ್ತೀವಿ. ಆದ್ರೂ ಕೆಲವರೆಲ್ಲ ಭಾಳ ಇದಾಗ್ತಾರೆ, ಬ್ರೇಕ್ ಡೌನ್ ಆಗೋಗ್ಬಿಡ್ತಾರೆ. ನನಗೆ ಒಂದು ಇನ್ಸಿಡೆನ್ಸ್ ನನಗೆ ಇದಿದೆ. ನಾನು ಫಸ್ಟು ಹಾಸ್ಪಿಟ್ಲಿಗೆ ಬಂದಾಗ ಬಿಗಿನಿಂಗ್ ಆಫ್ ಮೈ ಕೆರಿಯರಲ್ಲಿ ನಾವು ಪ್ಯಾಲಿಟಿವ್ ಕೇರಲ್ಲಿ ರೌಂಡ್ಸ್ ಮಾಡ್ತಾ ಇದ್ದೆ.
ಯಂಗ್ ಪೇಷಂಟು 40 ಇಯರ್ಸ್ ಇರಬೇಕು, ಈ ಕೋಲಾರ ಕಡೆಯವರು. ಅವ್ರ ಮಕ್ಕಳಿರಲಿಲ್ಲ, ಹೆಂಡ್ತಿದ್ಲು. ಆಲ್ಮೋಸ್ಟ್ ಇನ್ ಡೆತ್, ಬಟ್ ಇನ್ನೊಂದು 2-3 ದಿವಸ ಸಾಯ್ತಾರೆ ಅಂತ ಗೊತ್ತಿತ್ತು. ಒಂಥರ ಬ್ರೀತಿಂಗ್ ಎಲ್ಲ ಇದಾಗಿತ್ತು, ಲಂಗ್ ಕ್ಯಾನ್ಸರು. ರೌಂಡ್ಸ್ ಮಾಡ್ತಾ ಇದ್ದೆ, ನಾನು ಹೇಳ್ತಾ ಇದ್ದೆ ಅವ್ರಿಗೆ, ಕೌನ್ಸಿಲಿಂಗ್ ಮಾಡ್ತಾ ಇದ್ದೆ. ಅವ್ರ ಹೆಂಡ್ತಿ ಕೇಳಿದ್ರು, ಸರ್ ನನ್ನ ಗಂಡ ಬದುಕ್ತಾನಲ್ವಾ ಅಂತ. ಅವಾಗ ನಂಗೆ ಭಾಳ ಬೇಜಾರಾಯಿತು. ಹಾಗೆ ಅವ್ರುಗಳು ತುಂಬ ದುಃಖ ಇರುತ್ತೆ. ಹಂಗೆ ಕನ್ವಿನ್ಸ್ ಮಾಡಿದೆ ಆಮೇಲೆ ಅವ್ರಿಗೆ, ನೋಡಮ್ಮ ಏನೂ ಇಲ್ಲ, ಹೆದರ್ಕೋಬೇಡ ಅಂತೇಳಿ. ಬಟ್ ಆಮೇಲೆ 4 ಡೇಸ್ಗೆ ತೀರ್ಕೊಂಡ್ರು ಪಾಪ ಅವರು. ಓಕೆ, ಈಗ ಕೆಲವೊಂದು ಮಕ್ಕಳನ್ನು ಕೂಡ ಹ್ಯಾಂಡಲ್ ಮಾಡಿರ್ತೀರಾ. ಸೊ ತುಂಬ ನಿಮಗೆ ಡಿಫಿಕಲ್ಟ್ ಅಂತ ಅನಿಸಿರೋ ಟೈಮ್ ಬಗ್ಗೆ ಹೇಳೋದಾದರೆ? ಮಕ್ಕಳು, ಚಿಕ್ಕ ಮಕ್ಕಳು ಬರ್ತಾರಲ್ಲ, ಭಾಳ ಕಷ್ಟ. ಪೇರೆಂಟ್ಸ್ಗಳಿಗೆ ಕನ್ವಿನ್ಸ್ ಮಾಡೋದು ಭಾಳ ಕಷ್ಟ. ನಾನು ಅಸಿಸ್ಟೆಂಟ್ ಸರ್ಜನ್ ಆಗಿ ಕೆಲಸ ಮಾಡ್ತಾಯಿದ್ದೆ ಬಿಗಿನಿಂಗಲ್ಲಿ. ಶಾಂತಿಧಾಮಲ್ಲಿ ಒಂದು ಪೇಷಂಟ್ ಇತ್ತು, ಚಿಕ್ಕ ಮಗು, ಅದು 4-5 ವರ್ಷದ ಇರಬೇಕನ್ನೋ. ಅವ್ರ ಅಜ್ಜಿನೂ ಡಾಕ್ಟ್ರ್ ಇದ್ದರು. ಎಷ್ಟು ಕಾಳಜಿ ವಹಿಸಿ ಇದು ಮಾಡ್ತಾಯಿದ್ರು ಅಂದರೆ, ಅವರು ತುಂಬ ಚೆನ್ನಾಗಿ ನೋಡ್ಕೊತಾಯಿದ್ರು ಮಗುನ. ಬಟ್ ಅದು ಮಗು 4-5 ಮಂತ್ಸ್ ನಮ್ಮಲ್ಲೇ ಅಡ್ಮಿಟ್ ಆಗಿತ್ತದು. ಆಮೇಲೆ ಕೊನೆಗೆ ಅವನು ಒಂದು ಡಿಸ್ಚಾರ್ಜ್ ಆಗಿ ಒಂದು 2-3 ವರ್ಷ ಆದಮೇಲೆ ತೀರ್ಕೊಂಡ್ರು. ಆಮೇಲೆ ಬಂದು ನಾವು ಮಾತಾಡ್ಸ್ಕೊಂಡು ಹೋಗ್ತಾಯಿದ್ರು ಅವರು, ಹಿಂಗೆಲ್ಲ ಮಗು ಆಯಿತು ಅಂತ, ತೀರ್ಕೊಂಡ್ರು ಅಂತ. ಅವಾಗೆಲ್ಲ ನನಗೆ ಭಾಳ ಬೇಜಾರಾಗ್ತಾಯಿತ್ತು. ಓಕೆ, ಜೊತೆಗೆ ಈಗ ಫಾಲೋ ಅಪ್ ಟ್ರೀಟ್ಮೆಂಟ್ಗೂ ಬರ್ತಾರಾ ಹೇಗೆ ಸರ್? ಈಗ ಖಂಡಿತ ಬರ್ತಾರೆ. ಕೆಲವರೆಲ್ಲ ಈಗ ನಮ್ಮಲ್ಲಿ ಮಕ್ಕಳುಗಳು ಟ್ರೀಟ್ಮೆಂಟ್ ತಗೊಂಡು, ಈಗ ಹೇಳಿದ್ನಲ್ಲ ಬ್ಲಡ್ ಕ್ಯಾನ್ಸರ್ ಅಂತ ALL ಅಂತ ಪೇಷಂಟ್ಗಳು ಟ್ರೀಟ್ಮೆಂಟ್ ತಗೊಂಡು ಅವ್ರು ಇಲ್ಲೇ, ಅವ್ರಿಗೆ ಆ್ಯಕ್ಚುಲಿ ಚಿಕ್ಕ ಮಕ್ಕಳಿದ್ದಾಗ ಬಂದು ಅವ್ರಿಗೆ ಸ್ಕೂಲಿಂಗು, ನಮ್ಮಲ್ಲಿ ತುಂಬ ಜನ ವಾಲಂಟಿಯರ್ಸ್ ಬಂದು ಅವ್ರಿಗೆ ಕ್ಲಾಸಸ್ ಎಲ್ಲ ಮಾಡ್ತಾರೆ. ನಮ್ಮ ಇದರಲ್ಲಿ ಮಾಡಿ ಅವ್ರುಗಳಿಗೆ ಎಜುಕೇಷನ್ ಕೊಟ್ಟು, ಅವರೀಗ ಕೆಲವರೆಲ್ಲ ಎಂಜಿನಿಯರ್ಸ್ ಆಗಿದ್ದಾರೆ, ಓದಿ. ಅದು ಭಾಳ ಖುಷಿ ಕೊಡೋವಂಥ ವಿಷಯ. ಆವಾಗ ನಾವೊಂದೊಂದು ಪ್ರೋಗ್ರಾಮ್ ಮಾಡ್ತೀವಿ, ಕ್ಯಾನ್ಸರ್ ಸರ್ವೈವರ್ಸ್ ಅಂತ ಇದು ಮಾಡಿದಾಗ ಆ ಇದರಲ್ಲಿ ಬಂದು ಮಾತಾಡ್ತಾರೆ. ಕೆಲವರೆಲ್ಲ ವರ್ಕ್ ಮಾಡ್ತಿದ್ದಾರೆ, ಮಕ್ಕಳು ದೊಡ್ಡವರಾಗಿ. ಆವಾಗ ನಮಗೆ ಖುಷಿ ಕೊಡುತ್ತೆ. ಈಗ ಕೆಲವರೆಲ್ಲ ಈ ನನ್ನ ಕತೆ ಮುಗಿದೋಯ್ತು ಅಂತೆಲ್ಲ ಹೇಳಿರ್ತಾರೆ. ಆಪ್ರೇಷನ್ ಮಾಡಿರ್ತೀವಿ. ಆಪ್ರೇಷನ್ ನಾವು ಕೆಲವೊಂದೊಂದು ಡಿಫಿಕಲ್ಟ್ ಕೇಸಸ್ನ ನಾನು ಫ್ರಮ್ ದಿ ಬಿಗಿನಿಂಗ್ ನಾನು ಮಾತಾಡ್ತೀನಿ. ಪೇಷಂಟ್ಗಳಿಗೆ, ಪೇಷಂಟ್ ಅಟೆಂಡರ್ಗಳಿಗೆಲ್ಲ ಕೂರಿಸಿ ಕೌನ್ಸಿಲಿಂಗ್ ಮಾಡಿ ಮಾತಾಡಿರ್ತೀವಿ. ಆಮೇಲೆ ಕೆಲವರೆಲ್ಲ ಬಂದು ನಮ್ಗೆ ಥ್ಯಾಂಕ್ಸ್ ಹೇಳೋಗ್ತಾರೆ. ಆವಾಗ ನಮಗೆ ಖುಷಿ ಆಗುತ್ತೆ. ಒಬ್ಬ ಸ್ಕೂಲ್ ಟೀಚರ್ ಹಂಗೆ ಮಾಡಿದ್ರು. ಅವ್ರಿಗೆ ಇಟ್ ವಾಸ್ ಸೋ ಡಿಫಿಕಲ್ಟ್ ಆ್ಯಕ್ಚುಲಿ. ಬೇರೆ ಎಲ್ಲ ಕೋಮಾರ್ಬಿಡಿಟೀಸ್ ಇತ್ತು. ನಾನು ಅವ್ರಿಗೆ ಇಲ್ಲ ಅನಾಸಿಸೆ ಕೊಡೋಕೆ ಕಷ್ಟ ಆಗುತ್ತೆ, ಆನ್ ದ ಟೇಬಲ್ ಡೆತ್ ಆಗ್ಬೋದು ಅಂತೆಲ್ಲ ಹೇಳಿ ಇದು ಮಾಡಿದ್ದೆ. ಅವ್ರಿಗೂ ನೋಡಪ್ಪ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ಇನ್ನು ಮಿಕ್ಕಿದ್ದೆಲ್ಲ ಇದು ಮಾಡಬೇಕು ಅಂತೆಲ್ಲ ಹೇಳಿ ಇದು ಮಾಡಿದ್ದೆ. ಅವರು ಚೆನ್ನಾಗಿ ಹೋದ್ರು. ಅವು ಮತ್ತೆ ವಾಪಸ್ ಬಂದು ಮಾತಾಡ್ಸ್ಕೊಂಡು ಹೋದ್ರು. ಆವಾಗ ನಮಗೆ ಭಾಳ ಖುಷಿ ಆಗುತ್ತೆ ಆ್ಯಕ್ಚುಲಿ. ಓಕೆ, ನಾವೀಗ ನಾರ್ಮಲ್ ಆಗಿ ನೋಡಿದ್ರೆ ಕ್ಯಾನ್ಸರ್ ಯಾರಿಗೆಲ್ಲ ಇರುತ್ತೋ ಅವ್ರಿಗೆ ಬೇರೆ ಬೇರೆ ಕಾಯಿಲೆಗಳು ಇರೋದು ಕೂಡ ಹೆಚ್ಚು ಇದಾವೆ. ಸೊ ಆ ಟೈಮಲ್ಲಿ ನಿಮಗೆ ಚಾಲೆಂಜ್ ಆಗುತ್ತಾ ಆ ಕೇಸ್ಗಳನ್ನ ಹ್ಯಾಂಡಲ್ ಮಾಡೋಕೆ? ಖಂಡಿತ. ಓಕೆ, ಕ್ಯಾನ್ಸರ್ ಇದ್ದಾಗ ಕೆಲವರೆಲ್ಲ ಕೆಲವೆಲ್ಲ ಏಜ್ ಫ್ಯಾಕ್ಟರ್ ಇರ್ತವೆ. ಟರ್ಮಿನಲ್ ಸ್ಟೇಜಲ್ಲಿ ಬರ್ತಾರೆ, ಓಲ್ಡ್ ಏಜಲ್ಲಿ ಬರ್ತಾರೆ. ಆವಾಗ ಈಗ ಅವ್ರಿಗೆಲ್ಲ ಕಂಟ್ರೋಲ್ ಡಯಾಬಿಟೀಸು, ಹೈಪರ್ ಟೆನ್ಷನ್ನು ಮತ್ತು ಈ ಕಾರ್ಡಿಯಾಕ್ ಪ್ರಾಬ್ಲಮ್ ಏನು ಇರ್ತವೆ, ಅವೆಲ್ಲ ನೋಡಿಕೊಂಡು ನಾವು ಇದು ಮಾಡ್ತೀವಿ. ಓಕೆ, ಈಗ ಯಾವುದೋ ಒಂದು ದಂಪತಿಗೆ ಯಾರಿಗೋ ಒಬ್ಬರಿಗೆ ಕ್ಯಾನ್ಸರ್ ಇತ್ತು ಅಂದ್ರೆ ಅವರು ಮಗು ಪಡೆಯೋದಕ್ಕೆ ಏನಾದರೂ ಸಮಸ್ಯೆ ಆಗತ್ತಾ? ಆ ಮಗುಗೂ ಬರುವಂತಹ ಚಾನ್ಸಸ್ ಏನಾದ್ರು ಇರುತ್ತಾ? ಆ ಥರ ಇಲ್ಲ. ಓಕೆ, ಅನುವಂಶೀಯವಾಗಿ ಅಂತಂದ್ರೆ ಹೇಳಿದ್ನಲ್ಲ, ಕೆಲವೊಂದು ಈಗ ಇವ್ರು ಬಂದೇ ಬರುತ್ತೆ ಅಂತ ಏನು ಹೇಳಕ್ಕಾಗಲ್ಲ, ಪರ್ಸೆಂಟೇಜ್ ಜಾಸ್ತಿ ಅಂತ ಹೇಳ್ತೀವಿ. ಅವ್ರಿಬ್ರಿಗೂ ಇದಾಗಿದೆ, ಇವಾಗ ಅವ್ರು ಕ್ಯಾನ್ಸರ್ ಇತ್ತು, ಈ ಮಗುಗೆ ಬಂದೇ ಬಿಡುತ್ತೆ ಅಂತ ಹೇಳಕ್ಕಾಗಲ್ಲ. ಓಕೆ ಸರ್, ಇವಾಗ ಬೇಬಿ ಎಲ್ಲ ಬಾರ್ನ್ ಆಗತ್ತಲ್ವಾ, ತಕ್ಷಣಕ್ಕೆ ಏನಾದ್ರೂ ಕ್ಯಾನ್ಸರ್ ಇದೆಯಾ ಅಂತ ಏನಾದ್ರೂ ನೋಡುವಂತಹ ಕ್ರಮ ಇದೆಯಾ ಅಥವಾ ಏನಿಲ್ಲ? ಆ ತರದ್ದೇನು ಅದಿದ್ರೆ ಇನ್ನ ಬೇಗ ಮಗುಗೆ ಇಲ್ಲ ಅನ್ಸುತ್ತೆ. ಓಕೆ ಸರ್, ನೀವು ಚಿಕ್ಕ ಮಗು ಯಾವ್ದಾದ್ರು ಹ್ಯಾಂಡಲ್ ಮಾಡಿದಿರಾ? ತುಂಬಾ ಚಿಕ್ಕ ಮಗು, 1 year old ಬೇಬಿಗೂ ಮಾಡಿದ್ದೀವಿ ನಾವಿಲ್ಲಿ, ಸರ್ಜರಿ ಮಾಡಿದ್ದೀವಿ. ಓಕೆ, ಅವಾಗ ಏನ್ ಅನ್ಸುತ್ತೆ ಸರ್? ಯಾಕಂದ್ರೆ ಅಷ್ಟು ಚಿಕ್ಕ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಕೂಡ ಕಷ್ಟನೇ ಆಗತ್ತೆ. ನಾನು ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ನೋಡಿದಾಗ ಭಾಳ ಬೇಸರ ಆಗುತ್ತೆ. ಆ್ಯಸ್ ಅನ್ ಅನಸ್ಥೆಟಿಸ್ಟ್ ಮಾಡಬೇಕು ನಾವು ಇದನ್ನು. ಇಟ್ಸ್ ಎ ಚಾಲೆಂಜಿಂಗ್ ಕೇಸ್ ಅಂತ ಮಾಡಿದಾಗ ಚಾಲೆಂಜಿಂಗ್ ಆಗಿರ್ತವೆ. ಬಟ್ ಆವಾಗ ಆ ಮಗುಗೂ ಬಂದಿದ್ದಲ್ಲ ಅಂತ ರಿಯಲಿ ಫೀಲ್ ಬ್ಯಾಡ್ ಆ್ಯಕ್ಚುಲಿ. ಓಕೆ ಸರ್, ಈಗ ಕ್ಯಾನ್ಸರ್ ಕಡಿಮೆ ಆಗಬೇಕು ಅಂದರೆ ಜನರಿಗೆ ಕೂಡ ಒಂದಷ್ಟು ಅವೇರ್ನೆಸ್ ಬರಲೇಬೇಕು. ಸೊ ಅವರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ಬೇಕಾಗತ್ತೆ. ಜನರಿಗೆ ಏನು ಸಲಹೆ ಕೊಡ್ತೀರಾ? ನಾನು ಎಲ್ರಿಗೂ ದಯಮಾಡಿ ಕೇಳ್ಕೊಳ್ಳೋದು ಇಷ್ಟೇ, ದುಶ್ಚಟಗಳಿಗೆ ಬಲಿಯಾಗಬೇಡ್ರಿ.
ಆಮೇಲೆ ಏನಾದ್ರೂ ತೊಂದರೆ ಆಯಿತು ಅಂದರೆ ಸಂಕೋಚ ಇಲ್ದಿರ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ. ಮತ್ತು ಇನ್ನೊಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಎಸ್ಪೆಷಲಿ ಲೇಡೀಸ್ ಅನ್ಸುತ್ತೆ ಲೇಡೀಸಲ್ಲಿ ಯಾವಾಗಲೂ ಅಷ್ಟೇ, ಬ್ರೆಸ್ಟಲ್ಲಿ ಒಂದು ಲಂಪ್ ಇದೆ ಅಂದರೆ ಅವೆಲ್ಲ ಕ್ಯೂರಬಲ್ ಆ್ಯಕ್ಚುಲಿ. 15-20 ವರ್ಷ ನಾನು ನೋಡ್ದಂಗೆ ನಮ್ಗೆ ಗೊತ್ತಿರೋ ಪೇಷಂಟ್ಸ್ಗಳೆಲ್ಲರೂ 20 ವರ್ಷ ಆಗಿ ಸರ್ಜರಿ ಆಗಿ ಚೆನ್ನಾಗಿದ್ದಾರೆ. ಬಟ್ ನಿಮ್ಗೆ ಲೇಟಾಗಿ ಬಂದರೆ ಅದೆಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ ಅದು. ಸೊ ಹಂಗಾಗಿ ನೀವು ದಯಮಾಡಿ ಏನಾದರೂ ನಿಮ್ಗೆ ಆ ಥರ ಸಣ್ಣ ಸೂಚನೆಗಳು ಕಂಡ್ರೆ ಖಂಡಿತ ಡಾಕ್ಟ್ರಿಗೆ ತೋರಿಸ್ಕೊಳ್ಳಿ ಅಂತ ಹೇಳ್ತೀನಿ. ಈಗ ನಾನು ಹೇಳ್ದಂಗೆ ಲೇಡೀಸ್ಗಳಲ್ಲಿ ಬ್ರೆಸ್ಟ್ ಕ್ಯಾನ್ಸರು ಜಾಸ್ತಿ, ಸರ್ವಿಕ್ಸ್ ಅಂತ ಹೇಳ್ತೀವಲ್ವಾ, ಮತ್ತು ಎಂಡೋಮೆಟ್ರಿಯಮ್ ಅಂತ. ಎಂಡೋಮೆಟ್ರಿಯಮ್ ಅಂತಂದರೆ ಮುಟ್ಟಿನ ಮಧ್ಯೆ ಬ್ಲೀಡ್ ಆಗೋದು. ಕೆಲವ್ರಿಗೆ 21 ದಿವಸಕ್ಕೆ 30 ದಿವಸಕ್ಕೆ ಬ್ಲೀಡಿಂಗ್ ಆಗುತ್ತಲ್ವ, ಮಂತ್ಲಿ ಪೀರಿಯಡ್ಸ್ ಅಂತ ಹೇಳ್ತೀವಲ್ವಾ, ಅದ್ರ ಮಧ್ಯ ಏನಾದರೂ ಬ್ಲೀಡಿಂಗ್ ಆಯಿತು ಅಂತಂದರೆ ಅಬ್ನಾರ್ಮಲ್ ಬ್ಲೀಡಿಂಗ್ ಅಂತ ಕರಿತೀವಿ ಅದನ್ನ. ಅಥವಾ ಪೀರಿಯಡ್ಸ್ ಟೈಮಲ್ಲಿ ಜಾಸ್ತಿ ಬ್ಲೀಡಿಂಗ್ ಆಗೋದು, ರಕ್ತಸ್ರಾವ ಆಗೋದಾದರೆ ನೀವು ಅದನ್ನು ಡಾಕ್ಟರ್ ಹತ್ರ ತೋರಿಸ್ಕೊಂಡ್ರೆ ಅವರು ಒಂದು ಎಂಡೋಮೆಟ್ರಿಯಲ್ ಬಯಾಪ್ಸಿಯನ್ನು ಮಾಡ್ತಾರೆ. ಹಾಗೆ ಮಾಡಿದ್ರೆ ಅರ್ಲಿ ಡಯಾಗ್ನೋಸ್ ಆದರೆ ಇದು ಮಾಡ್ಬೋದು. ಅವೆಲ್ಲ ಇದ್ದಾವೆ. ಹಾಗೆ ನಾನು ಪದೇ ನನ್ನ ಸ್ನೇಹಿತರ ಹತ್ರ ಹೇಳ್ತಿರ್ತೀನಿ, ಈಗ ನಾವು ಎಲ್ಲರೂ, ನೀವು ಚಿಕ್ಕವನಿರ್ಬೋದು ದೊಡ್ಡವನಿರ್ಬೋದು, ಯಾವೇ ಫೇಮಸ್ ಇರ್ಬೋದು, ಯಾರಿಗೋ ಒಬ್ಬರನ್ನ ರೋಲ್ ಮಾಡಲ ಅಂತ ಇಟ್ಕೊಂಡಿರ್ತೀವಿ. ಈಗ ನಾನು ಅವ್ರದ ಬಿಸ್ನೆಸ್ ಅಂತ ಹೇಳ್ತಾರೆ. ಈಗ ನಾನು ಈ ಫಿಲಿಮ್ ಸ್ಟಾರ್ ಆಗಲಿ, ದೊಡ್ಡ ವ್ಯಕ್ತಿಗಳು, ನಾನು ಅವ್ರನ್ನ ನನ್ನ ಸ್ನೇಹಿತರ ಹತ್ರ ಹೇಳ್ತಾ ಇರ್ತೀನಿ, ಐ ಡೋಂಟ್ ನೋ ಇಟ್ ಈಸ್ ರೈಟ್ ಇನ್ ಟಾಕಿಂಗ್ ಇಯರ್ ಅಂತ ಗೊತ್ತಿಲ್ಲ, ಅವರೆಲ್ಲರೂ ಈ ಪಾನ್ ಪರಾಗು, ಗುಟ್ಕಾ, ಸಿಗರೇಟ್ ಸೇದೋದಕ್ಕೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದು. ಈಗ ನಮಗೆ ಆಗಲಿ, ನನಗೆ ಯಾರಾದರೂ ಒಬ್ಬ ಹೀರೋನೇ ನನಗೆ ರೋಲ್ ಮಾಡಲು ಅಂದ್ಕೊಂಡಿರ್ತೀನಿ, ನಾನೊಬ್ಬ ಕ್ರಿಕೆಟರ್ ರೋಲ್ ಮಾಡಲು ಅಂದ್ಕೊಂಡಿರ್ತೀನಿ. ಅವ್ರು ಏನೇ ಮಾಡಿದ್ರು ನಾವಿಲ್ಲಿದ್ದೀವಿ, ನಮ್ಗೆ ಗೊತ್ತು ಯಾವುದು ಸರಿ ಯಾವುದು ತಪ್ಪು ಅಂತ ಇರ್ಬೋದು. ಯಂಗ್ಸ್ಟರ್ಸ್ಗಳಲ್ಲಿ ಅವ್ರನ್ನೇ ರೋಲ್ ಮಾಡಲ ಅಂತ ಇಟ್ಕೊಂಡಿರ್ತಾರೆ. ಅವ್ರು ಏನೇ ಮಾಡಿದ್ರು ಸರಿ, ಅವ್ರ ಥರ ನಾವು ಮಾಡಬೇಕು ಅಂತ ಅವ್ರನ್ನ ಇಂಪ್ರಿಂಟ್ ಮಾಡೋಕ್ಕೆ ಹೋಗ್ತಾರೆ. ಈಗ ಚಿಕ್ಕ ಮಕ್ಕಳಾದಾಗ ಅವ್ರ ಅಪ್ಪನ ಥರ, ಈಗ ನಮ್ಮ ಅಪ್ಪನ ಥರನೇ ಇರಬೇಕು ಅಂತ ಅಂದ್ಕೊಂಡಿರೋದು, ಅಥವಾ ನನ್ನ ಅಣ್ಣ ಇದಾದರೆ ನನ್ನ ಅಣ್ಣನ ಥರ ನಾನು ಇರಬೇಕು ಅಂತ ಅಂದ್ಕೊಳ್ಳೋದು, ಅಥವಾ ಹೆಣ್ಮಕ್ಳು ಯಾವಾಗಲೂ ಅಮ್ಮನ ಥರ ಇರಬೇಕು ಅಂತ ಅಂದ್ಕೊಂಡಿರ್ತಾರೆ. ಸೊ ಹಾಗಾಗಿ ಏನು ಮಾಡ್ತಾರೆ, ನಾವು ದೊಡ್ಡವರಾದವರು ಅವ್ರ ಮಕ್ಕಳು ಹೆಂಗೆ ನಮ್ಮನ್ನು ನೋಡಿ ಬೆಳೀತಾರೆ ಅಂತ ನಾವು ಕಾಳಜಿ ವಹಿಸ್ಬೇಕು. ಅದಕ್ಕೆ ನಾನು ಹೇಳೋದು, ಕೆಲವೊಂದು ನಾವೇನು ಮಾಡೋಕ್ಕಾಗಲ್ಲ, ಅವ್ರನ್ನ ಪ್ರಾಡಕ್ಟ್ನ ಸೇಲ್ ಮಾಡ್ಬೇಕಂತ ಮಾಡ್ತಿರ್ತಾರೆ. ಅದಕ್ಕೆ ನಾನು ಜನಗಳಿಗೆ ಹೇಳೋದು, ನೀವು ರೋಲ್ ಮಾಡಲ್ಗಳು ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಿ ಅವ್ರನ್ನ. ಈಗ ನಾನು ಯಾರನ್ನೋ ಒಬ್ಬರನ್ನ ರೋಲ್ ಮಾಡಲ ಅಂತಂದರೆ ಅವ್ರು ಒಳ್ಳೆ ಗುಣಗಳನ್ನ ತಗೊಂಡು ನಾವು ಅವ್ರನ್ನ ರೋಲ್ ಮಾಡಲ ಅಂತ ಇಟ್ಕೋಬೇಕು. ಅವರು ಈ ಅಡ್ವರ್ಟೈಸ್ಮೆಂಟ್ ಕೊಟ್ಟರು ಸಿಗರೇಟ್ ಸ್ಮೋಕಿಂಗು, ಗುಟ್ಕಾ ಹಾಕೊಳ್ಳೋದು ಅಂತಂದರೆ ದಟ್ ಈಸ್ ನಾಟ್ ರೈಟ್ ಆ್ಯಕ್ಚುಲಿ. ಅದಕ್ಕೆ ನೀವು ಅದನ್ನು ಫಾಲೋ ಮಾಡಬೇಡಿ, ಅವ್ರು ಒಳ್ಳೆ ಥರನ ಫಾಲೋ ಮಾಡಿ ಅಂತ ನಾನು ಜನಗಳಲ್ಲಿ ಬೇಡ್ಕೊಳ್ಳೋದು ಇಷ್ಟೇ. ಓಕೆ, ಈಗ ಕ್ಯಾನ್ಸರ್ ಚಿಕಿತ್ಸಾ ಕ್ರಮಗಳ ಬಗ್ಗೆ ಮಾತಾಡೋದಾದ್ರೆ, ಈಗ ಕೀಮೋಥೆರಪಿ ಹೇಳಿದ್ರಿ, ರೇಡಿಯೇಷನ್ ಹೇಳಿದ್ರಿ, ಬೇರೆ ಏನೆಲ್ಲ ಟ್ರೀಟ್ಮೆಂಟ್ ಇದೆ ಸರ್? ನಮ್ಮಲ್ಲಿ ಕೀಮೋಥೆರಪಿ ಇದೆ, ರೇಡಿಯೇಷನ್ ಆಂಕಾಲಜಿ ರೇಡಿಯೇಷನ್ ಇದೆ, ಸರ್ಜರಿ ಇದೆ, ಮತ್ತು ಇಂಟರ್ವೆನ್ಷನ್ ರೇಡಿಯಾಲಜಿ ಅಂತ ಮಾಡ್ತಾ ಇದ್ದೀವಿ. ಈಗ ಲಿವರಲ್ಲಿ ಏನಾದ್ರೂ ಗಡ್ಡೆ ಇದ್ರೆ ಅದನ್ನು ಇದು ಮಾಡೋಕ್ಕೆ ಇದು ಮಾಡ್ತಾ ಇದ್ದೀವಿ. ಇನ್ ಫ್ಯೂಚರಲ್ಲಿ ನ್ಯೂಕ್ಲಿಯರ್ ಮೆಡಿಸಿನಲ್ಲೂ ಒಂದೇನೋ ಇದು ಮಾಡ್ತಾ ಇದ್ದಾರೆ, ಈಗ ಟ್ರೀಟ್ಮೆಂಟ್ ಕೊಡೋಕ್ಕೆ ಏನು ಮಾಡ್ತಿದ್ದಾರೆ. ಅವೆಲ್ಲ ಬಂದರೆ ಇನ್ನೂ ಹೆಚ್ಚು ಇದು ಮಾಡ್ಬೋದು. ನಾವು ಈಗ ಇಂಟರ್ವೆನ್ಷನ್ ರೇಡಿಯಾಲಜಿನೂ ನಮ್ಮಲ್ಲಿ ಲಿವರ್ಗೆ ಏನೋ ಸ್ಮಾಲ್ ಲೀಷನ್ ಇದ್ದರೆ ಅದೆಲ್ಲ ಕೊಡೋಕ್ಕೆ ನಡೀತಾ ಇದೆ ಈಗ. ಓಕೆ, ಈಗ ಕಿದ್ವಾಯಿ ಆಸ್ಪತ್ರೆ ವಿಚಾರಕ್ಕೆ ಬಂದರೆ, ಸೊ ಅಡ್ಮಿಷನ್ಸ್ ಎಲ್ಲ ಎಷ್ಟಾಗ್ತಾ ಇದೆ? ಯಾಕಂದರೆ ಪ್ರತಿಯೊಂದು ಅಂಕಿಅಂಶಗಳು ಕೂಡ ಹೇಳುತ್ತೆ, ದೇಶದಲ್ಲಿ ಇರ್ಬೋದು ಜೊತೆಗೆ ರಾಜ್ಯದಲ್ಲೂ ಕೂಡ ಈ ಒಂದು ಕ್ಯಾನ್ಸರ್ ಪೇಷಂಟ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ. ಪರ್ಟಿಕ್ಯುಲರ್ ಆಗಿ ಇದೇ ಆಸ್ಪತ್ರೆಯನ್ನ ತೆಗೆದುಕೊಂಡ್ರೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆಯಾ, ಹೇಗೆ ಸರ್? ಖಂಡಿತ ಜಾಸ್ತಿ ಆಗ್ತಾ ಇದೆ. ಈಗ ನಾವು ನೋಡಿದ್ರೆ 2022 ಅಲ್ಲಿ 3,59,000 ಫಾಲೋಅಪ್ ಪೇಷಂಟ್ ನೋಡಿದ್ವಿ. 22ರಲ್ಲಿ 23ರಲ್ಲಿ 3,65,000 ಫಾಲೋಅಪ್ ಪೇಷಂಟ್ ನೋಡಿದ್ವಿ. ಹಾಗೆ 21,000 ಹೊಸ ಪೇಷಂಟ್ ರಿಜಿಸ್ಟ್ರೇಷನ್ ಆಗಿದೆ ನಮ್ಮಲ್ಲಿ. ಅಡ್ಮಿಷನ್ಸ್ ಅಂತ ಬಂದ್ರೆ 91,341 ಪೇಷಂಟ್ ಅಡ್ಮಿಷನ್ ಆಗಿದ್ದಾರೆ. ಅದು ಈಗ ಟ್ರೀಟ್ಮೆಂಟ್ ರೂಮಲ್ಲಿ ಇರ್ಬೋದು, ಕೀಮೋಥೆರಪಿಗೆ ಆಗಿರ್ಬೋದು, ಅಡ್ಮಿಷನ್ ಸರ್ಜರಿಗೆಲ್ಲ ಎಲ್ಲ ಅಡ್ಮಿಷನ್ಸ್ 91,000 ಅಡ್ಮಿಷನ್ಸ್ 1 ಇಯರ್ಗೆ ಆಗುತ್ತೆ ನಮಗೆ, ಜಸ್ಟ್ ಕಿದ್ವಾಯಿ ಆಸ್ಪತ್ರೆಯಲ್ಲಿ. ಆಮೇಲೆ ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಮ್ಮಲ್ಲಿ ಪ್ರತಿದಿನ ನಮ್ಮಲ್ಲಿ 6 ರೇಡಿಯೇಷನ್ ಆಂಕಾಲಜಿ ಮೆಷಿನ್ಸ್ ಇದ್ದಾವೆ, ಹೈ-ಎಂಡ್ ಮೆಷಿನ್ಸ್ ಇದ್ದಾವೆ. ನಮ್ಮಲ್ಲಿ 450ರಿಂದ 500 ಪೇಷಂಟ್ಸ್ ಪ್ರತಿದಿನ ರೇಡಿಯೇಷನ್ ತಗೊಂತಾರೆ. ಆಮೇಲೆ ಕೀಮೋಥೆರಪಿ ಅಂತ ಬಂದಾಗ ನಮ್ಮಲ್ಲಿ ಡೇ ಕೇರ್ ಕೀಮೋಥೆರಪಿ ಅಂತ ವಾರ್ಡ್ ಇದೆ, ಅದರಲ್ಲಿ ರಿಕ್ಲೈನರ್ಸ್ ಹಾಕಿದ್ದೀವಿ, AC ರೂಮು ತುಂಬ ಚೆನ್ನಾಗಿದೆ.
ಅಲ್ಲಿ ಎವ್ರಿ ಡೇ ಬಂದು ಪೇಷಂಟ್ ಡೇ ಕೇರ್ ಕೀಮೋಥೆರಪಿ ಅಂದರೆ ಬೆಳಿಗ್ಗೆ ಬಂದು ಅವ್ರಿಗೆ ಡಾಕ್ಟರ್ ನೋಡ್ತಾರೆ, ಅವ್ರು ಕೀಮೋಥೆರಪಿ ಬರೆದು ಅಲ್ಲಿ ತೊಗೊಂಡು ಮನೆಗೆ ಹೋಗ್ತಾರೆ. ನಮ್ಮಲ್ಲಿ ಈಗ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ಕಿದ್ವಾಯಿ ಸ್ಮಾರಕ ಗಂತಿ ಸಂಸ್ಥೆ ಬಹಳ ದೊಡ್ಡ ಇದರಲ್ಲಿ ಬೆಳೆದಿದೆ. ಅದಕ್ಕೆಲ್ಲ ಕಾರಣಕರ್ತರು ನಮ್ಮ ಹಳೇ ಡೈರೆಕ್ಟರ್ಗಳೆಲ್ಲರೂ, ಡೈರೆಕ್ಟರ್ಗಳಿರ್ಬೋದು, ನಮ್ಮ ವೈದ್ಯಕೀಯ ಇವರೆಲ್ಲರೂ ಇರ್ಬೋದು, ಮತ್ತು ಎಲ್ಲ ಪ್ಯಾರಾಮೆಡಿಕಲ್ ಸ್ಟಾಫ್ಸ್ ಇರ್ಬೋದು, ಎಲ್ಲ ಸ್ಟಾಫ್ಸ್ಗಳು ಅವರ ಶ್ರಮದಿಂದ ಈ ಲೆವೆಲ್ಗೆ ನಾವು ಬಂದು ಬೆಳೆದು ನಿಂತಿದ್ದೀವಿ. ಅದ್ರ ಜೊತೆಗೆ ನಮ್ಮ ಸರ್ಕಾರ ಎಲ್ಲ ಸವಲತ್ತುಗಳು ಒದಗಿಸಿದೆ. ನಾವು ಈಗ 50 ವರ್ಷ ಆಯಿತು ನಮ್ದು ಇದು ಸ್ಟಾರ್ಟ್ ಆಗಿ. ಕೃಷ್ಣ ಭಾರ್ಗವ ಸ್ಟಾರ್ಟ್ ಮಾಡಿದ್ದು ಈ ಹಾಸ್ಪಿಟ್ಲ್ ಸ್ಟಾರ್ಟ್ ಮಾಡೋಕ್ಕೆ ಫಸ್ಟು ಸ್ಟಾರ್ಟ್ ಮಾಡಿದ್ದು 73ರಲ್ಲಿ. ರಫಿ ಅಹಮದ್ ಕಿದ್ವಾಯಿ ಅಂತ ದೆನ್ ಗವರ್ನರ್ ಆಫ್ ಮಹಾರಾಷ್ಟ್ರ, ಅವರು ನಮಗೆ ಒಂದು ರೇಡಿಯೋಥೆರಪಿ ಮೆಷಿನ್ ಕೊಟ್ಟು 23 ಎಕರೆ ಜಾಗ ಕೊಟ್ಟರು. ಅವರು ಸ್ಟಾರ್ಟ್ ಮಾಡಿದ ಮೇಲೆ ಈಗ ನಮ್ಮ ಈ ಸಂಸ್ಥೆ ಬೃಹದಾಕಾರವಾಗಿ ಬೆಳೆದಿದೆ. ನೀವು ಕಂಪೇರ್ ಮಾಡಿದ್ರೆ ಯಾವುದೇ ಕಾರ್ಪೊರೇಟ್ ಹಾಸ್ಪಿಟಲ್ ಕಂಪೇರ್ ಮಾಡಿದ್ರೆ ವಿ ಆರ್ ಫಾರ್ ಬೆಟರ್ ದೆನ್ ಎನಿ ಕಾರ್ಪೊರೇಟ್ ಹಾಸ್ಪಿಟಲ್. ಎಷ್ಟು ವಿಸ್ತೀರ್ಣ ಇದೆ ಸರ್? 23 ಎಕರೆ ಇದೆ ನಮ್ಮಲ್ಲಿ. ನಮ್ಮಲ್ಲಿ 12 ಆಪರೇಷನ್ ಥಿಯೇಟರ್ಸ್ ಇದಾವೆ, ಎಲ್ಲ ಹೈ ಎಂಡ್ ಹಾಸ್ಪಿಟಲ್ಸು. ನಾನು ಇವ್ರಿಗೆ ಸುಧಾಮೂರ್ತಿ ಮೇಡಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ರೀಸೆಂಟಾಗಿ ಒಂದು 5 OT ರೂಮ್ ಕಟ್ಸ್ಕೊಟ್ರು ವಿತ್ ಆಲ್ ಎಕ್ವಿಪ್ಮೆಂಟ್ಸ್, ಎಲ್ಲ ಥರ ಹೈ ಎಂಡ್ ಎಕ್ವಿಪ್ಮೆಂಟ್ಸ್. ಅವ್ರಿಗೆ ನಾವು ಯಾಕೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ದಾನಿಗಳು ಬಂದರೆ ಅವ್ರದ್ದೇ ಅದನ್ನು ತಂದುಕೊಡ್ತಾರೆ. ಅವ್ರು ಹಂಗೆ ಮಾಡಲಿಲ್ಲ. ನಮ್ಮಲ್ಲಿ ನಮ್ಗೆ ಯಾವ ಥರ ಬೇಕೋ OT ಇದು ಕಟ್ಸ್ಕೊಟ್ರು. ನಮಗೆ ಅನಸ್ತಿಸಿಯಾ ಮೆಷಿನ್ ಅಂತ ಬಂದಾಗ ಅವ್ರು ಹೇಳಿದ್ರು, ನಿಮ್ಗೆ ಯಾವ್ದು ಸೆಲೆಕ್ಟ್ ಮಾಡಿದ್ರೆ ಅದು ಕೊಡ್ತೀವಿ ಅಂತ. ನಾವು ಫೇರ್ ಆಗಿ ನಾವೆಲ್ಲ ಅವರೇ ಕಳಿಸ್ಕೊಟ್ರು ಕಂಪನಿಯವ್ರನ್ನ. ನಾವು ನಮ್ಮ ಎಲ್ಲ ಅನಸ್ತೆಟಿಸ್ಟ್ಗಳಿಗೂ ಇದು ಮಾಡಿ 1 ವಾರ ಅದನ್ನ ಟೆಸ್ಟ್ ಮಾಡಿ ನಮ್ಗೆ ಯಾವ್ದು ಬೇಕು ಅಂತ ನಾನು ಅವ್ರ ಹತ್ರ ಎಲ್ಲರೂ ಇದು ಮಾಡಿ, ನಮ್ಮ ಡಾಕ್ಟರ್ ನಮ್ರತಾ ಅವರು ಎಲ್ಲ ಹತ್ರನೂ ಸೀಕ್ರೆಟಾಗಿ ಫಾಲೋಅಪ್ ತೊಗೊಂಡು ಆಮೇಲೆ ನಾವು ಅವ್ರಿಗೆ ಕೊಟ್ವಿ. ಅವ್ರು ನಮ್ಗೆ ಯಾವ್ದು ಬೇಕೋ ಎಕ್ವಿಪ್ಮೆಂಟ್ ಕೊಡಿಸಿದ್ರು. ತುಂಬಾ ಚೆನ್ನಾಗಿ ಹೈ ಎಂಡ್ ಎಕ್ವಿಪ್ಮೆಂಟ್ಸ್ ಕೊಡಿಸಿದ್ರು. ವಿ ಶುಡ್ ಬಿ ಗ್ರೇಟ್ಫುಲ್ ಟು ಅವರ್ ಆಕ್ಚುಲಿ. ಓಕೆ, ಈಗ ಒಬ್ಬ ವ್ಯಕ್ತಿ ಕ್ಯಾನ್ಸರ್ ಅಂತ ಬಂದ್ರೆ ಆತ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ರೆ ಸುಮಾರು ಎಷ್ಟು ಖರ್ಚು ಬರ್ಬೋದು ಒಂದು ಅಂದಾಜು ಹೇಳೋದಾದ್ರೆ, ಅದ್ರ ಜೊತೆಗೆ ಕಿದ್ವಾಯಿ ಆಸ್ಪತ್ರೆಗೆ ಯಾಕೆ ಬರಬೇಕು? ಆಲ್ರೆಡಿ ಹೇಳಿದ್ರಿ ಏನೆಲ್ಲ ಫೆಸಿಲಿಟೀಸ್ ಇದೆ ಅಂತ, ಆದ್ರೂ ಕೂಡ ಯಾಕೆ ಬರಬೇಕು ಅನ್ನೋದು ಕೂಡ ಸಾಕಷ್ಟು ಜನರಿಗೆ ಪ್ರಶ್ನೆ ಇರುತ್ತೆ. ಸೊ ಯಾಕೆ ಬರ್ಬೇಕು ಸರ್? ಕಿದ್ವಾಯಿ ಹಾಸ್ಪಿಟ್ಲಿಗೆ ಯಾಕೆ ಬರಬೇಕು ಅಂತಂದ್ರೆ, ನಮ್ಮಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ. ಒಂದಂದ್ರೆ ಎಲ್ರೂ ಈಗ ಕ್ಯಾನ್ಸರ್ ಹಾಸ್ಪಿಟ್ಲ್ ಅಂತ ಬೋರ್ಡ್ ಇರುತ್ತೆ. ಕೆಲವ್ರು ಹೇಳ್ತಾರೆ ನಮ್ಮ ಮನೇಲಿ ಅವ್ರಿಗೆ ಕರ್ಕೊಂಬಂದ ತಕ್ಷಣ ಗೊತ್ತಾಗ್ಬಿಡುತ್ತೆ ಕ್ಯಾನ್ಸರ್ ಇದೆ ಅಂತ, ಅವ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ, ಅದಕ್ಕೋಸ್ಕರ ನಾವು ಪ್ರೈವೇಟ್ಗೆ ಹೋಗ್ತೀವಿ ಅಂತ ಒಂದು ಹೇಳ್ತಾರೆ. ಇನ್ನು ಕೆಲವರು ಇಲ್ಲಿ ಸರಿಯಾಗಿ ನೋಡಲ್ಲ ಅನ್ನೋದೊಂದು ರಾಂಗ್ ಕಾನ್ಸೆಪ್ಟ್ ಇದೆ. ಅದಿಲ್ಲ. ನಮ್ಮಲ್ಲಿ BPL ಕಾರ್ಡ್ ಇದ್ರೆ ಎವ್ರಿಥಿಂಗ್ ಇಸ್ ಫ್ರೀ. ಆಮೇಲೆ ಅದ್ರ ಜೊತೆಗೆ APL ಕಾರ್ಡ್ ಇದ್ರೆ ನಾಮಿನಲ್ ಚಾರ್ಜಸ್ ಮಾಡ್ತೀವಿ. ಈಗ ನಮ್ಮಲ್ಲಿ ಪ್ರೈವೇಟ್ ವಾರ್ಡ್ಗಳಿದ್ದಾವೆ. ಶಾಂತಿಧಾಮ ಅಂತ ಒಂದು ಪ್ರೈವೇಟ್ ವಾರ್ಡ್ ಇದೆ. ಅಲ್ಲಿ ನಿಮಗೆ ಅದೊಂಥರ ನೀವು ರೆಸಾರ್ಟಲ್ಲಿ ಇದ್ದಂಗೆ ಆ ಫೀಲಿಂಗ್. ಆ್ಯಕ್ಚುಲಿ ಎಲ್ಲ ಥರ ಫೆಸಿಲಿಟೀಸ್ ಇದೆ, ಬರ್ಬೋದು. ನೀವು ತುಂಬ ಜನ IAS ಆಫೀಸರ್ಸ್ ಅವ್ರ ಫ್ಯಾಮಿಲಿಯವರೆಲ್ಲರೂ ಬಂದು ಇದು ಮಾಡಿದ್ದಾರೆ. ಹಾಗೆ ನಮ್ಮಲ್ಲಿನೂ ಟ್ರೀಟ್ಮೆಂಟೇ ಇರ್ಬೋದು, ಎಲ್ಲ ಥರ. ನೀವು ಇಫ್ ಯು ಟೇಕ್ ಎನಿ, ಈಗ ರೇಡಿಯೇಷನ್ ಆಂಕಾಲಜಿಯಲ್ಲಿ ಎಲ್ಲ ಈಗ ಇವರು ದೇ ಆರ್ ಆಲ್ ವೆರಿ ಗುಡ್ ಆ್ಯಕ್ಚುಲಿ. ಓಕೆ, ನಾನು ಇನ್ನೊಂದು ಪ್ರಶ್ನೆ ಕೂಡ ಕೇಳಿದೆ, ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ರೆ ಎಷ್ಟಾಗತ್ತೆ ಅಂತ. ಪ್ರೈವೇಟ್ಗೆ ಆದ್ರೆ ಇಟ್ ಆಲ್ ಡಿಪೆಂಡ್ಸ್ ಆನ್ ದಿ ನಿಮ್ಗೆ ಹಾಸ್ಪಿಟ್ಲ್ ಮತ್ತೆ ಯಾವ ಕಾಯಿಲೆ ಅಂತ. ಈಗ ನಿಮ್ಗೆ ಬ್ರೆಸ್ಟ್ ಕ್ಯಾನ್ಸರ್ ಅಂತಂದ್ರೆ ಮಿನಿಮಮ್ ಈಗ ಹಾಸ್ಪಿಟ್ಲ್ಗಳಿಗೆ ಹೋದ್ರೆ 4 ರಿಂದ 5 ಲಕ್ಷ ರೂಪಾಯಿ ಅಂತ ನಾನು ಅನ್ಕೊಂಡೆ. 5 ಲಕ್ಷ ಮಿನಿಮಮ್, 4 ರಿಂದ 5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅದು ಯಾವ ಸ್ಟೇಜ್ ಅಲ್ಲಿ ಇದಾರೆ ಅನ್ನೋದು ಡಿಪೆಂಡ್ ಆಗುತ್ತೆ. ಆಯ್ತಾ? ಈಗ ನಮ್ಮಲ್ಲೇ ಬಂದ್ರೆ ಅದು ನೀವು ಸಪೋಸ್ ನೀವು ಏನೂ ಇಲ್ಲ, BPL ಕಾರ್ಡ್ ಏನಿಲ್ಲ ಅಂತಂದ್ರೆ ನಿಮಗೆ 50,000 ಆಗಲ್ಲ. ನಮ್ಮಲ್ಲಿ 50,000 ರೂಪಾಯಿ ಖರ್ಚಾಗಲ್ಲ. ಪೇಯಿಂಗ್ ಅದು ದೋಷ. ಆದರೆ ಯಾರು ಶಾಂತಿಧಾಮಲ್ಲಿ ಉಳ್ಕೊಂತಾರೋ ಅವ್ರಿಗೆ 50,000 ರೂಪಾಯಿ ಖರ್ಚಾಗಲ್ಲ. ಓಕೆ, ಕ್ಯಾನ್ಸರ್ ಬಂದ್ರೆ ಸತ್ತೋಗ್ತಾರೆ ಅನ್ನೋ ಮಾತಿದೆ, ಬಟ್ ಬೇಗ ಬಂದ್ರೆ ಕ್ಯೂರ್ ಆಗತ್ತೆ. 100%. ನಾನು ಅದೇ ಮೊದಲೇ ಹೇಳ್ದಂಗೆ, ಈಗ ಮೊದಲು ಥರ ಅಲ್ಲ. ಕ್ಯಾನ್ಸರ್ ಬಂದ ತಕ್ಷಣ ಅವ್ರಿಗೆ ಜೀವನನೇ ಮುಗಿದೋಯ್ತು ಅನ್ನೋದು ಇಲ್ಲ. ಈಗ ಅರ್ಲಿ ಡಿಸೀಸ್ ಬಂದರೆ ನಾನಾ ಥರ ಟ್ರೀಟ್ಮೆಂಟ್ ಇದ್ದಾವೆ. ಅವರು ಈಗ ನಾನು ಹೇಳ್ದಲ್ವಾ, ಹಾಗೆ ಹೇಳ್ದಂಗೆ ಎಲ್ಲ ಥರ ಕಾಯಿಲೆಗಳಲ್ಲೂ ಮಿನಿಮಮ್ 5 ವರ್ಷ 25 ವರ್ಷ ಬದುಕಿರೋ ಇದ್ದಾರೆ. ನಮ್ಮಲ್ಲಿ ಫಾಲೋಅಪ್ ಮಾಡ್ಕೊಂಡಿದ್ದಾರೆ. ಈಗ ನಾನು 15 ವರ್ಷ ನಾವು ಫಾಲೋಅಪ್ ಮಾಡಿದ್ವಿ. ನಮ್ಮಲ್ಲಿ ಪ್ಯಾಲಿಯೇಟಿವ್ ಮೆಡಿಸಿನ್ ಅಂತಲೂ ಇದೆ. ಅನಸ್ತಿಸಿಯಾ ಆದರೆ ನಾವು ಮಾಡ್ತಾಯಿದ್ವಿ ರೀಸೆಂಟ್ ಕೆಲವು ವರ್ಷಗಳವರೆಗೆ. ಇದು ರೆಕ್ಟಮ್ ಅಂತ ಹೇಳ್ತೀವಿ, ಗುದದ್ವಾರ ಕ್ಯಾನ್ಸರ್ ಆಗಿ ಅವ್ರಿಗೆ ಸರ್ಜರಿ ಆಗಿ ರೇಡಿಯೇಷನಲ್ ಆಗಿ ಅವರು ಫಾಲೋಅಪ್ ಬರ್ತಾಯಿದ್ರು. ಅವರು ಅಂದರೆ ಪೇಯ್ನ್ಗೋಸ್ಕರ ಮಾರ್ಫಿನ್ ತಗೊತಾ ಇದ್ರು.
ಅವರು ಎಷ್ಟು 15 ವರ್ಷ ನಮ್ಮ ಹತ್ರ ಫಾಲೋ ಅಪ್ ಮಾಡಿದ್ದಾರೆ. ಅದು ಭಾಳ ಇದು. ಆಮೇಲೆ ನಮ್ಮಲ್ಲಿ ಇಡೀ ಇಂಡಿಯಾಗೆ ಫಸ್ಟು ಓರಲ್ ಮಾರ್ಫಿನ್ ಸೊಲ್ಯೂಷನ್ ಅಂತ ಸ್ಟಾರ್ಟ್ ಮಾಡಿದ್ದು. ನಮಗೆ ಕ್ಯಾನ್ಸರ್ ಪೇಯ್ನ್ಗೆ ಮಾರ್ಫಿನ್ ಸೊಲ್ಯೂಷನ್ ಅಂತ ಕೊಡ್ತೀವಿ. ಅದು ನಮ್ಮಲ್ಲೇ ಸ್ಟಾರ್ಟ್ ಮಾಡಿದ್ರು. ನಮ್ಮ ಡಾಕ್ಟರ್ ವಿಜಯರಾಮು, ಡಾಕ್ಟರ್ ಸರಸ್ವತಿ ಮೇಡಮು, ಮತ್ತು ರಮಾಮಣಿ ಅಂತಿದ್ರು, ಮತ್ತು ಇವರು ಸುದರ್ಶನ್ ಅವರೆಲ್ಲರೂ, ಡಾಕ್ಟರ್ ಲಿಂಗೇಗೌಡ ಅವರೆಲ್ಲರೂ ಸ್ಟಾರ್ಟ್ ಮಾಡಿದ್ದು. ಓರಲ್ ಮಾರ್ಫಿನ್ ಸೊಲ್ಯೂಷನ್ ತಗೊಂಡ್ರೆ ಖಂಡಿತ ಪೇಯ್ನ್ ಕಡಿಮೆ ಆಗುತ್ತೆ. ಈಗ ನಮ್ಮಲ್ಲೇ ಇರೋದು ಓರಲ್ ಮಾರ್ಫಿನ್ ಸೊಲ್ಯೂಷನ್ ನಾವು ಕೊಡ್ತೀವಿ. ಕಿದ್ವಾಯಿ ಆಸ್ಪತ್ರೆ ಕಡೆಯಿಂದ ಒಂದಷ್ಟು ಕ್ಯಾಂಪ್ಗಳನ್ನ ಕೂಡ ಮಾಡ್ತೀರಾ? ಅದೇನು ಮಂತ್ಲಿ ನಡೆಯುತ್ತಾ ಹೇಗೆ ಅಥವಾ ವೀಕ್ಲಿ ನಡೆಯುತ್ತಾ? ಮಂತ್ಲಿ ಮಾಡ್ತೀವಿ. ಬಟ್ ಈಗ ಯಾರಾದ್ರೂ ಆರ್ಗನೈಸರ್ಸ್ ನಮ್ಮಲ್ಲಿ ಬಂದು ಕ್ಯಾಂಪ್ ಮಾಡಿ ಅಂತಂದ್ರೆ ನಮ್ಮೆಲ್ಲ ಫುಲ್ ಟೀಮ್ ಹೋಗ್ತೀವಿ. ಎಲ್ಲ ಸರ್ಜರಿ ಅವರು, ಗೈನಕಾಲಜಿಸ್ಟು, ರೇಡಿಯೇಷನ್ ಆಂಕಾಲಜಿಸ್ಟು, ಮೆಡಿಕಲ್ ಆಂಕಾಲಜಿಸ್ಟು, ಮತ್ತು ನಮ್ಮ ಸ್ಟಾಫ್ ನರ್ಸ್ಗಳು, ಬ್ಲಡ್ ಬ್ಯಾಂಕ್ ಅವರು ಎಲ್ಲರೂ ಹೋಗ್ತೀವಿ. ಎಲ್ಲರೂ ಹೋಗಿ ಇದು ಮಾಡ್ತೀವಿ. ನಮ್ಮಲ್ಲಿ ಮ್ಯಾಮೋಗ್ರಫಿ ಮೆಷಿನ್ ಇತ್ತು. ಈಗ ಒಂದು ಸ್ವಲ್ಪ ಅದು ವೆಹಿಕಲ್ ಏನೋ ಪ್ರಾಬ್ಲಮ್ ಆಗಿ ಇದಾಗಿದೆ, ಅದನ್ನು ನಾವು ರೆಡಿ ಮಾಡ್ತಾ ಇದ್ದೀವಿ, ಮಾಡ್ತೀವಿ. ನಮ್ಮಲ್ಲಿ ಅಲ್ಟ್ರಾಸೌಂಡ್ ಮಾಡ್ತೀವಿ, ಮ್ಯಾಮೋಗ್ರಫಿ ಮಾಡ್ತೀವಿ ಫ್ರೀ ಅಲ್ಲಿ ಕ್ಯಾಂಪ್ಗೆ ಹೋದಾಗ. ಮತ್ತು ಪ್ಯಾಪ್ಸ್ಮಿಯರ್ ಅಂತ ಮಾಡ್ತೀವಿ. ಅಲ್ಲಿ ನಮ್ಮ ಗೈನಕಾಲಜಿಸ್ಟು ಪ್ಯಾಪ್ಸ್ಮಿಯರ್ ತೊಗೊಳ್ತಾರೆ. ಅದಕ್ಕೆ ಏನಾದ್ರೂ ಗರ್ಭಕೋಶ ಕ್ಯಾನ್ಸರ್ ಇದ್ದರೆ ಅಥವಾ ಸರ್ವಿಕಲ್ ಕ್ಯಾನ್ಸರ್ ಇರ್ತೀವಿ, ಅದಕ್ಕೋಸ್ಕರ ಅದನ್ನೆಲ್ಲ ಮಾಡ್ತೀವಿ ನಾವು. ಹಾಗೆ ಅವೇರ್ನೆಸ್ ಆವಾಗ ಎಲ್ರಿಗೂ ನಮಗೇನು ಅರ್ಲಿ ಸಿಂಪ್ಟಮ್ಸ್ ಏನಿದೆ ಅದನ್ನೆಲ್ಲ ನಾವು ಅಲ್ಲಿ ಇದು ಮಾಡ್ತೀವಿ. ಹಾಗಾಗಿ ಸ್ವಲ್ಪ ಪ್ರಯೋಗ ಆಗಿದೆ ಪೇಷಂಟ್ಗಳಿಗೆ ಅಂತ ಹೇಳ್ಬೋದು. ಈಗ ಕಿದ್ವಾಯಿ ಆಸ್ಪತ್ರೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೇಷಂಟ್ಸ್ ಬರ್ತಾರೆ ಅಂತ ಮಿನಿ ಕಿದ್ವಾಯಿ ಆಸ್ಪತ್ರೆಗಳನ್ನ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡಲಾಗಿದೆ. ಸೊ ಅದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಅದು ನಮ್ಮ ಸರ್ಕಾರಕ್ಕೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಆ್ಯಕ್ಚುಲಿ ಈಗ ನಾವು ಮೊನ್ನೆ ನಮ್ಮ ಡಾಕ್ಟರ್ ಇವರು ನಮ್ಮ ಮುಖ್ಯಮಂತ್ರಿ ಅವರು ಮೈಸೂರಲ್ಲಿ ಒಂದು ಇದು ಮಾಡಿದ್ವಿ, ಗುದ್ಲಿ ಪೂಜೆ ಮಾಡಿದ್ದೀವಿ. ಮೈಸೂರು ಪೆರಿಫೆರಲ್ ಕ್ಯಾನ್ಸರ್ ಸೆಂಟರ್ ಅಂತ ಮಾಡಬೇಕು ಅಂತಿದ್ದೀವಿ. ಈಗಾಗಲೇ ಒಂದು ನಮ್ಮಲ್ಲಿ ಪೆರಿಫೆರಲ್ ಕ್ಯಾನ್ಸರ್ ಸೆಂಟರ್ ನಡೀತಾ ಇದೆ, ಗುಲ್ಬರ್ಗಾದಲ್ಲಿ ಇದೆ. ಗುಲ್ಬರ್ಗಾದಲ್ಲಿ ಒಂದು ರೇಡಿಯೋಥೆರಪಿ ಮೆಷಿನ್ ಇದೆ, ಎಲ್ಲ ಥರ ಫೆಸಿಲಿಟೀಸ್ ಇದೆ. ಅಲ್ಲಿ ಸರ್ಜರಿನೂ ಮಾಡ್ತೀವಿ. ಅಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ. ಅದೇ ರೀತಿ ಈಗ ತುಮಕೂರಲ್ಲಿ, ಶಿವಮೊಗ್ಗದಲ್ಲಿ, ಬೆಳಗಾವಿಯಲ್ಲಿ, ಮೈಸೂರಲ್ಲಿ ಮಾಡಬೇಕು ಅಂತ ಹೊರಟಿದ್ದೀವಿ. ಅದು ನಮ್ಮ ಸರ್ಕಾರದವ್ರ ಇದರಿಂದ ನಾವು ಪರಿಪೂರ್ಣ ಆಗತ್ತೆ ಅಂತ ನಾನು ಅಂದ್ರೆ ಎಲ್ಲೋ ಒಂದ್ ಕಡೆ ಮೇನ್ ಬ್ರಾಂಚ್ಗೆ ಏನು ಒತ್ತಡ ಆಗ್ತಾ ಇದೆ, ಸೊ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗತ್ತೆ. ಖಂಡಿತ ಕಡಿಮೆ ಆಗುತ್ತೆ. ಈಗ ನಮ್ಮಲ್ಲಿ ವರ್ಕ್ ಲೋಡ್ ಜಾಸ್ತಿ ಇರೋದ್ರಿಂದ ಈಗ ನಮ್ಮಲ್ಲಿ ನೋಡಿ, ಈಗ ಗುಲ್ಬರ್ಗಾದಲ್ಲಿ ಪೇಷಂಟ್ಸ್ಗಳೆಲ್ಲ ಬರ್ತಿದ್ದವರಲ್ಲಿ ಈಗ ಒಂದು 150-200 ರೇಡಿಯೇಷನ್ ಅಲ್ಲೇ ತಗೊತಿದ್ದಾರೆ. ಸೊ ಹಾಗಾಗಿ ಆ ಪೇಷಂಟ್ಗಳೆಲ್ಲ ಕಡಿಮೆ ಆಗ್ತವೆ. ಅಲ್ಲಿ ಡೈಲಿ 1-2 ಸರ್ಜರಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವೆಲ್ಲ ಇಲ್ಲಿ ಬರೋದು ಕಡಿಮೆ ಆಗುತ್ತೆ. ಹಾಗೆ ನೀವು ಮೈಸೂರಲ್ಲಿ ಮಾಡಿದ್ರೆ ಮೈಸೂರು ಅಲ್ಲಿ ಭಾಗದವರೆಲ್ಲರೂ ಇಲ್ಲಿ ಬರೋದು. ಬಟ್ ಏನು ಗೊತ್ತಾ, ಕ್ಯಾನ್ಸರ್ ಅಂತಂದ ತಕ್ಷಣ ಈ ಬೇರೆ ಕಾಯಿಲೆಗಳ ಥರ ಈಗ ನನಗೆ ಸಪೋಸ್ ಏನಾದರೂ ಹರ್ನಿಯಾ ಬಂತು ಅಥವಾ ಥೈರಾಯ್ಡ್ ಏನೋ ಬಂತು ಅಥವಾ ಏನೋ ಬೇರೆ ಏನೋ ಕಾಯಿಲೆ ಬಂತು, ಹರ್ನಿಯಾ ಏನೋ ಬಂತು ಅಂತಂದಾಗ ಆಪ್ರೇಷನ್ ಮಾಡ್ಕೊಂಡು 2 ದಿವಸ ನಾವು ಮನೆಗೆ ಹೋಗ್ಬಿಡ್ಬೋದು, ಆಮೇಲೆ ಗುಣ ಆಗೋಯ್ತು ಅನ್ನೋದಿಲ್ಲ. ಕ್ಯಾನ್ಸರ್ ಬಂದ ತಕ್ಷಣ ಹೇಳಿದ್ನಲ್ವಾ, ನಾವಾಗಲೇ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಹೇಳಿದೆ. ಹಾಗಾಗಿ ಅವಾಗ ಸರ್ಜರಿ ಆದಮೇಲೆ ಅವ್ರಿಗೆ ಕೀಮೋಥೆರಪಿ ಆಗಬೇಕು, ರೇಡಿಯೇಷನ್ ಆಗಬೇಕು ಅಂತಂದರೆ ತಿಂಗಳಗಟ್ಟಲೆ ತಗೊಳುತ್ತೆ ಅದು. ಸೊ ಅವ್ರಿಗೆ ಹೊರ ಕಡೆಯಿಂದ ಬಂದವರಿಗೆ, ಈಗ ಮೈಸೂರಿಂದ ಬಂದವರಿಗೆ ಅಥವಾ ಬೇರೆ ಕಡೆಯಿಂದ ಗುಲ್ಬರ್ಗದಿಂದ ಬಂದರೆ ಅವ್ರಿಗೆ ತಿಂಗಳಗಟ್ಟಲೆ ಇರಬೇಕಾಗತ್ತೆ. ಸೊ ಅವಾಗ ಕಷ್ಟ ಆಗುತ್ತೆ. ಅದೆಲ್ಲ ಈಗ ಈ ಥರ ನಾವು ಪೆರಿಫೆರಲ್ ಮಾಡಿದ್ರೆ ಅವ್ರಿಗಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋಕ್ಕೂ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ನಮ್ಮಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ನಾವು ಹೇಳ್ದಂಗೆ ಈಗ ನಮಗೆ ಕೆಲವು ಪೇಷಂಟ್ಸ್ಗಳೆಲ್ಲ ಹೊರಗಡೆ ಬರ್ತಾರಲ್ಲ, ಅವ್ರಿಗೆ ನಮ್ಮಲ್ಲಿ ಧರ್ಮಶಾಲಾ ಅಂತ ಇದೆ. ಧರ್ಮಶಾಲಾದಲ್ಲಿ ದಾನಿಗಳು ಸುಮಾರು ಜನ ನನಗೆ ಡೊನೇಟ್ ಮಾಡಿ ಇದು ಮಾಡಿದ್ದಾರೆ. ನಮ್ಮಲ್ಲಿ 200-300 ಜನ ಒಬ್ಬರು ಪೇಷಂಟ್ ಅಟೆಂಡರ್ ಇರ್ತಾರೆ. ಅವ್ರಿಗೆಲ್ಲ ನಾವು ಫೆಸಿಲಿಟೀಸ್ ಮಾಡಿಕೊಟ್ಟಿದ್ದೀವಿ. ಅವ್ರಿಗೆಲ್ಲ ಒಂದು ಉಳ್ಕೊಳ್ಳೋಕ್ಕೆ ಎಲ್ಲ ವ್ಯವಸ್ಥೆನೂ ಇದೆ. ಮತ್ತು ಅವ್ರಿಗೆ ನಾವು ಊಟ ಎಲ್ಲ ಫ್ರೀಯಾಗಿ ವ್ಯವಸ್ಥೆ ಮಾಡಿದ್ದೀವಿ. ಅದು ಡೋನರ್ಸ್ ಇದರಿಂದ ನಾವು ಊಟದ ವ್ಯವಸ್ಥೆನೂ ಮಾಡಿದ್ದೀವಿ. ಈಗ ಒಬ್ಬ ವ್ಯಕ್ತಿಗೆ 40 ವರ್ಷಕ್ಕೆ ಕ್ಯಾನ್ಸರ್ ಬಂತು, ಅವರು ಟ್ರೀಟ್ಮೆಂಟ್ ಅನ್ನ ಶುರು ಮಾಡಿದ್ರು ಅಂದ್ರೆ ಅವರು ಒಂದು 80 ವರ್ಷ ಬದುಕ್ತಾರೆ ಅಂದ್ರೆ ಆ ಒಂದು ಫುಲ್ ಟೈಮ್ ಅವರು ಟ್ರೀಟ್ಮೆಂಟ್ ತಗೊಳ್ತಾನೆ ಇರಬೇಕಾ? ಹೇಗೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಟ್ರೀಟ್ಮೆಂಟ್ ಚೇಂಜ್ ಆಗಿ ಕಂಪ್ಲೀಟ್ ಆಗಿರುತ್ತೆ. ಈಗ ಸಪೋಸ್ ಈಗ ಸರ್ಜರಿ ಆಯಿತು, ಕೀಮೋಥೆರಪಿ ಆಯಿತು, ಇಷ್ಟು ಕೀಮೋಥೆರಪಿ ಕೊಡಬೇಕು, 4-6 ಕೀಮೋಥೆರಪಿ ಕೊಟ್ಟಿರ್ತಾರೆ. ಅದಾದಮೇಲೆ ಏನು ಸಿಂಪ್ಟಮ್ಸ್ ಇಲ್ಲ ಅಂತ ಇದಿರುತ್ತೆ. ಅವ್ರಿಗೆ ಏನು ಮಾಡ್ತೀವಿ ನಾವು, ರೆಗ್ಯುಲರ್ ಫಾಲೋಅಪ್ ಹೇಳಿರ್ತೀವಿ. ರೆಗ್ಯುಲರ್ ಫಾಲೋಅಪ್ ಕೇಳಿ ಅವ್ರು ಬರ್ತಾ ಇರ್ತಾರೆ. 3 ಮಂತ್ಸ್ಗೆ ನಾವು ಫಸ್ಟು 3 ಮಂತ್ಸ್ಗೆ ಬನ್ನಿ ಅಂತ ಹೇಳ್ತೀವಿ. ಅದಾದಮೇಲೆ 6 ಮಂತ್ಸ್ಗೆ ಒಂದ್ಸರಿ ಬನ್ನಿ ಅಂತ ಹೇಳ್ತೀವಿ. ಆಗ ಬಂದಾಗ ಎಲ್ಲ ಆ ಪರ್ಟಿಕ್ಯುಲರ್ ಯಾವ ಕಾಯಿಲೆ ಇತ್ತೋ ಅದಕ್ಕೆ ಅನುಗುಣವಾಗಿ ಏನು ಟೆಸ್ಟ್ ಮಾಡಬೇಕು ಮಾಡಿಸ್ತೀವಿ. ಅದು ಮಾಡಿಕೊಂಡು ಅದನ್ನ ಏನಾದ್ರೂ ವ್ಯತ್ಯಾಸ ಕಂಡ್ರೆ ಮತ್ತೆ ಫರ್ದರ್ ಟೆಸ್ಟ್ ಮಾಡಿಸ್ತೀವಿ. ಇಲ್ಲ ಅಂದರೆ ಅದನ್ನೇ ಫಾಲೋಅಪ್ ಮಾಡ್ಕೊಂಡು ಹೋಗುತ್ತೆ. ಟ್ರೀಟ್ಮೆಂಟ್ ಕಂಟಿನ್ಯೂಸ್ ತಗೋಬೇಕು ಅಂತ ಏನಿಲ್ಲ. ಆ ಟ್ರೀಟ್ಮೆಂಟ್ ಮುಗಿದ ಮೇಲೆ ರೆಗ್ಯುಲರ್ ಫಾಲೋಅಪ್ ಮಾಡಿ ಅಂತ ಹೇಳ್ತೀವಿ ಅವ್ರಿಗೆ. ಈಗ ಸರ್ಜರಿ ಮೂಲಕ ಟ್ಯೂಮರ್ ಅನ್ನ ಏನು ಒಂದ್ಸಲ ಹೊರಗೆ ತೆಗಿತಿರಲ್ಲ, ಮತ್ತೆ ಆಗೋ ಚಾನ್ಸಸ್ ಇರುತ್ತಾ?
ನಾವು ಕ್ಲಿಯರೆನ್ಸ್ ಚೆನ್ನಾಗಿ ಕೊಟ್ಟಿದ್ದು ಇದಾದರೆ ಬರೋ ಸಾಧ್ಯತೆ ಇಲ್ಲ. ಕೆಲವೊಂದು ಬರ್ತವೆ, ಓಕೆ, ಕೆಲವೊಂದು ರಿಕರೆನ್ಸ್ ಆಗ್ತವೆ. ಈಗ ಓವರಿ ಸರ್ಜರಿ ಮಾಡಿರ್ತಾರೆ, ಸರ್ಜರಿ ಮಾಡಿ ಕೀಮೋಥೆರಪಿ ಎಲ್ಲ ಕೊಟ್ಟಿರ್ತೀವಿ, ಒಂದು 3-4 ಇಯರ್ಸ್ ಆದಮೇಲೆ ರಿಕರೆನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ, ಆಗ್ಬೋದು ಅಂತ ಹೇಳ್ತೀವಿ. ಅವಾಗ ಮತ್ತೆ ಅವಾಗ ಅಲ್ಲಿ ಮತ್ತೆ ಬಂದರೆ ಈಗ ಅವ್ರಿಗೆ ಯಾಕೆ ನಾವು ಫಾಲೋ ಅಪ್ ಮಾಡಿ ಹೇಳ್ತೀವಿ ಇದಕ್ಕೆ, ಅವಾಗ ಸರ್ಜರಿ ಆಗಿ ಕೀಮೋಥೆರಪಿ ಎಲ್ಲ ಆಗಿರುತ್ತೆ, 6 ಕೋರ್ಸ್ ಕೀಮೋಥೆರಪಿ ಕೊಟ್ಟಿರುತ್ತೆ, ಎಷ್ಟು ಹೇಳಿರ್ತಾರೆ ಅವರು, ಡಿಪೆಂಡ್ಸ್ ಅಂದ ಇದು. ಅದಾದಮೇಲೆ ಅವ್ರಿಗೆ ಫಸ್ಟ್ 3 ಮಂತ್ಸಲ್ಲಿ ಬನ್ನಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಬನ್ನಿ ಅಂತ ಹೇಳಿರ್ತೀವಿ. ಆ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ಕೊಂಬಂದಿರ್ತಾರೆ. ಅದ್ರ ಜೊತೆಗೆ ಏನಾದ್ರೂ ತೊಂದರೆ ಕಾಣಿಸಿದ್ರೆ ಮತ್ತು ಫರ್ದರ್ಗೆ ಟ್ರೀಟ್ಮೆಂಟ್ ಕೇಳ್ತಾರೆ. ಅದಿಲ್ಲ ಅಂತಂದರೆ ಮತ್ತೆ 3 ಮಂತ್ಸ್ ಬನ್ನಿ ಅಂತ ಹೇಳ್ತಾರೆ. ಹಂಗೆ 3 ಮಂತ್ಸ್ ಆದಮೇಲೆ 1 ಇಯರ್ 2 ಇಯರ್ಸ್ ನೋಡ್ತಾರೆ. ಅದಾದಮೇಲೆ 6 ಮಂತ್ಸ್ಗೆ ಒಂದ್ಸರಿ ಬಂತಾರೆ. ಆಮೇಲೆ ಇಯರ್ಲಿ ಫಾಲೋ ಅಪ್ ಮಾಡ್ತಾರೆ. ಹಾಗಾಗಿ ಇದು ಮಾಡಿ. ಓಕೆ, ಈಗ 31 ವರ್ಷ ಕಂಪ್ಲೀಟ್ ಆಗಿದೆ, ಅದು ಕ್ಯಾನ್ಸರ್ ಹಾಸ್ಪಿಟ್ಲಲ್ಲೇ, ಒಂದೇ ಹಾಸ್ಪಿಟ್ಲಲ್ಲಿ. ಜೊತೆಗೆ ಕ್ಯಾನ್ಸರ್ ಅಂದ ತಕ್ಷಣ ಕೆಲವರು ತಮಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾದ ತಕ್ಷಣ ಸುಸೈಡ್ ಮಾಡ್ಕೊಳ್ಳೋದು, ಸೊ ಈ ಥರ ಮಾಡ್ತಾರೆ. ಅಂಥವ್ರಿಗೆ ಏನು ಹೇಳ್ತೀರಾ ಸರ್? ಅದೇ ನಾನು ಹೇಳ್ತೀನಲ್ವಾ, ಅವ್ರಿಗೆ ಈಗ ಮೊದಲು ಥರ ಅಲ್ಲ, ಈಗ ಟ್ರೀಟ್ಮೆಂಟು ಸಾಕಷ್ಟು ಇದ್ದಾವೆ. ಟ್ರೀಟ್ಮೆಂಟ್ ಪ್ಯಾಟ್ರನ್ ಚೇಂಜ್ ಆಗಿದೆ, ಸಾಕಷ್ಟು ಕೀಮೋಥೆರಪಿ ಡ್ರಗ್ಸ್ ಇದೆ, ಎಲ್ಲ ಇದ್ದಾವೆ. ಹಾಗಾಗಿ ನೀವು ಯಾರು ಭಯಪಡುವಂಥ ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ಬಂದು ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ಖಂಡಿತ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು. ಏನು ಭಯಪಡುವಂಥದ್ದಿಲ್ಲ. ನಿಮ್ಗೆ ಯಾರಿಗಾದ್ರೂ ಏನಾದರೂ ತೊಂದರೆ ಆದರೆ ದಯಮಾಡಿ ನಮ್ಮ ಹಾಸ್ಪಿಟ್ಲಿಗೆ ಬನ್ನಿ, ನಾವಿದ್ದೀವಿ ಇಲ್ಲಿ, ನಿಮ್ಮನ್ನ ನೋಡ್ಕೊತೀವಿ. ಓಕೆ, ನಾನು ಸಾಕಷ್ಟು ಡಾಕ್ಟ್ರನ್ನ ಮಾತಾಡ್ಸಿರ್ತೀನಿ. ಎಲ್ಲರನ್ನ ಮಾತಾಡ್ಸುವಾಗ ಒಂದು ಕ್ವೆಶನ್ ನನ್ನ ಹತ್ರ ಇರುತ್ತೆ. ಯಾಕಂದ್ರೆ ನಾವು ಪ್ರೈಮರಿಲೆಲ್ಲ ಇದ್ದಾಗ ಟೀಚರ್ಸ್ ಮುಂದೇನಾಗ್ತೀಯಾ ಅಂತ ಕೇಳ್ತಾರೆ. ಒಂದು ನಾವು ಡಾಕ್ಟರ್ ಅಂತ ಹೇಳ್ತೀವಿ, ಪೊಲೀಸು, ಟೀಚರು, ಅದ್ಬಿಟ್ಟು ಯಾವುದೂ ಹೇಳಲ್ಲ. ಡಾಕ್ಟರ್ ವಿ.ಬಿ. ಗೌಡ ಅವರು ಚಿಕ್ಕವರಿದ್ದಾಗ ಏನಾಗ್ತೀನಿ ಅಂತ ಹೇಳ್ತಿದ್ರು. ನನಗೆ ಆ ಥರ ಏನು ಇರಲಿಲ್ಲ. ಆ್ಯಕ್ಚುಲಿ ನಾನು ಹಳ್ಳಿಯಿಂದ ಬಂದವನು. PUCಗೆ ನಮ್ಮ ಅಣ್ಣನ ಮನೆಗೆ ಬಂದೆ. ನಮ್ಮ ಅಣ್ಣನೇ ಓದಿಸಿದ್ದು ನನಗೆ. ಆ್ಯಕ್ಚುಲಿ CL ಗೌಡ ಅಂತ ಅಂದ್ಬಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಲಿದ್ದರು, ಅವರೇ ಓದಿಸಿದ್ದು. ನನ್ನ ಸ್ನೇಹಿತರೆಲ್ಲರೂ ಎಂಜಿನಿಯರಿಂಗ್ ಸೇರ್ಕೊಂಡಿದ್ರು. ಆ್ಯಕ್ಚುಲಿ ನನ್ನ ಸ್ನೇಹಿತರು 1 ವರ್ಷ ಮುಂಚೆನೇ ಸೇರ್ಕೊಂಡಿದ್ರು. ನನ್ನ PUCಯಲ್ಲಿ ನನ್ನ ಅಕ್ಕಪಕ್ಕದ ಮನೆಯವರೆಲ್ಲರೂ ನನ್ನ ಸ್ನೇಹಿತರಿದ್ದರು, ಎಲ್ಲರೂ ಸೇರ್ಕೊಂಡಿದ್ರು. ಆಮೇಲೆ ಅಣ್ಣ ನನ್ನನ್ನು ಕೇಳಿದ್ರು, ಏನಾಗ್ತೀಯ ನೀನು ಅಂತಂದರು. ಎಂಜಿನಿಯರ್ ಅಂದೆ. ಎಂಜಿನಿಯರ್ ಅಂದರೆ ನಮ್ಮ ಅಣ್ಣ ಹೇಳಿದ್ರು ನನಗೆ, ಏನು ನೀನು ಸ್ನೇಹಿತರೆಲ್ಲ ಎಂಜಿನಿಯರಿಂಗ್ ಸೇರ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಅಂತಂದರು. ನಾನು ಸುಮ್ಮನೆ ಆದೆ. ಆಯ್ತು ಅಂದರೆ ಇನ್ನು ಡಾಕ್ಟರ್ ಆಗ್ತೀಯ ಅಂದರೆ, ಡಾಕ್ಟರ್ ಅಂತಂದರೆ ನಮ್ಮ ಅಣ್ಣನಿಗೆಲ್ಲ ತುಂಬ ಜನ ಅವ್ರ ಸ್ನೇಹಿತರೆಲ್ಲ ಡಾಕ್ಟರ್ ಇದ್ರು. ನಮ್ಮ ಅಣ್ಣನಿಗೆ ಆಸೆ ಇತ್ತು ನನಗೊಂದು ಡಾಕ್ಟರ್ ಮಾಡಿಸ್ಬೇಕು ಅಂತ, ಚೆನ್ನಾಗಿ ಓದಬೇಕು ಇವನು ಅಂತ ಮಾಡಿಸ್ಬೇಕು ಅಂತ. ಹಾಗಾಗಿ ಅವರು ನೀನು ಡಾಕ್ಟರ್ ಆಗ್ತೀಯ ಅಂದ್ರೆ ಆಯಿತು ಅಂತಂದ್ಬಿಟ್ಟು ಇದು ಮಾಡಿದೆ. ನಾನು ಇವತ್ತು ಈ ಸ್ಥಿತಿಲಿ ಇರೋಕ್ಕೆ ನನ್ನ ಅಣ್ಣನೇ ಕಾರಣ. ಹೇಳ್ದಾಗ ಅನ್ಸುತ್ತಾ ನಿಮ್ಗೆ ನಾನು ಆಗುತ್ತೆ, ಓದಕ್ಕಾಗತ್ತೆ, ನನ್ನ ಹತ್ರನೂ ಸಾಧ್ಯ ಅಂತ? ಇಲ್ಲ, ನಾನು ಅಣ್ಣ ಏನು ಹೇಳಿದ್ರು ನಾನು ಕೇಳ್ಕೊಂಡು ಅಣ್ಣನ ನೆರಳಲ್ಲೇ ಬೆಳೆದವ್ ನಾನು. ಹಾಗಾಗಿ ಅವ್ರು ಏನು ಹೇಳಿದ್ರು ನಾನು ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಈಗಲೂ ನಾನು ಏನಾದ್ರು ನನ್ನ ಬೆಳವಣಿಗೆಗೆ ಇದ್ದಿದ್ರೆ ನನ್ನ ಅಣ್ಣನ್ನೇ ಕೇಳೋದು. ಫಸ್ಟ್ ನನ್ನ ಅಣ್ಣನಿಗೆ ಹೇಳ್ತೀನಿ. ಅದ್ರ ಜೊತೆಗೆ ನನ್ನ ವೈಫ್, ಶಿ ವಾಸ್ ಮೈ ಬ್ಯಾಕ್ ಬೋನ್. ಆ್ಯಕ್ಚುಲಿ ಫ್ರಮ್ ದಿ ಬಿಗಿನಿಂಗ್ ಫಾರ್ ಆಲ್ ದೇ ಸಪೋರ್ಟೆಡ್ ಮೀ. ಈಗ ನಾನು ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಇದ್ದಾಗ ನಾನು ಒಂದು ನೆನಪು ಅಂದರೆ, ನಮ್ಮದು ಸೇರ್ಕೊಂಡಾಗ ಅನಸ್ತೀಸಿಯಾ ಡಿಪಾರ್ಟ್ಮೆಂಟಲ್ಲಿ ಪ್ಯಾಲಿಯೇಟಿವ್ ಮೆಡಿಸಿನ್ ನಮ್ಮ ಜೊತೆಲೇ ಇತ್ತು. ಸೊ ಆವಾಗ ನೈಟ್ ಡ್ಯೂಟಿಯಲ್ಲಿ ನಾವು 4 ಜನ ಇದ್ದಿದ್ದು. ಆ್ಯಕ್ಚುಲಿ ನಮ್ಮ ಸರಸ್ವತಿ ಮೇಡಮ್ ಬಿಟ್ಟು ನಾವು 3 ಜನ ಡ್ಯೂಟಿ ಮಾಡ್ತಿದ್ವಿ. ನಾನು, ಡಾಕ್ಟರ್ ನಮ್ರತಾ, ಮತ್ತು ಆರತಿ ಅಂತ ಒಬ್ಬರು, ಮತ್ತು ಇನ್ನೊಬ್ರು ಶೋಭಾ ಅಂತಿದ್ರು, ಮತ್ತು ಪ್ರಭಾ, ಇಷ್ಟು ಜನ ಇದ್ವಿ. ಆಮೇಲೆ ಶೋಭಾ ಬಿಟ್ಟರು, ಮತ್ತು ನಾವು 4 ಜನ ಇದ್ವಿ. ನೈಟ್ ಡ್ಯೂಟಿಯಲ್ಲಿ ಆನ್ ರೊಟೇಷನ್ ಮೇಲೆ ಎಲ್ಲರೂ ರಜೆ ಲಾಂಗ್ ಡ್ಯೂಟಿ ತೊಗೊಂಡಿದ್ರೆ ಆನ್ ರೊಟೇಷನ್ ಯಾರು ನಾನು ಡ್ಯೂಟಿ ಹಾಕೋತಾ ಇಲ್ಲ, ನಾನು ಇವತ್ತು ಮಾಡ್ತೀನಿ ನಾಳೆ ನೀನು ಮಾಡು ಅಂತ ಅಂದ್ಕೊಂಡು ಇದು ಮಾಡ್ತಿದ್ವಿ. ಮಧ್ಯರಾತ್ರಿ ನೈಟ್ ಕಾಲ್ಸ್ ಬರೋದು. ಪ್ಯಾಲಿಯೇಟಿವ್ ಮೆಡಿಸಿನಲ್ಲಿ ಏನಾಗಿತ್ತು, ನಾವು ಮಾರ್ಫಿನ್ ಎಲ್ಲ ಕೊಡ್ತಿದ್ವಲ್ಲ, ಕೆಲವರೆಲ್ಲ ಈ ಟರ್ಮಿನಲಿ ಪೇಷಂಟ್ಸ್ ಅವ್ರು ಡೆತ್ ಆಗಿರ್ತಿತ್ತು ಅಥವಾ ಬ್ರೀತಿಂಗ್ ಪ್ರಾಬ್ಲಮ್ ಇರ್ತಿತ್ತು. ಅವಾಗ ನಮಗೆ ಫೋನ್ ಮಾಡೋರು. ಮಧ್ಯರಾತ್ರಿ 2 ಗಂಟೆ 1 ಗಂಟೆಲೆಲ್ಲ ಫೋನ್ ಮಾಡೋರು ನನಗೆ. ಫಸ್ಟ್ ಕಾಲ್ ನನಗೆ ಬರ್ತಿದ್ದು. ಬಂದಾಗ ನಾನು ಏನು ಟ್ರೀಟ್ಮೆಂಟ್ ಕೊಡ್ಬೇಕು ಅದು ಹೇಳ್ಬಿಟ್ಟು ಇದು ಮಾಡ್ತಿದ್ದೆ. ನನ್ನ ವೈಫು, ಅಲ್ಲಪ್ಪ ನೀನು ಮಧ್ಯರಾತ್ರಿ 2 ಗಂಟೆಲ್ಲ ಇಷ್ಟು ಕೂಲಾಗಿ ಇದು ಮಾಡ್ತೀಯಾ, ನಿಂದಲ್ಲ ತಾನೇ ಡ್ಯೂಟಿ ಅಂತದ್ದು. ಹೌದಪ್ಪ ನಂದಲ್ಲ ಡ್ಯೂಟಿ. ಆಯ್ತು, ಈಗ ನಾನು ಅವ್ರಿಗೆ ಸಿಸ್ಟರ್ಗೆ, ನೋಡಮ್ಮ ನಂದಲ್ಲ ಡ್ಯೂಟಿ, ನೀವು ಬೇರೆಯವ್ರ ಕಡೆ ಅಂದರೆ ಅವ್ರಿಗೂ ಎದ್ದು ಡಿಸ್ಟರ್ಬ್ ಮಾಡ್ಬೇಕಲ್ವಾ,
ಸೊ ಹಾಗಾಗಿ ನಾನೇ ಟ್ರೀಟ್ಮೆಂಟ್ ಏನೋ ಅಂದ್ಬಿಟ್ಟು ಆಮೇಲೆ ನೋಡಮ್ಮ ಅವ್ರಿಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಕೊಟ್ಬಿಟ್ಟು ಆಮೇಲೆ ನೋಡಮ್ಮ ನೆಕ್ಸ್ಟ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಯಾವ್ದು ಡ್ಯೂಟಿಯಲ್ಲಿದ್ದಾರೆ ಅವ್ರಿಗೆ ಹೇಳ ಅಂತ ಹೇಳ್ತಿದ್ದೆ. ಸೊ ಹಾಗಾಗಿ ಅವರು ಇರಿಟೇಟ್ ಮಾಡ್ಕೋದಿರೋ ನನಗೆ ಎಲ್ಲ ಇದ್ರಲ್ಲೂ ನನಗೆ ಸಪೋರ್ಟ್ ಮಾಡಿದ್ರೆ ಐ ಶುಡ್ ಬಿ ಥ್ಯಾಂಕ್ಸ್ ಟು ಮೈ ವೈಫ್. ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಅದೊಂದು ಅಪವಾದ ಇದೆ, ಡಾಕ್ಟರ್ಗಳು ಸರಿಯಾಗಿ ರಿಯಾಕ್ಟ್ ಮಾಡಲ್ಲ, ಮಾತಾಡ್ಸಿದ್ರೆ ಮಾತಾಡಲ್ಲ ಅನ್ನೋದು ಕೂಡ ಇಲ್ಲ. ನಾವು ಅದು ರಾಂಗ್ ನೋಷನ್ ಆ್ಯಕ್ಚುಲಿ. ನಾನು ಯಾವಾಗಲೂ ಅಷ್ಟೇ ಪೇಷಂಟ್ಗಳಿಗೆ ನಾನು ಪ್ರೌಡ್ಲಿ ಐ ಕ್ಯಾನ್ ಸೇ ನಾನು ಇದು ಮಾಡಿದ್ದೀನಿ ಅಂತ. ಯಾವುದೇ ಪೇಷಂಟ್ ಬಂದರು ಹಳ್ಳಿಯಿಂದ ಬಂದವ್ರಿಗೆಲ್ರಿಗೂ ಅಜ್ಜಿಗಳಿಗೆ ಇದು ಮಾಡಿ ಬೆನ್ನು ತಟ್ಟಿ ಅವ್ರಿಗೆ ಫಸ್ಟ್ ನಾನು ಕೇಳ್ತಿದ್ದೀನಿ ಯಾವರಿಂದ ಬಂದೆ, ಎಲ್ಲಿ ನಿಮ್ಮದು, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಮಕ್ಕಳೇನು ಮಾಡ್ತಿದ್ದಾರೆ ಎಲ್ಲ ಕೇಳ್ತಿದ್ದೆ. ಸಾಕಷ್ಟು ನನಗೆ ಗೊಂದಲ ಆಗ್ತಿತ್ತು ಅವಾಗ ಒಂದೊಂದ್ಸರಿ. ನಾನು ಈ ಪ್ರಶ್ನೆ ಕೇಳಬೇಕಾ ಬೇಡ ಅನ್ನೋದು. ಯಾಕೆ ಗೊತ್ತಾ, ಒಂದೊಂದ್ಸರಿ ಕೆಲವರು ಮಕ್ಕಳು ನೋಡ್ಕೊತಾ ಇರಲಿಲ್ಲ, ಅವರು ಗೋಳಾಡಕ್ಕೆ ಶುರು ಮಾಡೋರು. ಅವಾಗ ನಾನು ಈ ಪ್ರಶ್ನೆ ಕೇಳಿ ತಪ್ಪಾಯ್ತಾ ಅಂತ ಅನ್ಸೋದು. ಐ ಯೂಸ್ ಟು ಫೀಲ್ ಬ್ಯಾಡ್ ಆ್ಯಕ್ಚುಲಿ. ಆಮೇಲೆ ಅನ್ಸೋದು ನನಗೆ ಏನೋ ನೆಮ್ಮದಿ ಸಿಕ್ತಾ ಅವ್ರಿಗೆ. ಹತ್ಕೊಳ್ಳೋರು ಇಲ್ಲ ಡಾಕ್ಟ್ರೇ ನೀವು ನನ್ನ ಮಗನ ಥರ ಇದು ಮಾಡಿದ್ರಿ, ಇಷ್ಟು ಚೆನ್ನಾಗಿ ಮಾತಾಡ್ಸಿದ್ರಿ ಅಂದಾಗ ಆ ಸ್ಯಾಟಿಸ್ಫ್ಯಾಕ್ಷನ್ ನನಗಿರ್ತಿತ್ತು. ಓಕೆ ಸರ್, ಈಗ ನಿಮ್ಮ ಮಾತಲ್ಲೇ ಗೊತ್ತಾಗುತ್ತೆ ನಿಮಗೆ ತುಂಬಾ ತಾಳ್ಮೆ ಇದೆ ಅಂತ. ಬಟ್ ಈ 31 ವರ್ಷದಲ್ಲಿ ಯಾವತ್ತಾದ್ರೂ, ಯಾಕಂದ್ರೆ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ವರ್ಕ್ ಮಾಡೋದು ಬೇರೆ ಸ್ಟೈಲ್ ಆಗತ್ತೆ, ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಬೇರೆ ಸ್ಟೈಲ್ ಇರುತ್ತೆ, ಯಾಕಂದ್ರೆ ಬರುವಂತಹ ಪೇಷಂಟ್ಸ್ಗಳು ಅದೇ ರೀತಿ ಇರ್ತಾರೆ. ಸೊ ಈ 31 ವರ್ಷದಲ್ಲಿ ಯಾವತ್ತಾದ್ರೂ ಇದೆಲ್ಲ ಜಂಜಾಟವೇ ಬೇಡ, ರಿಸೈನ್ ಮಾಡ್ಬಿಡೋಣ, ಹೋಗ್ಬಿಡೋಣ, ಈ ತರ ಏನಾದ್ರು ಅನ್ಸಿದ್ಯಾ ಯಾವತ್ತಾದ್ರೂ? ಖಂಡಿತ ಇಲ್ಲ, ಯಾವತ್ತೂ ನಂಗೆ ಅನ್ಸಿಲ್ಲ. ಐ ವಾಸ್ ವೆರಿ ಹ್ಯಾಪಿ ಟು ಸರ್ವ್ ಹಿಯರ್ ಆ್ಯಕ್ಚುಲಿ. ಇಲ್ಲಿ ಬರೋ ನನಗೆ ನಾನು ಎಮ್ ಡಿ ಪಾಸ್ ಮಾಡಿದಾಗ ನಮ್ಮ ಅಣ್ಣನ ಫ್ರೆಂಡ್ ಒಬ್ಬರು ಇಲ್ಲಿ ಸಾಗರ್ ಅವ್ರ ಹತ್ರ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಮೀಟ್ ಮಾಡಿಸಿದ್ರು. ಅವರು ಬಂದ್ಬಿಡಿ ಇಲ್ಲಿ ನಮ್ಮಲ್ಲೇ ಸೇರ್ಕೊಳ್ಳಿ ಅಂತ ಹೇಳಿದ್ರು. ಆವಾಗ ಐ ಆಮ್ ಟಾಕಿಂಗ್ ಅಬೌಟ್ 2001 ನಂಗೆ 1 ಲಕ್ಷ ಸಂಬಳ ಕೊಡ್ತೀನಿ ಅಂತಲೇ ಹೇಳಿದ್ರು. ನಾನು ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ಸೇರ್ಕೊಂಡೆ ನಾನು. ಆ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ. ಇಲ್ಲಿ ಪುವರ್ ಪೇಷಂಟ್ಗೆ ನಾನು ಸರ್ವ್ ಮಾಡಿದೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ. ಓಕೆ, ನಾನೇ ನೋಡಿರೋ ಥರ ಕಿದ್ವಾಯಿನ 2017ಗೂ ಅಥವಾ 15ಗೂ 2024ಗೂ ತುಂಬ ಚೇಂಜಸ್ ಇದೆ. ಆ್ಯಕ್ಚುಲಿ 15ಅಲ್ಲಿ ನನಗೆ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗೋದು, ಯಾಕಂದರೆ ಅಲ್ಲಲ್ಲೇ ಪೇಷಂಟ್ಸ್ಗಳು ಮಲ್ಕೊಂಡಿರ್ತಿದ್ರು, ಅದನ್ನು ನಾನು ಕೂಡ ನೋಡಿದ್ದೀನಿ. ಬಟ್ ಇಷ್ಟು ಫಾಸ್ಟ್ ಆಗಿ ಹೇಗೆ ಗ್ರೋತ್ ಆಗಿದ್ದು? ಅದಕ್ಕೆಲ್ಲ ಕಾರಣ ನಮ್ಮ ಡಾಕ್ಟ್ರುಗಳು, ನಾನು ಸ್ಟಾಫ್ ನರ್ಸ್ಗಳು ಮತ್ತು ಈ ಗ್ರೂಪ್ ಡಿ ಎಂಪ್ಲಾಯೀಸು ಎಲ್ಲರೂ ಕಾರಣ. ಅದ್ರ ಜೊತೆಗೆ ನಮ್ಮ ಸರ್ಕಾರ, ನಮ್ಮ ನಿರ್ದೇಶಕರುಗಳು. ಈಗ ಹಳಬ್ರು ಎಲ್ಲರೂ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕಂತ ಮೊದಲೇ ಹೇಳಿದೆ ನಾನು. ಕೃಷ್ಣ ಭಾರ್ಗವ ಅವರು ಸ್ಟಾರ್ಟ್ ಮಾಡಿದ್ದು 80ರಲ್ಲಿ ಆಟೋನಮಸ್ ಇನ್ಸ್ಟಿಟ್ಯೂಟ್ ಆಯಿತು. ಈ ಭಾಳ ವರ್ಷಗಳ ಕಾಲ ಕೃಷ್ಣ ಭಾರ್ಗವ ಅಂತ ಹೇಳ್ತಾರೆ. ಅದಾದ ನಂತರ ಪ್ರಭಾಕರ್ ಸರ್ ಬಂದರು. ಪ್ರಭಾಕರ್ ಸರ್ ಸಾಕಷ್ಟು ಅವರ ಇತಿಮಿತಿಗೆ ಸಾಕಷ್ಟು ಅಭಿವೃದ್ಧಿ ಮಾಡಿದ್ರು. ಅದಾದ ನಂತರ ಡಾಕ್ಟರ್ ವಿಜಯ್ ಕುಮಾರ್ ಬಂದರು. ವಿಜಯ್ ಕುಮಾರ್ ಅವರು 120 ಕೋಟಿ ಇದು ತಂದರು, ನಮಗೆ ಕ್ಯಾನ್ಸರ್ ಇದು ತಂದರು, ದುಡ್ಡು ತಂದರು, ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸ್ ತಂದರು ಅವರು. SCA ಬ್ಲಾಕ್ ಅಂತ ಸ್ಟೇಟ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಅಂತ ತಂದರು ಅವರು. ಅದು ತಂದಾದ್ಮೇಲೆ ಅವರು 120 ಕೋಟಿ ತಂದು ಅವರು ರಿಟೈರ್ ಆದರು. ಅದಾದ ನಂತರ ಲಿಂಗೇಗೌಡರು ಬಂದರು. ಲಿಂಗೇಗೌಡರು ನಿರ್ದೇಶಕರಾದಾಗ ಅದನ್ನು ಫುಲ್ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ರು. ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ಅವರು ಇನಾಗ್ರೇಷನ್ಗೆ ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕರ್ಕೊಂಬಂದರು. ಅದು ಓಪನ್ ಮಾಡ್ಸೋಕ್ಕೆ ವೈಸ್ ಪ್ರೆಸಿಡೆಂಟ್ ಬಂದರು. ಅವ್ರ ಪೀರಿಯಡಲ್ಲಿ ಮುಗೀತದು, ಅವ್ರ ಶ್ರಮ ಅವೆಲ್ಲ. ಅದಾದ ನಂತರ ಡಾಕ್ಟರ್ ರಾಮಚಂದ್ರ ಅವ್ರು ಬಂದರು. ರಾಮಚಂದ್ರ ಅವ್ರು ಬಂದಾಗ ಸಾಕಷ್ಟು ಅಭಿವೃದ್ಧಿ ಆಯಿತು. ಅದಕ್ಕೆ ಮುಂಚೆ ಲಿಂಗೇಗೌಡರಿದ್ದಾಗ ಇವರು ಸುಧಾಮೂರ್ತಿ ಮೇಡಮ್ ಇಲ್ಲಿಗೆ ಸಾಕಷ್ಟು ದಾನ ಮಾಡಿದರು, ಓಟಿ ಕೊಡಿಸ್ಕೊಟ್ರು. ಅದಾದ ನಂತರ ನಮ್ದು ಈಗ OPD ಬ್ಲಾಕ್ ಇದೆ. ಆ ಫುಲ್ ಬ್ಲಾಕ್ನ ನಾವು ಫಸ್ಟ್ ಅವರು ಇನ್ನೊಂದು ಅದು ಓಟಿನ ಇನಾಗ್ರೇಷನ್ ಮಾಡೋಕ್ಕೆ ಬಂದರು. ಬಂದಾಗ ಅವರೇ ಎಲ್ಲರೂ ಪೇಷಂಟ್ಗಳನ್ನ ಮಾತಾಡ್ಸೋರು, ಸುತ್ತ ಮಾಡ್ಕೊಂಡವರು. ಅದಕ್ಕೆ ಮೊದಲೇ ಇನ್ಫೋಸಿಸ್ ಫೌಂಡೇಶನ್ ಅಂತ ಒಂದು ಧರ್ಮಶಾಲೆ ಕಟ್ಸ್ಕೊಟ್ಟಿದ್ರು. ಎಲ್ಲ ಅವರೇ ದಾರಿಲಿ ಹೋಗ್ತಾ ಎಲ್ಲ ಪೇಷಂಟ್ಗಳನ್ನ ಮಾತಾಡ್ಸ್ಕೊಂಡು ಹೋದ್ರು. ಧರ್ಮಶಾಲೆಗೆ ಅವ್ರು ಕೊಟ್ಟಿದ್ದು ಡೊನೇಷನ್ ಕೊಟ್ಟಿದ್ದು ಇದಕ್ಕೆ ಹೋದ್ರು. ನಂಗೆ ಇನ್ನೂ ಚೆನ್ನಾಗಿ ನೆನಪು. ಪೇಷಂಟ್ಗಳೆಲ್ಲರೂ ದೇ ಆರ್ ವೆರಿ ಹ್ಯಾಪಿ, ದೇ ಸ್ಯಾಟಿಸ್ಫೈಡ್. ಇದರಲ್ಲಿ ಹೇಳಿದ್ರು ಅವ್ರಿಗೆ. ಇದರಿಂದ ಅವರು ನಾನು ಇನ್ನೊಂದು ಧರ್ಮಶಾಲೆ ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ರು. ಸಂತೋಷ ಕಟ್ಸ್ಕೊಟ್ರು ಅವರು. ಅದನ್ನು ನಮಗೆ ಧರ್ಮಶಾಲೆ ಎರಡಿದ್ವು. ಅದಕ್ಕೆ ನಮ್ಮ ಪ್ರೀವಿಯಸ್ ಡೈರೆಕ್ಟ್ರು ಡಾಕ್ಟರ್ ರಾಮಚಂದ್ರ ಅವರು ಅವ್ರ ಹತ್ರ ಹೋಗಿ ಭಾಳ ಬಲವಂತ ಮಾಡಿ, ಇನ್ ದ ಸೆನ್ಸ್ ಅವ್ರಿಗೆ, ಮೇಡಮ್ ನಮಗೆ ಧರ್ಮಶಾಲೆ ಕಟ್ಸ್ಕೊಟ್ರೆ ಇದಾಗುತ್ತೆ, ನಮ್ಗೆ ಇನ್ನೊಂದು OPD ಬ್ಲಾಕ್ ಇಲ್ಲ, OPD ಮಾಡಿಕೊಡಿ ನಮ್ಗೆ ಅದನ್ನು ಅಂತೇಳಿ ಅವ್ರು ಧರ್ಮಶಾಲೆ ಇದನ್ನ OPDಗೆ ಚೇಂಜ್ ಮಾಡಿಸಿದ್ರು. ಈಗ ಹೈಟೆಕ್ OPD ಆಗಿದೆ. AC ಇದರಲ್ಲಿ ಕುತ್ಕೊಂಡು ಎಲ್ಲರೂ ಕಂಫರ್ಟಬಲ್ ಆಗಿ ನೋಡುವಷ್ಟು
ಇದಿದೆ. ಅದಕ್ಕೆ ನಾನು ಎಲ್ರಿಗೂ ಎಲ್ಲ ದಾನಿಗಳಿಗೆ ಮತ್ತು ನಮ್ಮ ಕಳೆದ ನಿರ್ದೇಶಕರುಗಳಿಗೆ ಮತ್ತು ಎಲ್ಲ ಇವ್ರುಗಳು ಎಲ್ಲ ಡಾಕ್ಟ್ರುಗಳಿರ್ಬೋದು, ಅವರು ಸಾಕಷ್ಟು ದುಡ್ದಿದ್ದಾರೆ. ನಾವು ಸಂಬಳ ತಗೊಳ್ಳೋದು ದಟ್ ಈಸ್ ಸೆಕೆಂಡ್ರಿ. ಈ ಇಂಟ್ರೆಸ್ಟ್ ಇಟ್ಟು ಮತ್ತು ಈ ಕ್ಯಾನ್ಸರ್ ಸಂಸ್ಥೆಯಲ್ಲಿ ಕಷ್ಟ ಇದೆ. ಈಗ ನಾವು ಹೇಳ್ಬೋದು ಏನು ಗೌರ್ಮೆಂಟ್ ಹಾಸ್ಪಿಟ್ಲು ಬಂದಲ್ಲಿ ಮಾಡೋಗ್ತಾರೆ, ಸಂಬಳ ಕೊಡ್ತಾರೆ ಅಂತ ಹೇಳ್ಬೋದು. ಎಂಥ ಮನುಷ್ಯನೇ ಆಗಿರಲಿ, ಮಾನವೀಯತೆ ಇರುವಾಗ ಒಂದು ಪೇಷಂಟ್ ಅವ್ನು ಸಫರ್ ಮಾಡ್ತಾ ಇದ್ದಾನೆ ಅಂತಂದಾಗ ಎಲ್ಲೋ ಒಂದು ಕಡೆ ನಿಮ್ಗೆ ಅನಿಸುತ್ತೆ, ಅಯ್ಯೋ ಅಂತ ಅನಿಸುತ್ತೆ. ಇದು ಎಲ್ರಿಗೂ ಇದು ಮಾಡುತ್ತೆ. ಹಾಗಾಗಿ ಎಲ್ರೂ ಸಾಕಷ್ಟು ಅವರೆಲ್ಲ ಅವ್ರ ಪರಿಶ್ರಮದಿಂದನೇ ಇವತ್ತು ಈ ಸಂಸ್ಥೆ ಇಷ್ಟು ಬೃಹದಾಕಾರವಾಗಿ ಬೆಳೆದಿದೆ. ಅದಕ್ಕೆ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ನಿಮಗೂ ಕೂಡ ಥ್ಯಾಂಕ್ ಯು. ಯಾಕಂದರೆ ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ್ರಿ. ಒಂದು ಕಡೆ ನಿವೃತ್ತಿ ಹಂತದಲ್ಲಿದ್ದೀರಾ, ಇದರ ನೆಕ್ಸ್ಟ್ ಕೂಡ ನಿಮ್ಮ ಜೀವನ ತುಂಬ ಖುಷಿಯಾಗಿರಲಿ. ಜೊತೆಗೆ ಇನ್ನಷ್ಟು ಬಡ ಪೇಷಂಟ್ಸ್ಗಳ ಏನು ಸೇವೆಯನ್ನು ಸಲ್ಲಿಸೋ ಹಾಗೆ ನಿಮ್ಗೆ ಚಾನ್ಸಸ್ ಸಿಗಲಿ ಅನ್ನೋದು ಕೂಡ ನಮ್ಮ ಆಶಯ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಕ್ಯಾನ್ಸರ್ ಜೊತೆಗೆ ಅವರ ಲೈಫ್ ಜರ್ನಿ ಕೂಡ ಹೇಳಿದ್ರು. ಜೊತೆಗೆ ಒಂದು ಕ್ಷೇತ್ರದಲ್ಲಿ, ಅದರಲ್ಲೂ ಒಂದೇ ಆಸ್ಪತ್ರೆಯಲ್ಲಿ 31 ವರ್ಷಗಳ ಕಾಲ ಸೇವೆ ಸಲ್ಲಿಸೋದು ದೊಡ್ಡ ಸವಾಲೆ. ಅದೆಲ್ಲ ಚಾಲೆಂಜಸ್ಸನ್ನು ದಾಟಿ ಇವತ್ತು MS ಕೂಡ ಆಗಿದ್ರು. ಯಾಕಂದರೆ ಚಿಕ್ಕ ಹಂತದಿಂದ ದೊಡ್ಡ ಹಂತಕ್ಕೆ ಮೇಲೆ ಇರೋದು ತುಂಬ ಕಠಿಣ ಸವಾಲು. ತುಂಬ ಜನ ಕಾಲೆಳೆಯೋರು ಕೂಡ ಇರ್ತಾರೆ. ಅದ್ರ ಜೊತೆಗೆ ಈ ಒಂದು ರೋಗಿಗಳಿಗೆ ಸ್ಪಂದಿಸ್ತಾ ಚಿಕಿತ್ಸೆಯನ್ನು ಕೂಡ ನೀಡಿದ್ರು. ನೆಕ್ಸ್ಟ್ ಕೂಡ ಇವರಿಗೆ ಮತ್ತೆ ಬಡವರನ್ನ ಏನು ಚಿಕಿತ್ಸೆ ಕೊಡುವಂತಹದ್ದೇ ಹುಡ್ಕೊಂಡು ಇವರನ್ನ ಕೂಡ ಬರಲಿ. ಇನ್ನೊಂದು ಇದೇ ರೀತಿಯ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.